ಹಲೋ ನಮಸ್ಕಾರ, ನಾನು ರಂಗನಾಥನ ಜೊತೆ ಇದ್ದಾರೆ ದಿವ್ಯ ಜ್ಯೋತಿ. ಮೆಗಾ ಬಿಗ್ ಬುಲೆಟಿನ್ ಮುಂದುವರಿದ ಭಾಗವಾಗಿ ಈಗ ಬಿಗ್ ಬುಲೆಟಿನ್ ನೇರವಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮುಂಜಾನೆಯಿಂದ ನಡೆಯುತ್ತಿರುವಂತಹ ಎಲ್ಲ ಐಟಿ ದಾಳಿಗಳನ್ನು ಕುರಿತಂತೆ ಮತ್ತಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರುವುದಕ್ಕೆ ಮೊದಲು ಇವತ್ತಿನ ಬಿಗ್ ಬುಲೆಟಿನ್ ಮುಂದುವರಿಸ್ತಾ ಇದ್ದೀವಿ. ಈ ಹೊತ್ತಿಗೆ ನನ್ನ ಜೊತೆಗೆ ಸೇರ್ಕೊಂಡಿದ್ದಾರೆ ಕಾಂಗ್ರೆಸ್ಸಿನಿಂದ ಅದರ ಪ್ರಮುಖರಾಗಿ ನಾಯಕರಾಗಿರುವಂತಹ ಶ್ರೀ BL ಶಂಕರ್ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ನನ್ನ ಜೊತೆ ಸೇರ್ಕೊಂಡಿದ್ದಾರೆ. ವೆಲ್ಕಮ್ ಸರ್, ತಮಗೆ ಥ್ಯಾಂಕ್ ಯು ನನ್ನ ಜೊತೆ ಬಂದಿರೋದಕ್ಕೆ. ಇನ್ನು ಶ್ರೀ ನಾಡಗೌಡರು JDU ಇಂದ ನಮ್ಮ ಜೊತೆ ಇವತ್ತಿನ ಜನ ಸೇರ್ಕೊಂಡಿದ್ದಾರೆ. ನಮಸ್ಕಾರ ಸರ್, ತಮಗೆ ಸ್ವಾಗತ. ಇನ್ನು ಶ್ರೀ ರವಿಕೃಷ್ಣ ರೆಡ್ಡಿ ಹಾಗೂ ಅಶ್ವಥ್ ನಾರಾಯಣ್ ನನ್ನ ಜೊತೆ ಇದ್ದಾರೆ. ನನ್ನ ಸಹೋದ್ಯೋಗಿ ದಿವ್ಯ ಜ್ಯೋತಿ ಹಾಗೂ ಅರುಣ್ ಬಡಿಗೇರ್ ನನ್ನ ಜೊತೆ ಮುಂದುವರಿತಾ ಇರ್ತಾರೆ. ಮುಂದಿನ 1 ಗಂಟೆಗಳ ಕಾಲ ಈ ಸುದ್ದಿಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀವಿ. ಈಗಷ್ಟೇ ಬರುತ್ತಿರುವ ಸುದ್ದಿಗಳ ಪ್ರಕಾರ ಇಡಿ ಮಧ್ಯಪ್ರವೇಶವನ್ನು ಮಾಡುವ ಪರಿಣಾಮ ಈ ಶಿವಕುಮಾರ್ ಅವರನ್ನು ಬಂಧಿಸಬಹುದು ಎಂಬ ಮಾಹಿತಿಗಳನ್ನು ಹೊರಗೆ ತರ್ತಾ ಇದ್ದಾರೆ. ಈಗಷ್ಟೇ ಅವರ ಸಹೋದರಿಯ ಮನೆಯ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಅದರ ಪರಿಣಾಮ ಸಾಕಷ್ಟು ನಗ ನಾಣ್ಯ ಅಥವಾ ದಾಖಲೆಗಳು ಸಿಕ್ಕಿವೆ ಅಂತ. ಎಕ್ಸ್ಟ್ರೀಮ್ಲಿ ಅನ್ಬಿಲೀವಬಲ್. ಒಂದು ನನಗೆ ಇನ್ನೂ ಅರ್ಥವಾಗದೇ ಇರೋದು ಅಂತಂದ್ರೆ, ಯಾರನ್ನು ಕೇಳಿದ್ರು ಈ ದಾಳಿ ನಡೆಯುತ್ತೆ ಅಂತ ಗೊತ್ತಿತ್ತು ಅಂತಾರೆ. ಆ ಗೊತ್ತಿದ್ದ ಮೇಲುವೆ ಕೆಲವು ಮನೆಗಳಲ್ಲಿ ಅದು ಸಿಕ್ತಂತೆ ಇದು ಸಿಕ್ತಂತೆ ಅಂದ್ರೆ ಅಷ್ಟು ಪೆದ್ರ ಇಟ್ಕೊಂಡು ಕೂತಿರೋದಕ್ಕೆ ಅಂತ ಅನ್ಸುತ್ತೆ ನನಗೆ ಒಂದು. ಬಟ್ ದಿ ಪ್ರಾಬ್ಲಮ್ ಈಸ್ ಅದರ ವ್ಯಾಪಕತೆ ಬಹಳ ಜನನ ಗಾಬರಿ ಬೀಳಿಸ್ಬಿಟ್ಟಿದೆ ಅಂತ ಕಾಣುತ್ತೆ. 30 ಕಡೆ 40 ಕಡೆ ನಾವು ಕಂಡು ಕೇಳಿರಲ್ಲ. ಅಫ್ಕೋರ್ಸ್ ಶಂಕರ್ ಕ್ಯಾನ್ ಗೈಡ್ ಮೀ, ಕರೆಕ್ಟ್ ಮೀ, ಆರ್ ನಾಡಗೌಡರು. ಕರ್ನಾಟಕದ ರಾಜಕಾರಣದಲ್ಲಿ ಒಬ್ಬ ರಾಜಕಾರಣಿಯ ವಿಚಾರಕ್ಕೆ ಸಂಬಂಧಿಸಿದಂತೆ 40-42 ಕಡೆ ಏಕಕಾಲಕ್ಕೆ ದಾಳಿಗಳು ನಡೆಯುವಂತ ಕತೆ ನಾನಂತೂ ಕೇಳಿಲ್ಲ. ಐ ಹ್ಯಾವ್ ನಾಟ್ ಹರ್ಡ್ ದಿಸ್ ಸ್ಟೋರಿ. ಹಂಗ ನೋಡಿದ್ರೆ 1996 ಶ್ರೀ DK ಶಿವಕುಮಾರ್ಗೆ ಆದಾಯ ತೆರಿಗೆ ಇಲಾಖೆಯ ದಾಳಿ ಹೊಸದೇನು ಅಲ್ಲ. ಇಲೀಗಲ್ ಗ್ರನೈಟ್ ಕ್ವಾರಿಯಿಂಗ್ ವಿಚಾರದಲ್ಲಿ ಆಗಲೂ ಒಂದು IT ದಾಳಿ ನಡೆದಿತ್ತು. ಬಟ್ ಅದಕ್ಕೆ ಈ ವ್ಯಾಪಕತೆ ಇರಲಿಲ್ಲ. ಪ್ಲಸ್ ನಂಬರ್ 1, ಅವರ ಸಾಮ್ರಾಜ್ಯವೂ ಅಷ್ಟು ದೊಡ್ಡದಿರಲಿಲ್ಲ. ಪ್ಲಸ್ ನಂಬರ್ 3, ಇವತ್ತಿನ ರಾಜಕಾರಣಕ್ಕೆ ಈ ಪರಿಪ್ರಮಾಣದಲ್ಲಿ ತಳಕು ಹಾಕಿಕೊಂಡಿರಲಿಲ್ಲ. ಹಾಗಾಗಿ ಬಹುಶಃ ಇದು ಎಲ್ಲವೂ ಒಂದು ಹೊಸ ಬಣ್ಣವನ್ನು ಪಡ್ಕೋತಾ ಇದೆ ಅಂತ ಕಾಣುತ್ತೆ. ಈ ಹೊತ್ತಿನ ಟಾಪ್ ಸ್ಟೋರೀಸ್ ಜೊತೆಗೆ ಈಗ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವಂತಹ ಮಾಹಿತಿಗಳ ಪ್ರಕಾರ ಪವರ್ ಮಿನಿಸ್ಟರ್ DK ಅವರ ಬಳಿ ಆಸ್ತಿ ಎಷ್ಟಿದೆ ಅನ್ನೋದು ಹೀಗೆ ಲೆಕ್ಕ. 2008ರ ಚುನಾವಣೆ ವೇಳೆ 75 ಕೋಟಿ ರೂಪಾಯಿ ಆಸ್ತಿ ಪ್ರಕಟವಾಗಿದ್ದರೆ 2013ರ ಚುನಾವಣೆ ವೇಳೆಯಲ್ಲಿ 251 ಕೋಟಿ ರೂಪಾಯಿ ಆಸ್ತಿಯನ್ನು ಡಿಕ್ಲೇರ್ ಮಾಡಿದ್ದಾರೆ. 2016ರಲ್ಲಿ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ADR ಪ್ರಕಾರ 251 ಕೋಟಿ ಆಸ್ತಿ ಹೊಂದಿದ್ದಂಥ DK ದೇಶದ ಅತಿ ದೊಡ್ಡ 2ನೇ ಶ್ರೀಮಂತ ಸಚಿವರು. 496 ಕೋಟಿ ಆಸ್ತಿ ಹೊಂದಿರುವ ಆಂಧ್ರದ TDP ಸಚಿವ ಪೊಂಗೂರು ನಾರಾಯಣ ಮೊದಲ ಶ್ರೀಮಂತ ಸಚಿವರು. ಇದು ಸಚಿವರು, ನಾನು ಹೇಳ್ತಾ ಇರೋದು ಶಾಸಕರಲ್ಲ. ಇವರಿಗಿಂತ ಶ್ರೀಮಂತ ಶಾಸಕರು ಬೇಕಾದಷ್ಟು ಇರಬಹುದು. ಯಾಕೆ ಈ ದಾಳಿಯನ್ನು ಮಾಡುತ್ತಿದ್ದಾರೆ? ನನ್ನ ಅತಿಥಿಗಳ ಜೊತೆ ಹೋಗುವುದಕ್ಕೆ ಮೊದಲು ಈ ಅಂಶಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀವಿ. ಪ್ರಾಬಬಲಿ ಕಾರಣ 1, ಗುಜರಾತ್ ಚುನಾವಣೆಯಲ್ಲಿ ಅಹಮದ್ ಪಟೇಲ್ ಗೆಲ್ಲದಂತೆ ನೋಡಿಕೊಳ್ಳಲೇಬೇಕು. ಅಮಿತ್ ಶಾ ಅವರ ಕಾಳಜಿ ಇರಬಹುದು. ಗುಜರಾತ್ ನಂಬರ್ 2, ಗುಜರಾತ್ ಶಾಸಕರ ರಾಜಾತಿಥ್ಯ ಹೊಣೆ ಹೊತ್ತಿದ್ದ DK ಹಾಗೂ DK ಕಟ್ಟಿ ಹಾಕಲು ಒಂದು ಇರಬಹುದು ಅಂತಿದೆ. ನಾಟ್ ಲೈಕ್ಲಿ ಅಂತ ಕಾಣಿಸ್ತಾ ಇದೆ ನನಗೆ. ಬಿಕಾಸ್ ಒಂದಲ್ಲ ಇದು ನಡೆದಿರೋದು, ಬಿಕಾಸ್ ತುಂಬ ನಡೆದಿರೋದು ನೋಡಿದ್ರೆ. ಗುಜರಾತ್ ಶಾಸಕರ ರಾಜಾತಿಥ್ಯ ಹೊರಟವರಿಗೆ ನಂಬರ್ 2. ನಂಬರ್ 3, ಮುಂಬರುವ ವಿಧಾನಸಭಾ ಚುನಾವಣೆ ಕಾಂಗ್ರೆಸ್ನ ಬಲವನ್ನು ಕುಗ್ಗಿಸುವುದು. ಐ ಡೋಂಟ್ ನೋ ಹೌ ಫಾರ್ ಇಟ್ ಈಸ್ ಪಾಸಿಬಲ್. ಶಂಕರ್ ಹ್ಯಾಸ್ ಟು ಆನ್ಸರ್. ಅವಧಿಗೂ ಮುನ್ನ ಚುನಾವಣೆ ವದಂತಿ ಇರುವ ಹಿನ್ನೆಲೆಯಲ್ಲಿ ಈ ಕ್ರಮ ಮಾಡಿಸಿರಬಹುದು ಪೊಲಿಟಿಕಲಿ ಅನ್ನೋದು ಕೆಲವರ ವಾದ. ವಿ ಡೋಂಟ್ ನೋ. ನೋಟ್ ಬ್ಯಾನ್ ಬಳಿಕ ದಿಸ್ ಇಸ್ ಒನ್ ಥಿಂಗ್. ಬಹಳ ರಿಪೀಟೆಡ್ಲಿ ಮಧ್ಯಾಹ್ನದಿಂದ ಕೆಲವರು ಮಾತನಾಡ್ತಾ ಇದ್ದಾರೆ, ಪರ್ಟಿಕ್ಯುಲರ್ಲಿ ಡೆಲ್ಲಿಯಿಂದ. ನೋಟ್ ಬ್ಯಾನ್ ಬಳಿಕ DK ಅವರ ಆರ್ಥಿಕ ವ್ಯವಹಾರದ ಮೇಲೆ IT ನಿಗಾ ಇಟ್ಟಿತ್ತು. ದೇರ್ ಆರ್ ಸರ್ಟನ್ ಮನಿ ಟ್ರ್ಯಾಕ್ ಆಗ್ತಾ ಇರಬೇಕು, ಅದರಿಂದ ಇದಾಗಿರಬಹುದು ಅನ್ನೋ ಒಂದು ವಾದ ಇದೆ. ಬಟ್ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಬರೀ ವಾದ ಪ್ರತಿವಾದಗಳಲ್ಲಿ ನಿಂತಿದೆ. ಆಲ್ ರೈಟ್, ಈಗ ನೇರವಾಗಿ ನಮ್ಮ ಅತಿಥಿಗಳ ಕಡೆಗೆ ಹೋಗ್ತಾ ಇದ್ದೀನಿ. ಕಾಂಗ್ರೆಸ್ಸಿನಿಂದ ಶ್ರೀ BL ಶಂಕರ್ ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ನಾನು ನಿಮಗೆ ಪರಿಚಯ ಮಾಡಿಸಿದ ಶಂಕರ್. ಕ್ಯಾನ್ ಕಾಂಗ್ರೆಸ್ ಬಿ ಥ್ರೆಟನ್ಡ್, ಅಥವಾ ಕಾಂಗ್ರೆಸ್ ಭಯ ಪಡಬೇಕಾ? ಅದರ ಅವಶ್ಯಕತೆ ಏನಿದ್ದಾಗ ನಾನು ಒಂದು DK ಶಿವಕುಮಾರ್ಗೆ ಇಷ್ಟೊಂದು ರೊಚ್ಚಿಗೆ ಕೇಳ್ತಾ ಇದ್ದೀರಿ? ಇಲ್ಲ, ಅದು ಯಾವ ಸಂದರ್ಭದಲ್ಲಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಪಕ್ಷ ಪ್ರತಿಭಟನೆ ಮಾಡ್ತಾ ಇದೆ. ಆದರೆ DK ಶಿವಕುಮಾರ್ ಅವ್ರನ್ನ ನೀವು ನೋಡಬೇಕಂತ ಸಂದರ್ಭದಲ್ಲಿ ಬರೀ ರಾಜಕಾರಣಿಯಾಗಿ ನೋಡಬೇಕಾಗಿರ್ತಕ್ಕಂಥದ್ದಿಲ್ಲ. ಅವರವ್ರ ಉದ್ಯಮಿ ಕೂಡ. ಅನೇಕ ಉದ್ಯಮಗಳು ನಡೆಸ್ತಾರೆ, ಶಿಕ್ಷಣ ಸಂಸ್ಥೆಗಳು ನಡೆಸ್ತಾರೆ, ವ್ಯಾಪಾರ ವಹಿವಾಟಲ್ಲಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಅಸೆಸಿ ಆಗಿದ್ದಾರೆ. ಪ್ಲೀಸ್ ಪರ್ಮಿಟ್ ಮೀ, ಸಾರಿ ಪಾರ್ಡನ್ ಮೀ. ನೀವೇ ಹೇಳಿದಾಗ IT ರೈಡ್ ಇದೆ ಮೊದಲನೇ ಸರ್ತಿ ಆಗ್ತಾ ಇಲ್ಲ. ಇಲ್ಲ ಹೇಳ್ತೀನಿ, ಅದು ಹೇಳೋಣ. IT ರೈಡ್ ಮೊದಲನೇ ಸರ್ತಿ ಏನಾಗ್ತಾ ಇಲ್ಲ, ಭಾಳ ಸರ್ತಿ ಆಗಿತ್ತು. ಹಾಗಾಗಿ ಅವರ ಉದ್ಯಮಗಳ ಮೇಲೆ ಇನ್ನೊಂದ್ರ ಮೇಲೆ ಏನು ಈ ಪ್ರಶ್ನೆ ಇಲ್ಲ, ಅದು ಇನ್ನೂ ಒಂದು ಆಯಾಮ ಇರ್ಬೋದು ಅಂತ ನಾನು ಅದಕ್ಕೂ ಹೇಳ್ತೀನಿ. ಯಾಕೆ ಈ ರೈಡ್ ಈಗ ಆಗ್ತಾ ಇರ್ಬೋದು ಅನ್ನೋ ಕಾರಣಕ್ಕೆ. ಹಾಗಾಗಿ ನಾನು ನೋಡಿ, ಈ ದೇಶದ ವ್ಯವಸ್ಥೆಯನ್ನು ಯಾವುದೇ ಒಂದು ಆಡಳಿತ ಪಕ್ಷ ಅಥವಾ ರಾಜಕೀಯ ಪಕ್ಷ ಈ ಮಟ್ಟದಲ್ಲಿ ಬಳಸ್ಕೊಳ್ತದೆ ಅಂತಕ್ಕಂಥದ್ದನ್ನ ಮೂಲತಃ ತಪ್ಪೋದು, ಬಳಸ್ಕೊಳ್ಳೋದಿಲ್ಲ ಅಂತಲೇ ನಮ್ಮ ಭಾವಿಸೋನು.
ಅದು CBI ಇರ್ಬೋದು, ಅಥವಾ ಎಲೆಕ್ಷನ್ ಕಮಿಷನ್ ಇರ್ಬೋದು, ಅಥವಾ ಬೇರೆ ಬೇರೆ IT ಗಳಿರ್ಬೋದು, ಬೇರೆ ಬೇರೆ ಇವೆಲ್ಲವೂ ಕೂಡ ಒಂದು ರೀತಿಯ ಸ್ವಾಯತ್ತವಾಗಿ ಕಾರ್ಯನಿರ್ವಹಿಸಬೇಕಾದ ಸಂಸ್ಥೆಗಳು ಹಾಗೆ ಇರಬೇಕು ಅಂತ ನಾನು ಬಯಸೋನು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಕಳಂಕಗಳು ಅಂಟಿರ್ತಕ್ಕಂಥದ್ದು ಅಷ್ಟೇ ಸತ್ಯವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಶಿವಕುಮಾರ್ ಅವರ ರೈಡ್ ವಿಚಾರದಲ್ಲಿ, ಟೈಮಿಂಗ್ ವಿಚಾರದಲ್ಲಿ ಇರತಕ್ಕಂಥ ಸಮಸ್ಯೆ ಎರಡು ವಿಷಯ. ಒಂದು, ಅವರು ಇನ್ಕಮ್ ಟ್ಯಾಕ್ಸ್ ಅಸೆಸ್ಸಿ, ಆಮೇಲೆ ಕರ್ನಾಟಕ ಸರ್ಕಾರದಲ್ಲಿ ಸಚಿವ, ಎಕನಾಮಿಕ್ ಅಫೆಂಡರ್ ಏನಲ್ಲ. ಅಕಸ್ಮಾತಾಗಿ ಅವರು ಏನು IT ಅವ್ರು ಮಾಡ್ಬೋದಾಗಿರೋದೇನು, ಯಾರು ಅವರು ಡಿಕ್ಲೇರ್ ಮಾಡಿದಾರೋ ಅದಕ್ಕಿಂತ ಹೆಚ್ಚು ಆದಾಯ ಇದೆಯೋ, ಅದು ಆಸ್ತಿ ಏನಾದ್ರು ಡಿಕ್ಲೇರ್ ಮಾಡಿದ್ರೆ ಇಟ್ಕೊಂಡಿದ್ದಾರೋ ಅಂತ ಅಷ್ಟೇ ಪತ್ತೆ ಮಾಡ್ತಕ್ಕಂಥದ್ದು. ಇದು 8ನೇ ತಾರೀಕು ಮೇಲೂ ಮಾಡ್ಬೋದಾಗಿತ್ತು. ಓಕೆ, ಹಾಗಾಗಿ ನಾನೊಂದು ಪ್ರಶ್ನೆ ಕೇಳ್ತೀನಿ. ಓಕೆ, ಬಿಫೋರ್ ಐ ಗೋ ಟು ಅಶ್ವಥ್ ನಾರಾಯಣ್, ಅಸ್ಯೂಮ್ ಇದು ಟೈಮಿಂಗ್ ಈಸ್ ರಾಂಗ್. ಗುಜರಾತ್ನಲ್ಲಿ ಚುನಾವಣೆ ಬರ್ತಾ ಇದೆ ರಾಜ್ಯಸಭೆದು, ಅದಕ್ಕೆ ಲಿಂಕ್ ಅಪ್ ಮಾಡಿದ್ದಾರೆ ಅಂತಾನೆ ಲೆಟ್ ಅಸ್ ಅಸ್ಯೂಮ್. ಒಪ್ಕೊಂಡ್ಬಿಡೋಣ ಅದನ್ನ. ಆ ರೀತಿ ಅನುಮಾನ ಪಡ್ಲಿಕ್ಕೆ ಅವಕಾಶ ಇಲ್ಲ. ಒಂದು ಸೆಕೆಂಡ್, ಅನುಮಾನ ಬರ್ಬೋದು ಸಾಹಜ. ಬಟ್ ನನ್ನ ಕ್ವಶನ್ ಇಸ್ ಡಿಫರೆಂಟ್. ಗುಜರಾತ್ನಲ್ಲಿರುವಂತಹ ಶಾಸಕರನ್ನ ಬೆಂಗಳೂರಿಗೆ ಮೂವ್ ಮಾಡಬೇಕು ಅಥವಾ ಗುಜರಾತ್ನಲ್ಲಿರುವ ಕಾಂಗ್ರೆಸ್ ಶಾಸಕರು ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಗುಣಲಕ್ಷಣಗಳು ಪ್ರದರ್ಶನವಾಗಿದ್ದು ಕೇವಲ 1.5 ವಾರದ ಹಿಂದೆ. ಹೌದು, ಜಸ್ಟ್ 1.5 ವಾರದ ಹಿಂದೆ. ಅದಕ್ಕೂ ಮೊದಲು ಇರಲಿಲ್ಲ. ಅಹಮದ್ ಪಟೇಲ್ ವಾಸ್ ಆಸ್ ಕಾನ್ಫಿಡೆಂಟ್ ಆಸ್ ಎನಿಬಡಿ ಟು ವಿನ್ ದಿ ಎಲೆಕ್ಷನ್ಸ್. 54, 53, 52 ಶಾಸಕರನ್ನು ಇಟ್ಕೊಂಡು. ಡು ಯು ಮೀನ್ ಟು ಸೇ ಟು ಮೀ, ಈಗ ಇವತ್ತು ನಡೆದಿರುವಂತಹ ಈ ವ್ಯಾಪಕವಾದಂತಹ ದಾಳಿಗಳನ್ನು ನೋಡಿದ್ರೆ 8 ದಿನದಲ್ಲೋ 9 ದಿನದಲ್ಲೋ ಅಲ್ಲಿ ಬೆಳವಣಿಗೆ ಆದ ತಕ್ಷಣ ಪ್ಲಾನ್ ಆಗಿ ನಡೆದಿದೆ ಅಂತ ಹೇಳ್ತಾ ಇದ್ದೀರೇನು? ಇಲ್ಲ, IT ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಂತ ವಿವರಣೆಯನ್ನು ಕೂಡ ನಾನು ನೋಡಿದೆ. ಅವ್ರೇನ್ ಹೇಳ್ತಾರೆ, ಇದು ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್ ಇತ್ತು, ಹಾಗೆ ಅದರ ಮುಂದುವರೆದ ಭಾಗವಾಗಿ ನಾವು ಸರ್ಚ್ ಮಾಡ್ತಾ ಇದ್ದೀವಿ ಹೇಳ್ತೇನೆ. ಹಾಗಿದ್ದಾಗ ಒಂದು ಕಡೆ ನೀವು ಅಲಿಗೇಷನ್ ಮಾಡೋದು, ಆಕ್ಷೇಪ ಎತ್ತೋದು, ಒಂದು ಸರ್ಕಾರ ಒಂದು ಸಂಸ್ಥೆಗಳನ್ನ, ಸ್ವಾಯತ್ತ ಸಂಸ್ಥೆಗಳನ್ನ ಬಳಸಿಕೊಳ್ಳುವಂತಹ ರೀತಿಯ ಪ್ರಶ್ನೆಗಳನ್ನು ಎತ್ತುತ್ತೀರಿ. ದೆನ್ ಯು ಕಂಗ್ರಾಚುಲೇಟ್ ದಿ IT ಡಿಪಾರ್ಟ್ಮೆಂಟ್, ದೇ ಹ್ಯಾವ್ ನಾಟ್ ಕನ್ಸಿಡರ್ಡ್ ಯುವರ್ ಪೊಲಿಟಿಕಲ್ ಟೈಮಿಂಗ್. 4 ತಿಂಗಳಿಂದ 3 ತಿಂಗಳಿಂದ ನಾವು ಟ್ರಯಲ್ ಮಾಡ್ಕೊಂಡ್ ಬಂದಿದ್ದನ್ನ ನನಗೆ ಸರಿ ಇನ್ಸಿದ ಟೈಮಲ್ಲಿ ನಾನು ಮಾಡಿದ್ದೀನಿ. ಐ ಆಮ್ ನಾಟ್ ಬಾದರ್ಡ್ ವಿತ್ ದಿ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಅಂಡ್ ದಿ ಕ್ಯಾಲೆಂಡರ್ ಅನ್ನೋದಕ್ಕೆ ವೈ ಡೋಂಟ್ ಯು ಕಂಗ್ರಾಚುಲೇಟ್ ದೆಮ್? ಲೀಗಲಿ ದೇ ಮೇ ಬಿ ರೈಟ್, ಲಾಜಿಕಲಿ ದೇ ಮೇ ಬಿ ರೈಟ್, ಬಟ್ ಎಥಿಕಲಿ ದೇ ಆರ್ ರಾಂಗ್. ಹೌ ಎಥಿಕಲಿ ದೇ ಆರ್ ರಾಂಗ್. ಬೇಕಾದಾಗ ಮಾಡೋದು ಎಥಿಕಲಿ ರೈಟ್ ಇಲ್ಲ. ಇಲ್ಲಿ ಕೇಳಿ, ಯಾಕೆ ಅಂದ್ರೆ ಆ ಸಂಸ್ಥೆ ತನ್ನ ಒಂದು ಇಂಡಿಪೆಂಡೆನ್ಸ್ ಉಳಿಸ್ಕೊಂಡಿದೀವಿ ಅಂತ ಜಗಜ್ಜಾಹೀರು ಮಾಡಬೇಕು ಅಂತೇಳಾಗಿದ್ರೆ, ನಾನು ಆಗಲೇ ಹೇಳಿದಾಗೆ ಅವರೇನು ದೇಶ ಬಿಟ್ಟು ಓಡೋಗ್ತಕ್ಕಂಥವ್ರಲ್ಲ, ಮತ್ತೊಂದಲ್ಲ. ಅವ್ರಿರ್ತಕ್ಕಂಥ ಚರಾಸ್ತಿ ಸ್ಥಿರಾಸ್ತಿಗಳೆಲ್ಲ ಅಲ್ಲೆಲ್ಲೇ ಇರ್ತಾವೆ. ಯಾವುದು ಕೂಡ ಅವ್ರ ಅಕಸ್ಮಾತ್ ಮನಿ ಟ್ರೈಲ್ಗಳನ್ನೆಲ್ಲ ಅವರು ಟ್ರ್ಯಾಕ್ ಮಾಡಿದ್ರೂ ಕೂಡ ಆ ದಾಖಲೆಗಳು ಕೂಡ ಅಳಿಸೋಗ್ತಕ್ಕಂಥ ದಾಖಲೆಗಳೇನಲ್ಲ. ಅದನ್ನ ಈ ಒಂದು 3-4 ದಿವಸ ಅಥವಾ 5 ದಿವಸ ಮುಂಚೆ ಮಾಡಿರೋ ಸಾಧ್ಯತೆ ಇರುವಂಥದ್ದಕ್ಕೆ ಯಾಕೆ ಅಂತೇಳಂದ್ರೆ, ಇವರು ಒಂದು ಸ್ವಲ್ಪ ಅವರ ಒಂದು ಪರಿಧಿಯನ್ನು ಬಿಟ್ಟು ಹೋಗಿ ಗುಜರಾತ್ನ ಶಾಸಕರುಗಳಿಗೆ ರಕ್ಷಣೆ ಕೊಟ್ಟು ತಾನೇ ಎಲ್ಲ ಮಾಡ್ತಾ ಇದ್ದೀನಿ ಅಂತಕ್ಕಂಥ ತೋರಿಸ್ತಾ ಇರುವಂತಹ ಸಂದರ್ಭ. 3 ತಿಂಗಳಿಂದ ತಯಾರಿ ಆಗಿರ್ಬೋದು, ಇದಕ್ಕೆ 1 ತಿಂಗಳಿಂದ ಆಗಿರ್ಬೋದು. ಈ 40 ಜಾಗದ್ದೆಲ್ಲ ನೋಡಿದ್ರೆ, ಸೊ ನನ್ನ ಪಾಯಿಂಟ್ ಇಸ್, ನೀವು ಹೇಳುತ್ತಿರುವಂತ ರಾಜಕೀಯಕ್ಕೆ ತಳಕಾಗ್ತಿರೋ ವಿಷಯ ಎಮರ್ಜ್ ಆಗಿ ಪ್ರತ್ಯಕ್ಷ ಆಗಿದ್ದಿದ್ದೆ 10 ದಿನದಲ್ಲೋ 12 ದಿನದಲ್ಲೋ. ಹ್ಯಾಕ್ ತಳಕಾಗ್ತೀರಿ? ಇಲ್ಲ, ಅವ್ರು ಪೂರ್ವ ತಯಾರಿ ಮಾಡಿ ಅವತ್ತೋ ರೈಡ್ ಮಾಡ್ಬೋದು ಅಂತ ಇದ್ದಿದ್ದನ್ನ ಕೆಲವು ದಿವಸ ಪ್ರೀಪೋನ್ ಮಾಡಿರ್ತಕ್ಕಂಥ ಸಾಧ್ಯತೆಗಳಿದಾವೆ. ಇನ್ನೊಂದು, ದಿವ್ಯಾ ಅವರು ಹೇಳಿದಾಗೆ ಅವ್ರ ಮುಖಾಂತರ ಸಂದೇಶ ಕಳಿಸ್ತಾರೆ ಅಂದ್ರೆ, ಅಲ್ಲಿರೋರೆಲ್ಲ ರಾಜಕಾರಣಿಗಳ ವಿಷಯ ಇನ್ನೂ ನಿಮಗೆ ಗೊತ್ತಿಲ್ಲಮ್ಮ. ಅಷ್ಟು ಸುಲಭವಾಗಿ ಯಾರೋ ಬಂದು ಹೇಳಿದ ತಕ್ಷಣ ಕೇಳೋಂಥವ್ರಲ್ಲ ರಾಜಕಾರಣಿಗಳು. ಪಳಗಿರ್ತಾರೆ, ಅಷ್ಟು ಸುಲಭವಾಗಿ ಆ ಸಂದೇಶ. ಆಲ್ ರೈಟ್, ಲೆಟ್ ಅಸ್ ಅಕ್ಸೆಪ್ಟ್ ಇಟ್. ಇದು ಪೊಲಿಟಿಕಲ್ ಅಲ್ಲ ಅಂತ ವಿಲ್ ಅಕ್ಸೆಪ್ಟ್ ಇಟ್. ಪೊಲಿಟಿಕಲ್ ಅಲ್ಲ, ಸ್ವಾಯತ್ತ ಸಂಸ್ಥೆಯಾದಂತಹ ಆದಾಯ ತೆರಿಗೆ ಇಲಾಖೆ ತನ್ನ ಪಾಡಕ್ಕೆ ತಾನು ಕೆಲಸ ಮಾಡ್ಕೊಂಡೋದ್ರೆ ನಮ್ಮನ್ನ ಯಾಕ್ರಿ ಬಂದು ಪ್ರಾಣ ತಿಂತೀರಿ ನೀವು ಅಂತ ಬೇಕಾದ್ರೆ ಹೇಳಿ, ಒಪ್ಕೊಂಬಿಡೋಣ. ಮೈ ಪಾಯಿಂಟ್ ಇಸ್, ನೀವೀಗಲ್ಲ IT ಕಳಿಸ್ಬಿಟ್ಟು ಗುಜರಾತ್ MLAಗಳ ಜಾಗಕ್ಕೆ ಶಿವಕುಮಾರ್ ಮನೆ ಮೇಲೆ ರೈಡ್ ಮಾಡಿ ಹೆದರಿಸ್ಬಿಟ್ಟ ತಕ್ಷಣ ಸ್ಟ್ರಾಂಗ್ ಆಗಿ ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ ಎಂದು ನಂಬಿರುವ ಅವರ ಶಾಸಕರನ್ನ ಹೆದರ್ಸಕ್ಕಾಗತ್ತೆ ಅನ್ನೋ ಭ್ರಮೇಲಿದ್ದೀರಿ ನೀವು? ಸರ್, ಸಾಧ್ಯನೇ ಇಲ್ಲ. ಗುಜರಾತ್ ಶಾಸಕರ ಅಲ್ಲಿರೋದಕ್ಕೂ IT ಹೋಗೋದಕ್ಕೂ ಸಂಬಂಧವೇ ಇಲ್ಲ. DK ಶಿವಕುಮಾರ್ ಅಲ್ಲಿದ್ದರಿಂದ ಅವ್ರನ್ನ ಕರ್ಕೊಂಬರ್ಲಿಕ್ಕೆ ಅಲ್ಲಿ ಹೋಗಿರೋದು ಅಷ್ಟೇ ಹೊರತು ಒಬ್ಬನೇ ಒಬ್ಬ ಶಾಸಕನ ಟಚ್ ಮಾಡಿಲ್ಲ, ನಾವು ಮಾತಾಡಿಸಿಲ್ಲ. ವಾಪಸ್ ತೋರಿಸ್ತಾ ಇದೀವಲ್ಲ, ಟಚ್ ಮಾಡಿದ್ದೀರಾ ಇಲ್ವೋ ಗೊತ್ತಿಲ್ಲ, ಮಾತಾಡ್ತಿರೋ ತೋರಿಸ್ತಿದೀವ. ಅಲ್ಲಿ ನಾನು ನೋಡಿದೆ, ಕ್ಲಿಪ್ಪಿಂಗ್ಸ್ ನೋಡಿದೆ. ಅವರು MLAಗಳ ಅಥವಾ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರ ಅಥವಾ ಇನ್ಚಾರ್ಜಸ್ ಯಾರನ್ನ ಇದ್ದಾರೆ ಇನ್ನೂ ಗೊತ್ತಿಲ್ಲ ನಮ್ಗೆ. ಅವ್ರು ಹೊರಗಡೆ ಬಂದ ಮೇಲೆ ಗೊತ್ತಾಗ್ತದೆ. ಶಾಸಕರು ಹೊರಗಡೆ ಬಂದು ಮುಕ್ತವಾಗಿ ಮಾತಾಡಿದಾಗ ಸತ್ಯಾಸತ್ಯತೆ ಏನಂತ ಗೊತ್ತಾಗ್ತದೆ ಸರ್. ಆಮೇಲೆ ಇನ್ನೊಂದು, ಇವತ್ತೇನು DK ಶಿವಕುಮಾರ್ ಅವರು ಮತ್ತು ಅವ್ರ ಕಂಪನಿ ಅವ್ರ ರಿಲೇಟೆಡ್ ಮನೆಯಲ್ಲಿ ಏನು ರೈಡ್ ಆಗಿದೆ ಎಲ್ಲವೂ ಸಹ ಮಾರ್ಚ್ 31 ಅಥವಾ ನೆಕ್ಸ್ಟ್ ಇಯರ್ ಅಲ್ಲಿ ಅವ್ರು ಡಿಕ್ಲರೇಷನ್ಸ್ ಮಾಡ್ಕೊಂಡ್ರೆ ಏನೂ ಬರಲ್ಲ. ಇಲ್ಲಿ ಬರೋದು ಯಾವುದು ಅಂತ ಹೇಳಿದ್ರೆ,
ಬೇನಾಮಿ ಪ್ರಾಪರ್ಟೀಸು ಮತ್ತೆ ಕಳೆದ 4-5 ವರ್ಷದಲ್ಲಿ ಅಥವಾ ಬೇರೆ ಬೇರೆ ಟೆನ್ಯೂರಲ್ಲಿ ಮಾಡಿರ್ತಂತ ಡಿಕ್ಲೇರ್ ಮಾಡ್ಕೊಳ್ಳದಿರೋ ಮಾತ್ರ ಪ್ರಾಬ್ಲಮ್ ಆಗ್ತದೆ ಹೊರತು ಬೇರೆ ಏನು ಪ್ರಾಬ್ಲಮ್ ಬರಲ್ಲ. ಶಂಕರ್ ಹೇಳಿದ್ರಲ್ಲಿ ಒಂದು ಎಕ್ಸ್ಪ್ಲನೇಷನ್ ಕೊಡೋಣ. ಶಂಕರ್, ಆನ್ಯುಯಲ್ ಡಿಕ್ಲರೇಷನ್ ಆದಾಯ ತೆರಿಗೆ ನನ್ನ ಆದಾಯವನ್ನು ಘೋಷಣೆ ಮಾಡುವಂತಹ ಮಾರ್ಚಿನ ಸಮಯದಲ್ಲಿ ಮಾಡಬೇಕಾದ ಕರೆಕ್ಟ್. ಬಟ್ ಇದು ಹಂಗಿದ್ದಂಗಿಲ್ಲ. ಇವ್ರು ಹೋಗಿರೋ ರೀತಿ ನೋಡಿದ್ರೆ ಯಾವ್ಯಾವಾಗಲೂ ಏನೇನೋ ದುಡ್ಡು ಎಲ್ಲೆಲ್ಲೋ ಮೂವ್ ಆಗಿ ಏನೇನೋ ಆಗಿರೋ ಲೀಕೇಜು ಅದಕ್ಕೂ ಡಿಕ್ಲರೇಷನ್ಗೂ ಸಂಬಂಧ ಇರಲ್ಲ. ನಾನು ಈ ಶಿವಕುಮಾರ್ ತಪ್ಪು ಮಾಡಿದ್ದಾರೆ ಅಂತಲ್ಲ. ಫಾರ್ ಎಕ್ಸಾಂಪಲ್, ಈಗ 10 ಕೋಟಿ ರೂಪಾಯಿ ಡಿ ಕೆ ಮನೇಲಿ ಸಿಕ್ಕಿದ್ರೆ ಅಥವಾ ನನ್ನ ಮನೇಲಿ ಸಿಕ್ಕಿದ್ರೆ, ನಿಮ್ಮ ಮನೇಲಿ ಸಿಕ್ಕಿದ್ರೆ, ನನ್ನ ಮನೇಲಿ ಇಲ್ಲ ಸಾರಿ, ನಿಮ್ಮ ಮನೇಲಿ ನಂಗೆ ಗೊತ್ತಿಲ್ಲ, ಓಕೆ ಓಕೆ ಆಲ್ ರೈಟ್ ಸಾರಿ, ಸಿಕ್ಕಿದ್ರೆ ಐ ಸ್ಟಿಲ್ ಹ್ಯಾವ್ ಎ ಡಿಫೆನ್ಸ್ ಇನ್ IT ಆಕ್ಟ್. ಡಿಫೆನ್ಸ್ ಏನ್ ನನಗೆ ಅಂದ್ರೆ ಐ ವಿಲ್ ಆನ್ಸರ್ ಇಟ್ ಬೈ ಬಿಫೋರ್ March 31, 2018. 17-18 ಆರ್ಥಿಕ ಹಣ ವರ್ಷದಲ್ಲಿ ನಾನು ಡಿಕ್ಲರೇಷನ್ ಕೊಡ್ತೀನಿ, ಅದಕ್ಕೆ ಅದು ತೋರಿಸ್ತೀನಿ ಅಂತ ಹೇಳ್ಬೋದು. ಬಟ್ ಇದು ಹಂಗಿದ್ದಂಗೆ ಅಲ್ಲ, ಮುಂದಕ್ಕೆ ಪಾಸ್ ಆಗಿದೆ ಅನ್ಸುತ್ತೆ, ಬೇರೆ ಏನೇನು. ಅದಕ್ಕೆ ಈ ವ್ಯಾಪಕತೆ ಬಂದಿದೆ. ನನಗೆ ನಿಮ್ಮಿಬ್ಬರನ್ನು ಕೇಳಿ, ನಿಮ್ಮ ಅನುಭವದಲ್ಲಿ ಯಾವತ್ತಾರು ನೋಡಿದ್ರ ಒಬ್ಬ ರಾಜಕಾರಣಿಯದು 40 ಜಾಗ ಅಂತ? ನಾನಂತೂ ನೋಡಿಲ್ಲ. ಅಲ್ಲ, ಬರೇ ರಾಜಕಾರಣಿದ ಆಗಿಲ್ಲ, ಅವರು ಉದ್ಯಮಿ ಅಲ್ವಾ? ಎಕ್ಸಾಕ್ಟ್ಲಿ. ನಾಡಗೌಡ ವಿಲ್ ಟೇಕ್ ನಾಡಗೌಡ್ರನ್ನ, ಇವರಿಬ್ಬರನ್ನ ಬಿಟ್ಬಿಡೋಣ. ನೀವು ಈಗಷ್ಟೇ ಕನ್ವರ್ಟ್ ತಾನೆ, ನೀವು ಕನ್ವರ್ಟ್ ತಾನೆ, ನೀವು ಈಗ ತಾನೇ ಆಗಿರೋದು. ಹಂಗಾಗಿ ಹಳೆ ವಾಸನೆಗಳೇನು ಹೋಗಿರಲ್ಲ ಅಲ್ವೇ? ಅವ್ರಿನ್ನೂ ಶರದ್ ಯಾದವ್ ನಿತೀಶ್ ಕುಮಾರ್ ಗೊತ್ತಿಲ್ಲ. ಥಿಂಕ್ ದಿಸ್ ಇಸ್ ಪೊಲಿಟಿಕಲ್ ಅಲ್ಲ, ಇದು ಎಲ್ಲ ಇದು ಸರ್ಕಮ್ಸ್ಟಾನ್ಸಸ್ ಇಸ್ ಶೋಯಿಂಗ್ ದಟ್ ಇಟ್ ಇಸ್ ಅ ಪೊಲಿಟಿಕಲ್. ಓಕೆ, ಇನ್ಕಮ್ ಟ್ಯಾಕ್ಸ್ ರೇಟ್ ಆಗ್ಬೇಕಾದ್ರೆ ವಿ ನೋ ಇದೇನು ಫಸ್ಟ್ ಟೈಮ್ ಆಗಿಲ್ಲ. ಮುಂಚೆ ಒಂದು 50 ಲಕ್ಷ 10 ಲಕ್ಷ ಸಿನಿಮಾ ಸ್ಟಾರ್ ರೇಡ್ ಮಾಡ್ತಿದ್ರು, ದೊಡ್ಡ ಪೇಪರ್ನ ಬರ್ತಿತ್ತು ಹೋಗ್ತಿತ್ತು. ಆಮೇಲೆ ಈಗ ಇನ್ಸ್ಟಿಟ್ಯೂಷನ್ ರೇಡ್ ಮಾಡಿದ್ದಾರೆ, ಮೆಡಿಕಲ್ ಕಾಲೇಜ್ ರೇಡ್ ಮಾಡಿದ್ದಾರೆ, ಮೊನ್ನೆ ವೈಪನ್ ಕಾಲೇಜ್ ರೇಡ್ ಮಾಡಿದ್ದಾರೆ. ಇಂಥ ಪೊಲಿಟಿಕಲ್ ರೇಡ್ ಆಗುತ್ತೆ. ರೇಡ್ ಆಗೋದು ಒಂದು ದೇರ್ ಇಸ್ ಅ ಪ್ರೊಸೀಜರ್. ಯಾರೋ ಕಂಪ್ಲೇಂಟ್ ಕೊಡ್ತಾರೆ, ಇವನ್ ನಾವ್ ಯಾರು ಕಂಪ್ಲೇಂಟ್ ಕೊಟ್ರೆ ಅದು ರೊಕ್ಕ ಸಿಕ್ಕರೆ ನಮಗೆ ಪರ್ಸೆಂಟೇಜ್ ಸಿಗುತ್ತೆ. ಇಫ್ ಯು ಇನ್ಫಾರ್ಮ್ ಪ್ರೂವ್ ಆದ್ರೆ ಇನ್ಫಾರ್ಮೇಶನ್ ಬಂದ್ರೆ ಸುಮ್ಮನೆ ಹಂಗ ಅನ್ಬಿಟ್ಟು ಊರ್ನಲ್ಲಿರೋಲ್ಲ ಹೇಳಿ ನೀವ್ ಹಂಗ ಹೇಳಿ ಊರ್ನವರೆಲ್ಲ ಹೊಂಟ್ಬಿಟ್ಟಾರಲ್ಲ. ಇದೇ ಅಲ್ಲ, ಯಾವ ಇದೇ ಇಲ್ಲ, ಎಲ್ಲ ರಾಜಕಾರಣಿಗಳ ಮೇಲೂ ಕಂಪ್ಲೇಂಟ್ ಫೈಲ್ ಆಗ್ಬಿಟ್ಟು. ಅಲ್ಲ, ಕಂಪ್ಲೇಂಟ್ ಯಾರು ಮಾಡ್ತಾರೆ? ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಇಲ್ಲದ ಮಾಹಿತಿಯನ್ನ ನಾನು ಕೊಟ್ಟಾಗ, ಅದು ಅಕ್ರಮವೆಂದು ಸಾಬೀತಾದಾಗ, ಆ ದುಡ್ಡು ಸರ್ಕಾರದ ವಶಕ್ಕೆ ಬಂದಾಗ ಅವ್ರಿಗೆ ಮ್ಯಾಟರ್. ನೀವು ಹೇಳಿದ್ದು ಬಹಳ ಈಸಿ ಟೈಪ್, ಯಾವ್ದೋ ಭಾಗ್ಯದ ಸ್ಕೀಮ್ ಅನೌನ್ಸ್ ಮಾಡಿ ಹೇಳಿ. ನಮಗ್ ನೋಡಿದಂಗೆ ಬೇಕಾದಷ್ಟು ಇನ್ಕಮ್ ಟ್ಯಾಕ್ಸ್ ರೇಡ್ ಆದ್ರೂ ಅವ್ರು ಸುತ್ತಲೂ ಮುತ್ತಿದ್ದವ್ರು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಇಲ್ಲಿ ದುಡ್ಡು ಇಟ್ಟಿದ್ದಾರೆ ಇಲ್ಲಿ ಅಂತ. ಮತ್ತೆ ಇನ್ಕಮ್ ಟ್ಯಾಕ್ಸ್ ಆದವ್ರು ಸುಮ್ನೆನೂ ಬರ್ತಾರಂತ ಹೇಳೋದಲ್ಲ. ನೀವ್ ಯಾರೋ ಒಂದು ಕಂಪ್ಲೇಂಟ್ ಕೊಟ್ರಿ ಬಂದ್ ಮನೆ ಬರ್ತಾರ? ಬರಲ್ಲ. ಒಂದು 3 ತಿಂಗಳ 6 ತಿಂಗಳ ಸ್ಟಡಿ ಮಾಡಿ ಡಿಪೆಂಡಿಂಗ್ ಆಗಿ ಅಲ್ಲಿ ಬಂದ್ಮೇಲೆ ಹೋದ್ರು. ಬಟ್ ನನಗೆ ಮುಂದೆ ಏನಂದ್ರೆ, ಇವೆಲ್ಲ ರೇಡ್ ಆದ್ಮೇಲೆ ಮುಂದೆ ಏನೂ ಆಗಿಲ್ಲ. ರೇಡ್ ಕಂಪ್ಲೀಟ್ ಆದ್ಮೇಲೆ ಯಾರ ಮ್ಯಾಗ ಆಕ್ಷನ್ ಆಗಿದೆ? ಯಾವ ರೇಡ್ ಅದಾವ? ಏನ್ ಹೇಳ್ತಾನ? ನನ್ನ ಮನ್ಯಾಗ 50,000 ರೂಪಾಯಿ ಸಿಕ್ಕಿದ್ರೆ ಏನು ಸಿಕ್ಕಿಲ್ಲ. ಆಯ್ತಲ್ಲ, ಎಲ್ಲಿ ಜಯಲಲಿತಾ, ಶಶಿಕಲಾ, ಇಳವರಸಿ, ಸುಧಾಕರ್ ಅಂದ್ಮೇಲೆ ಆಗಿದೆಯಾ? ಎಷ್ಟಾರಾಗ್ಲಿ ಜೈಲಲ್ಲಿ ಕೂತಿಲ್ವಾ? ಅಲ್ಲಲ್ಲ, ಪರವಾಗಿಲ್ಲ. ಎಷ್ಟು ಜನ ಕೂತಿಲ್ವಾ? ಎಷ್ಟು ಜನ ಆಗಿದಾರಲ್ಲ? ಲಾಲು ಪ್ರಸಾದ್ ಯಾದವ್ ಕನ್ವಿಕ್ಟ್ ಆಗಿ ಟೋಟಲ್ ಎಷ್ಟು ರೇಡ್ ಆಗಿದಾವೆ? ಆ ರೇಡ್ ನಲ್ಲಿ ಎಷ್ಟು ಜನ? ಅದಕ್ಕೆ ಅಲ್ವಾ ನೀವು ವಾಪಸ್ ಬಂದು ಹೊಸ ಗರ್ ವಾಪಸಿಯಲ್ಲಿ ಹೋಗಿ ಕುತ್ಕೊಂಡಿರೋದು? ಯಾಕೆ? ಲಾಲು ಪ್ರಸಾದ್ ಯಾದವ್ ಮೇಲೆ ಅದೇ ಭ್ರಷ್ಟಾಚಾರದ ಆರೋಪ ಬಂದಾಗ್ಲೇ ಅವ್ರು ಹೊರಗಡೆ ಬಂದಿದ್ದಾರೆ. ನೋಡಿದ್ರೆ ಯು ಶುಡ್ ಬಿ ವೆರಿ ಸ್ಟ್ರಾಂಗ್ ಟುಡೇ. ನಾವು ಯಾವುದನ್ನ ಒಂದು ವಾರದ ಹಿಂದೆ ಹೇಳಿದ್ದೆವೋ, ಭ್ರಷ್ಟತೆಯನ್ನು ಸಹಿಸುವುದಿಲ್ಲ ನಾವು ಈ ವಿಚಾರದಲ್ಲಿ ಅಂತ, ಅದನ್ನ ಮಾಡ್ತಾ ಇರುವಂತ ಉಗೆ NDA ಸರ್ಕಾರ ಅಂತ ನೀವು ಹೇಳ್ಬೇಕಾಗಿತ್ತು ಇವತ್ತು. ಯಾಕೆ ಹೇಳಲ್ಲ? ಈಗೇನು ಮಾತಾಡೋಣ. ಡಿಸಿಪ್ಲಿನ್ ಪಾರ್ಟಿ ವರ್ಕರ್, ನಿಮ್ಗೆಲ್ಲ ಗೊತ್ತಿದೆ. ಇಷ್ಟು ವರ್ಷ ಆದ್ರೂ ನಾವು ರಾಜಕಾರಣದಲ್ಲಿ ಒಂದು ಪಕ್ಷಕ್ಕೆ ಪ್ರೆಸಿಡೆಂಟ್ ಆಕ್ಷನ್ ತಗೊಂಡು. ಲೆಟ್ ಮಿ ಟೇಕ್ ಒನ್ ಒಪಿನಿಯನ್. DK ಸಾರಿ ರವಿಕೃಷ್ಣ ರೆಡ್ಡಿ ಅವರದ್ದು. ಪೊಲಿಟಿಕಲಿ ಇಂತಹ ರೈಡ್ಗಳು ಇಂಪ್ಯಾಕ್ಟ್ ಆಗ್ತಾವ. ಫಾರ್ ಎಕ್ಸಾಂಪಲ್, ನರೇಂದ್ರ ಮೋದಿ ಅವರನ್ನ ಸೋನಿಯಾ ಗಾಂಧಿ ಮೋತ್ಕ ಸೌದಾಗರ್ ಅಂತ ಕರೆದ್ರು. ಯಾವುದೋ ಒಂದು ಹಂತದಲ್ಲಿ ಹ್ಯೂಜ್ ಇಂಪ್ಯಾಕ್ಟ್ ಆಯಿತು. ಅವ್ರು ಯೂಸ್ ಮಾಡ್ಕೊಂಡ್ಬಿಟ್ರು ಅದನ್ನು. ಯಾವುದೋ ಒಂದು ಎನ್ಕೌಂಟರ್ ಕೇಸನ್ನು ಅಮಿತ್ ಶಾ ಬಿಕೇಮ್ ಎನ್ ಅಕ್ಯೂಸ್ಡ್ ಇನ್ ಇಟ್ ಆರ್ ಒನ್ ಆಫ್ ದಿ ಇದು ಡ್ಯಾಶ್ 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 ಹ್ಯೂಜ್ಲಿ ಯೂಸ್ ಮಾಡ್ಕೊಂಡ್ರು ಅವ್ರದನ್ನು. ನರೇಂದ್ರ ಮೋದಿ ಅವರೇ ಅದು ಯಾವುದೋ ಒಂದು ಘಟನೆಯನ್ನು ನಾಯಿ ಸಾಯೋದಕ್ಕೇನೋ ಕಾರಿಂದಕ್ಕೆ ಹೋಲಿಕೆ ಮಾಡಿಬಿಟ್ರು. ಯಾವುದಕ್ಕೆ ಹೋಲಿಕೆ ಮಾಡಿದ್ರು? ಆಬ್ವಿಯಸ್ಲಿ ಕಾಂಗ್ರೆಸ್ ಯೂಸ್ಡ್ ಇಟ್ ಅದನ್ನು. ಡು ಯು ಥಿಂಕ್ 180 ರೈಡ್
IT ರೈಡ್ ಗುಜರಾತ್ ಚುನಾವಣೆಯಲ್ಲಿರೋದು ಕರ್ನಾಟಕದಲ್ಲಿ ಎಫೆಕ್ಟ್ ಆಗತ್ತಾ? ಇಲ್ಲಿ ಒಂದು ಇಂಗ್ಲಿಷ್ ಒಂದು ಪರ ಆರ್ ವಿರೋಧ? ದ ಸ್ಟ್ರೆಂತ್ ಆಫ್ ದ ಚೈನ್ ಈಸ್ ಇಟ್ಸ್ ವೀಕೆಸ್ಟ್ ಲಿಂಕ್ ಅಂತ. ಈ ಇಡೀ ಎಪಿಸೋಡ್ ಅಲ್ಲಿ DK ಶಿವಕುಮಾರ್ ಕರಪ್ಷನ್ ವಿಚಾರಕ್ಕೆ ಬಂದಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ವೀಕೆಸ್ಟ್ ಲಿಂಕ್. ಅವರು ಕರ್ನಾಟಕದ ಅಧ್ಯಕ್ಷರಾಗೋದಿಕ್ಕೆ ತಡೆದಿದ್ದು ಅವ್ರ ಮೇಲೆ ಇರುವಂತಹ ಕೇಸುಗಳು. ಬಿಜೆಪಿ ಜೊತೆ ನಿಮಗೆ ಗೊತ್ತಿರೋ ಹಾಗೆ ಯಡಿಯೂರಪ್ಪನವ್ರ ಜೊತೆನೂ ಪರಮಾಪ್ತರಾಗಿದ್ದಂಥವ್ರು DK ಶಿವಕುಮಾರ್. ರಾಜನಹಳ್ಳಿ ಡಿನೋಟಿಫಿಕೇಶನ್ ಅವ್ರ ಜೊತೆಲೇ ಇದ್ದಂಥವ್ರು ಒಂಥರ ಹೆಲ್ಪ್ ಮಾಡಿದ್ದೆ ಅಹಮದ್ ಪಟೇಲ್ ಅಲ್ಲ, ಅಧ್ಯಕ್ಷರಾಗಬೇಕು ಅಂತ ಪಟ್ಟು ಹಿಡಿದಿದ್ದೆ ಅಹಮದ್ ಪಟೇಲ್. ಇದನ್ನ ಇವತ್ತು ಕಾಂಗ್ರೆಸ್ ಇದನ್ನ ಹೇಗೆ ಭ್ರಷ್ಟಾಚಾರದ ವಿರುದ್ಧವಾಗಿ ನಮ್ಮ ಹೋರಾಟ ಇದೆ ಅಂತ ಹೇಳ್ಕೊಂಡು ಇದನ್ನ ಉಪಯೋಗಿಸೋದಕ್ಕೆ ಆಗೋದಿಲ್ಲ. DK ಶಿವಕುಮಾರ್ ಅವ್ರ ಮೇಲೆ ಇದು ಟೈಮಿಂಗ್ ಒಂದು ಹೆಚ್ಚು ಕಮ್ಮಿ ಅನ್ನೋದು ಬಿಟ್ರೆ ಅಷ್ಟು ಮುಟ್ಟಾಗಲ್ಲ. ಮೈಸೂರು ಬೆಲ್ಟ್ ಅಲ್ಲಿ ಅನುಕಂಪವನ್ನ ಗಿಟ್ಸ್ಕೊಂಡೇ ನನ್ನ ಪ್ರಕಾರ ಆಗಲ್ಲ. ಯಾಕೆ ಅಂದ್ರೆ ಭ್ರಷ್ಟಾಚಾರದ ಕೇಸ್ಗೆ ಇದನ್ನ ಲಿಂಕ್ ಮಾಡಿದ್ರೆ ಕರ್ನಾಟಕದ ಜನ ಮೈಸೂರು ಆಗಿಲ್ಲ ಸರ್, ಇನ್ನು ಕ್ಲಿಯರ್ ಆಗಿಲ್ಲ. ಅಲ್ಲ, ಕ್ಲಿಯರ್ ಆಗೋದ್ ಬೇರೆ, ಜನರ ಅಭಿಪ್ರಾಯ. ಇವತ್ತೊಂದು ಇಮೇಜ್ ಯಡಿಯೂರಪ್ಪ ಬೆಳಿಗ್ಗೆ ಸೈನ್ ಮಾಡ್ತಾರೆ, ಬರ್ತಾ ಇದೆ. ಒಂದು ಇಷ್ಟು ದಿನ DK ಶಿವಕುಮಾರ್ ಅವ್ರನ್ನ ಯಾರು ಮುಟ್ಟಕ್ಕಾಗ್ಲಿಲ್ಲ, ಅವ್ರನ್ನ ಈಗ ಮುಟ್ತಾ ಇದ್ದಾರೆ ಅನ್ನೋದು ಒಂದು ಅಭಿಪ್ರಾಯ. ಇನ್ನೊಂದು ಕಡೆ ಬರ್ತಾ ಇರುವಂತಹ ಅಭಿಪ್ರಾಯ DK ಶಿವಕುಮಾರ್ ಅವ್ರನ್ನ ಮುಟ್ಬಿಟ್ರಲ್ಲ ಯಡಿಯೂರಪ್ಪ ಬಿಜೆಪಿ ಅವರು ಅನ್ನೋದು ಇನ್ನೊಂದು ಅಭಿಪ್ರಾಯ. ಎರಡೂ ಕಡೆನೂ ಇದೆ. ಇದು ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ಕಾಂಗ್ರೆಸ್ ವರ್ಕ್ ಆಗತ್ತೆ ಅನ್ನೋ ಕ್ವಶನ್ಗೆ ವಾಪಸ್ ಬರೋಣ. ಒಂದಂತೂ ನಿಜ, ಮಾಡಬಾರದನ್ನೆಲ್ಲ ಮಾಡಿದವರೆಂದು ನಾವು ಮಾಧ್ಯಮದವರು ಪರಿಭಾವಿಸಿದಾಗ ಅಥವಾ ಜನರ ಆಕ್ರೋಶ ಭುಗಿಲೆದ್ದ ನಂತರ ಎಲ್ಲವೂ ತಿಳಿಯಾದ ನಂತರ ಅವರನ್ನೇ ಆಯ್ಕೆ ಮಾಡಿ ಕಳಿಸಿರುವ ಜನ ನಾವು. ಲೆಟ್ಸ್ ನಾಟ್ ಫರ್ಗೆಟ್ ಇಟ್. ಎಲ್ಲರನ್ನೂ ಕಳಿಸಿದ್ದಾರೆ, ಆಯ್ಕೆ ಮಾಡಿ ಕಳಿಸಿದ್ದೀವಿ. ನಂಬರ್ ಟು, ಜಾತಿ ವಿಚಾರದಲ್ಲಿ ಬಂದಾಗ ಇಲ್ಲಿಯವರೆಗೆ ಐ ಡೋಂಟ್ ನೋ, ಶಿವಕುಮಾರ್ದವ್ರು ಎತ್ತುತ್ತಾ ಇದ್ದಾರೆ. ಇಟ್ಸ್ ಅ ವ್ಯಾಲಿಡ್ ಪಾಯಿಂಟ್. ಆದರೆ ಯಾವ ಪ್ರಮಾಣಕ್ಕೆ ಆಗತ್ತೆ ಬಿಡುತ್ತೆ ಅನ್ನೋದು ನನಗೆ ಇನ್ನೂ ಗೊತ್ತಿಲ್ಲ. ನನಗೆ ಕೆಲವರ ವಿಚಾರದಲ್ಲಿ ಇದಾಗಿರುವುದು ಉಂಟು. ಸೇ ಫಾರ್ ಎಕ್ಸಾಂಪಲ್ ದೇವೇಗೌಡರನ್ನ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡಿದಾಗ, ವೈಯಕ್ತಿಕವಾಗಿ ಅಟ್ಯಾಕ್ ಮಾಡೋಕ್ಕೆ ಹೋದಾಗ ಒಕ್ಕಲಿಗರ ಕಮ್ಯುನಿಟಿ ತಿರುಗಿ ಬಿದ್ದಿರೋದು ಉಂಟು, ಇಲ್ಲ ಅಂತಲ್ಲ. ಸೇ ಫಾರ್ ಎಕ್ಸಾಂಪಲ್ ಯಡಿಯೂರಪ್ಪನವ್ರನ್ನ ಅಟ್ಯಾಕ್ ಮಾಡಿದಾಗ ಅವತ್ತಿನ ದಿನದ ಲಿಂಗಾಯತ ಅಥವಾ ವೀರಶೈವ ಎರಡೂ ಜಂಟಿ ಕಮ್ಯುನಿಟಿ ಅವತ್ತಿನ ದಿನಕ್ಕೆ ಅವತ್ತಿಗೆ ಇವತ್ತು ನನಗೆ ಬಹಳ ಕನ್ಫ್ಯೂಷನ್ ಇದೆ. ತಿರುಗಿ ಬಿದ್ದಿದ್ದು ಉಂಟು, ಇಲ್ಲ ಅಂತಲ್ಲ. ವಿ ಹ್ಯಾವ್ ಸೀನ್ ಸಚ್ ಥಿಂಗ್ಸ್. ಇದಾಗತ್ತಾ ಬಿಡುತ್ತಾ? ವಿ ಡೋಂಟ್ ನೋ, ಬಟ್ ವಿ ವಿಲ್ ಕಮ್ ಟು ಇಟ್. ಕಾಂಗ್ರೆಸ್ ಇದನ್ನು ಎಮೋಷನಲ್ ಮಾಡ್ತಾ ಇದೆ. ಸೊ ಕವರ್ ಅಪ್ ಮಾಡ್ತಾ ಇದೆಯಾ ಹಾಗಾದ್ರೆ ಕರಪ್ಟ್ ಆರೋಪಗಳನ್ನ, ಅಥವಾ ಭಾರತೀಯ ಜನತಾ ಪಕ್ಷ ರಾಜಕೀಯವನ್ನ ಆಡಲಿಕ್ಕೆ ಇದೊಂದನ್ನು ಅಸ್ತ್ರವಾಗಿ ಮಾಡ್ಕೋತಿದ್ದಾರೆ? ಚರ್ಚೆಯನ್ನು ಮುಂದುವರಿಸುವುದಕ್ಕೆ ಮೊದಲು ಇವತ್ತು ಸದನಗಳಲ್ಲಿ, ಸಂಸತ್ತಿನ ಎರಡೂ ಸದನಗಳಲ್ಲಿ ಇದು ಪ್ರತಿಧ್ವನಿಸಿತ್ತು. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಸಂಸತ್ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ನಡೆಸಿದ್ರು. ಲೋಕಸಭೆಯಲ್ಲಿ ಮಾತನಾಡಿದ್ರು ಅರುಣ್ ಜೈಟ್ಲಿ, ಉತ್ತರಗಳನ್ನೆಲ್ಲ ಕೊಟ್ಟರು. ಅತ್ತ ಮಲ್ಲಿಕಾರ್ಜುನ ಖರ್ಗೆ ಅವರು ಆರಂಭದಿಂದಲೇ ಬೆಳಿಗ್ಗೆಯಿಂದಲೇ ಸ್ಟಾರ್ಟ್ ಮಾಡಿದ್ರು. ಅವರು ರಾಹುಲ್ ಗಾಂಧಿ ಕೂಡ ಇದಕ್ಕೆ ಒಂದು ಡೈರೆಕ್ಷನ್ ಅನ್ನು ಇಶ್ಯೂ ಮಾಡಿದ್ರಂತೆ ಕಾಂಗ್ರೆಸ್ನವ್ರಿಗೆ. ಕಮಾನ್ ಲೆಟ್ ಅಸ್ ಫೈಟ್ ದಿಸ್, ಡೋಂಟ್ ಲಿವ್ ಇಟ್ ಅಂತ. ಅತ್ತ ಆನಂದ ಶರ್ಮಾ, ಇತ್ತ ಮಲ್ಲಿಕಾರ್ಜುನ ಖರ್ಗೆ ಮೋದಿ ಸರ್ಕಾರವನ್ನು ಸುಮ್ಮನೆ ಬಿಡಬೇಡಿ ಅಂತ ಕೂಡ ಮತ್ತು ರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ಹೋಗಿ ಹೇಳಿ ಅಂತ ರಾಹುಲ್ ಗಾಂಧಿ ಹೇಳಿದ್ರಂತೆ. ಇದು ಸಿಕ್ಕದ ತಕ್ಷಣ ಎಲ್ಲ ಕಡೆನೂ ಸ್ಟಾರ್ಟ್ ಆಯಿತು ಗಲಾಟೆ. ಅದಾದ ಮೇಲೆ ಬೇರೆದಕ್ಕೆ ಬಂತು. ಮಧ್ಯ ನಂದು ಒಂದು ಇರಲಿ ಅಂತ MB ಪಾಟೀಲ್ರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಅವ್ರು ಮಾಡಿ ನಂದು ಒಂದು 3-4 ದಿನದ ಮೇಲೆ ನಡಿಬೋದಪ್ಪ ಮೋಸ್ಟ್ಲಿ ರೈಡು ಅಂತ. ಎಲ್ಲರಿಗೂ ಗೊತ್ತಾಗೋಗಿದೆ, ಅಡ್ವಾನ್ಸ್ ಇನ್ಫಾರ್ಮೇಷನ್. ಹಂಗಾರೆ ಫ್ಯಾಂಟಾಸ್ಟಿಕ್. ಶಂಕರ್ ಜೈಟ್ಲಿ ಹೇಳ್ತಿರೋದು ನೋಡಿದ್ರೆ ಅರುಣ್, ಮಾನ್ಯ ಹಣಕಾಸು ಮಂತ್ರಿಗಳು, ಶಿವಕುಮಾರ್ ಅಲ್ಲಿ ಗುಜರಾತ್ ಶಾಸಕರು ಇರೋ ಲಾಭ ಪಡ್ಕೊಳ್ಳೋಕಲ್ಲಿ ಕೂತ್ಕೊಂಡ್ರೋ ರಕ್ಷಣೆಗೆ, ಆರ್ IT-ನವ್ರು ತಪ್ಪು ಮಾಡಿಬಿಟ್ರ ಹಂಗಾರೆ, ಆರ್ ಈಸ್ ಇಟ್ ದ ರಿವರ್ಸ್? ಆಲ್ ರೈಟ್, ಐ ಹ್ಯಾವ್ ಎನ್ ಇನ್ಫಾರ್ಮೇಶನ್, ಐ ಆಮ್ ಗೋಯಿಂಗ್ ಟು ಬಿ ರೈಟೆಡ್ ಅನ್ನೋದು ಅವ್ರಿಗೂ ಇತ್ತು ಅಂತ ಎಲ್ಲರೂ ಹೇಳ್ತಾರೆ. ಆಲ್ ರೈಟ್, ಅದು ಹೆಂಗೆ ಬಂದು ಮುಟ್ತಾರೆ ನೋಡೋಣ ಅಂತ. ಇದು ಸಂಧಿಸ ಫಾರ್ ಎಕ್ಸಾಂಪಲ್ ದೇವಸ್ಥಾನದ ಒಳಗೋ ಮಸೀದಿ ಒಳಗೋ ಚರ್ಚ್ ಒಳಗೋ ಔಷಿಟ್ಕೊಂಡ್ಬಿಡೋಣ ಅನ್ನೋ ಟೈಪು, ಯಾವನು ಒಳಗೆ ಬರಂಗಿಲ್ಲ ಅನ್ನೋ ಟೈಪಲ್ಲಿ. ಈಸ್ ಇಟ್ ಎ ರಿವರ್ಸ್? ನೋಡಿ, ಶಿವಕುಮಾರ್ 3 ದಿವಸದಿಂದ ಅಲ್ಲಿದ್ದರು, ಹೊಸದಾಗೇನಿಲ್ಲ. ಅವರು ಸಿಂಗಾಪುರ ಪ್ರವಾಸ ಮುಗಿಸ್ಕೊಂಡು ಬಂದ ತಕ್ಷಣ ನೇರವಾಗಿ ಹೋಗಿದ್ದೆ ಅಲ್ಲಿಗೆ. ಆ ಶಾಸಕರು ಒಟ್ಟಿಗಿದ್ರು, ಅವರೊಟ್ಟಿಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ, ಅವರೊಟ್ಟಿಗೆ ಇದ್ದರು, ಅವರೊಟ್ಟಿಗೆ ಓಡಾಡ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಹಾಗಾಗಿ ಇವತ್ತು ಹೋಗಿ ರೈಡ್ ಶುರುವಾದ್ಮೇಲೆ ಅಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ ಅಂತ ಹಾಗಿದ್ರೆ DK ಶಿವಕುಮಾರ್ನಲ್ಲಿ
ಕರ್ಕೊಂಬರಕ್ ಹೋದ್ವಿ ನಾವು ಅವ್ರನ್ನ ಅಲ್ಲಿಂದ ಮನೆಗೆ ಸರ್ಚ್ಗೆ ಮತ್ತೆ ಅಥವಾ ದಾಳಿಗೆ ಅಥವಾ ದಾಖಲೆನ ವಶಪಡಿಸ್ಕೊಳಕ್ಕೆ ಅನ್ನೋದಾಗಿದ್ದಿದ್ರೆ ಒಳಕ್ಕೋಗಿ ಗಾಲ್ಪಾಟ ಆಡೋ ಟೈಪಲ್ಲಿ ಹೋಗಿ ರೂಮ್ ಬಾಗಿಲಿಗೆ ಹೋಗಿ ಕರ್ಕೊಂಬರ್ಬೇಕಾ? ಆಚೆನೆ ಕರ್ಸ್ಬಿಡ್ಬೋದಲ್ಲ. ವಿ ಡೋಂಟ್ ವಾಂಟ್ ಟು ಟಚ್ ಗುಜರಾತ್ MLAs ಆಸ್ ಪರ್ ದಿ ಫೈನಾನ್ಸ್ ಮಿನಿಸ್ಟರ್. ವಿ ಡೋಂಟ್ ವಾಂಟ್ ಟು ಟಚ್ ದೆಮ್. ನಥಿಂಗ್ ಟು ಡೂ ವಿತ್ ಯುವರ್ ರೆಸಾರ್ಟ್ ಬಿಸಿನೆಸ್. ಬಟ್ ಶಿವಕುಮಾರ್ ಕರ್ಕೊಂಬರಕ್ ಹೋಗಿದ್ರೆ ಆಚೆನೆ ಕರ್ಸ್ಬೋದಲ್ಲ. ಒಂದೇ ನಿಮಿಷ ನೋಡಿ, ಇದು ನನ್ನ ಪ್ರಕಾರ ಇಲ್ಲಿ DK ಶಿವಕುಮಾರ್ಗೆ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ಸಿಗೆ ಸಂದೇಶ ಕೊಡೋಕೆ ಇದು ಮಾಡೋದಕ್ಕಿಂತ ಹೆಚ್ಚಾಗಿ ಗುಜರಾತ್ನಲ್ಲಿರ್ತಕ್ಕಂಥ ಶಾಸಕರಿಗೆ ಸಂದೇಶ ಕೊಡ್ಲಿಕ್ಕೆ ಮಾಡಿರ್ತಕ್ಕಂಥ ಕೆಲಸ ಇದು ಕರ್ನಾಟಕದಲ್ಲೇ ಸರ್ಕಾರ. ಒಂದು ನಿಮಿಷ ಕರ್ನಾಟಕದಲ್ಲಿರ್ತಕ್ಕ ಶಂಕರ್ ಸಿಂಗ್ ವಘೇಲಾ ಎಂಡಿಶ್ ಅಂತ ಮಾಡಿದ್ದಾರೆ, ನಿಮಗೆ ಗೊತ್ತು. 6 ಜನ ಶಾಸಕರು ರಾಜೀನಾಮೆ ಕೊಟ್ಟರು ಗೊತ್ತು. ಅವರೊಟ್ಟಿಗೆ 11-12 ಜನ ಇದ್ದಾರೆ ಅಂತ ಗೊತ್ತು. ಅಹಮದ್ ಪಟೇಲ್ ಗೆಲ್ಲೋದು ಸೋಲೋದು ಎರಡನೇ ಪ್ರಶ್ನೆ. ಡಿಸೆಂಬರ್ ಚುನಾವಣೆಗಿಂತ ಮುಂಚೆ ಅಲ್ಲಿ ಕಾಂಗ್ರೆಸ್ನಲ್ಲಿ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಬೇರೆ ಬೇರೆ ಉದ್ಯೋಗ ಮಾಡ್ತಕ್ಕಂಥವ್ರು, ಬಿಸ್ನೆಸ್ ಅಲ್ಲಿ ಇರೋರು ಇದ್ದಾರೆ. ಕಾಂಗ್ರೆಸ್ಸಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂತ ಜಾಗದಲ್ಲೇ ಹೋಗಿ ಒಬ್ಬ ಸಚಿವನನ್ನೇ ನಾವು ಈ ರೀತಿ ಮಾಡುವಂತ ಶಕ್ತಿ ಇರ್ತಕ್ಕಂಥ ನಾವು ನಿಮ್ಮನ್ನ ಅಷ್ಟು ಸುಲಭವಾಗಿ ಬಿಡ್ತಕ್ಕಂಥವ್ರಲ್ಲ. ನೀವು ಸ್ವಲ್ಪ ಹುಷಾರಾಗಿರಿ. ಗುಜರಾತ್ ಶಾಸಕರಿಗೆ ಗುಜರಾತ್ ಇಲ್ಲಿರೋ ಮತ್ತು ಅಲ್ಲಿರೋರು ಯಾರು ನಿಮ್ಗೆ ಎಲ್ಲ ಬಂದಾಯ್ತಲ್ಲ? ಇಲ್ಲ ಇನ್ನೂ ಆತರ ಇಲ್ಲ. ಅಲ್ಲೂ ಕೆಲವರಿದ್ದಾರೆ, ಅಲ್ಲೂ ಕೆಲವರು ಇನ್ನು 7-8 ಜನ ಅಲ್ಲಿದ್ದಾರೆ. 6 ಜನ ರಾಜೀನಾಮೆ ಕೊಟ್ಟಿದ್ದಾರೆ. 54 ಇವ್ರ ಹತ್ರ ಇರೋದು, 49ಕ್ಕೆ ಬಂತು. 49ರಲ್ಲಿ 4 ಜನ, 5 ಜನ ಇಲ್ಲ 44 ಜನ ಇಲ್ಲಿದ್ದಾರೆ. ಇನ್ನೂ 5 ಜನ ನಿಮ್ಗೆ ಕಾನ್ಫಿಡೆನ್ಸ್ ಇರೋರು, ಲೀಡರು ಗಿಡರು ಟೈಪ್ ಅಷ್ಟೇ. ಈ 44ರಲ್ಲಿ ಒಂದ್ ನಿಮಿಷ ಸರ್, ಈ 44 ಬಿಜೆಪಿ ಗುಜರಾತ್ ಶಾಸಕರಿಗೆ, ಕಾಂಗ್ರೆಸ್ ಶಾಸಕರಿಗೆ ನರೇಂದ್ರ ಮೋದಿ, ಅರುಣ್ ಜೈಟ್ಲಿ, ಅಮಿತ್ ಶಾ IT ಆಫೀಸರ್ಗಳನ್ನ ಕರೆಸಿ ಬಾಗಲ್ ತಟ್ಟಿಸ್ಬಿಟ್ಟು ಎದುರಿಸ್ಬೇಕಾ? ಅವ್ರಿಗೆ ನರೇಂದ್ರ ಮೋದಿ ಅಮಿತ್ ಶಾ ಏನು ಅಂತ ಗೊತ್ತಿಲ್ಲ. ಎಷ್ಟು ವರ್ಷಗಳಿಂದ ನೋಡಿಲ್ಲ ಅವರು, ಅವ್ರು ಏನೇನ್ ಮಾಡಬಲ್ರು ಅಂತ ನೋಡಿಲ್ಲ. ಅವ್ರಿಗೆ ಗೊತ್ತಿಲ್ವೇನೋ? ಹಂಗಲ್ಲ ಸರ್, ಈ ಬಾರಿ ಅಮಿತ್ ಶಾ ಅವರು ಈ ತಿಂಗಳು ಬರ್ತಾ ಇದ್ದಾರೆ. ಬರ್ಬೇಕಾದ್ರೆ ಒಂಚೂರು ಭಯ ಇರ್ಲಿ ಕಾಂಗ್ರೆಸ್ನವ್ರಿಗೆ ಅಂತ ಹೇಳಿ ಇದನ್ನ ಭಯ ಹುಟ್ಸೋಕ್ ಮಾಡಿರೋದು. ಅಂದ್ರೆ ಗುಜರಾತ್ MLAಗಳನ್ನ ಶಿವಕುಮಾರ್ನ ಹಿಂಗ್ ಟಚ್ ಮಾಡಿ ತೋರಿಸಿ ಕರ್ನಾಟಕನ ಎದುರಿಸ್ತಿದ್ದಾರೆ. ಅಮಿತ್ ಶಾ ನಾನು ಬರ್ತಾ ಇದ್ದೀನಿ, ಸ್ವಲ್ಪ ಭಯ ಪಡಿ ಅನ್ನೋದನ್ನ ತೋರ್ಸಕ್ ಹೊರಟಿರೋದು ಅಷ್ಟೇ. ಅವ್ರ ಕಡೆ ಅಧಿಕಾರ ಇಲ್ಲಲ್ಲ ಸರ್, ಅಧಿಕಾರ ಅವ್ರ ಕಡೆ ಅಷ್ಟು ಸುಲಭ ಭಯ ಬೀಳ್ತಕ್ಕಂಥವ್ರಲ್ಲ. ಈಗಿರ್ತಕ್ಕಂಥ ನಮ್ಮ ಪಕ್ಷದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸರ್. ಈಗ ACB ಲೋಕಾಯುಕ್ತ ರೈಡ್ ಮಾಡುತ್ತೆ, ಎಲ್ಲ ಪಾರ್ಟಿ ಇನ್ಸ್ಟ್ರಕ್ಷನ್ ಮೇಲೆ ರೈಡ್ ಮಾಡುತ್ತಾ ಸರ್? ಲೋಕಾಯುಕ್ತ ರೈಡ್ ಮಾಡ್ತಾ ಇದೆಯಲ್ಲ, ACB ರೈಡ್ ಮಾಡ್ತಾ ಇದೆಯಲ್ಲ ಅಧಿಕಾರಿಗಳ ಮೇಲೆ, ರಾಜಕಾರಣಿ ಮೇಲೆ ಎಲ್ಲ ಇನ್ಫಾರ್ಮೇಶನ್ಸ್ ತಗೊಂಡು, ಅಥವಾ ಇವರು ಸಿದ್ದರಾಮಯ್ಯ ಇನ್ಫಾರ್ಮೇಶನ್ ತಗೊಂಡು ಇನ್ಸ್ಟ್ರಕ್ಷನ್ ತಗೊಂಡು ಮಾಡುತ್ತಾ? ಸ್ವಾಯತ್ತ ಸಂಸ್ಥೆ ತಮಗೆ ಬೇಕಾದಂಥ ತಮಗಿರ್ತಕ್ಕಂಥ ಇನ್ಫಾರ್ಮೇಷನಲ್ಲಿ, ತಮಗಿರ್ತಕ್ಕಂಥ ಸೋರ್ಸಸಲ್ಲಿ ರೈಡ್ ಮಾಡ್ತೇವೆ, ಕೇಸ್ ಹಾಕ್ತೇವೆ. ಅದು ಸಹಜವಾಗಿ ಅವ್ರೇನು ರಿಪ್ಲೈ ಕೊಡಬೇಕು ರೈಡ್ ಅಂತಂದ್ರೆ ಕೊಡ್ತಾರೆ. ಅದೇ ರೀತಿ ಇದು ಸಹಜವಾಗಿ ಆಗಿರ್ತಕ್ಕಂಥ ಒಂದು ಸರ್ವೆ, ರೈಡ್ ಅಲ್ಲ ಸರ್ವೆ, ಇದು ಸಹಜವಾಗಿ ಹೇಳ್ತಾ ಇಲ್ಲ. ಏನು ಅಂದ್ರೆ ನೀವು ಅದು ಮಾಡಿದಾಗ ಮಾಡಾದ್ಮೇಲೆ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ. ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ಹೇಳೇ ಮಾಡ್ತಾರೆ ಅಧಿಕಾರಿಗಳು ಮಂತ್ರಿಗಳಿಗೆ, ಇವರಿಗೆ. ಮತ್ತೆ ಅಕಸ್ಮಾತ್ ಅವ್ರಿಗೇನಾದ್ರೂ ವಿರುದ್ಧವಾಗಿ ಮಾಡಿದ್ರೆ ಮಧ್ಯಾಹ್ನದವರೆಗೂ ಕೂಡ ನೋ ರಿಯಾಕ್ಷನ್, ಯಾವ್ದು ಕೂಡ ಪ್ರತಿಕ್ರಿಯೆಯನ್ನ ಕೊಡಬಾರ್ದು ಅಂತ ಇದ್ರು. ಅದಾದ್ಮೇಲೆ ಬಂದಿದ್ದು ಅವರು. ನಿಮ್ದು ಡಿಬೇಟ್ ಇದ್ದಿದ್ದು ಸಂಜೆ, ನೀವು ಸಂಜೆ ಬಂದಿದ್ವಿ, ಬೆಳಿಗ್ಗೆ ರಿಯಾಕ್ಟ್ ಮಾಡಿದ್ವಿ. ಬೆಳಿಗ್ಗೆ ಫೋನ್ ಅಲ್ಲಿ ಎಲ್ಲರೂ ರಿಯಾಕ್ಟ್ ಮಾಡಿದ್ವಿ. ಪೊಲೀಸರನ್ನ ACB ಏನಾಯ್ತೋ ಬಿಡ್ತೋ ಗೊತ್ತಿಲ್ಲ. ನಿನ್ನೆವರೆಗೆ ಚರ್ಚೆ ಆಗ್ತಾ ಇದ್ದಂತ ವಿಷಯ ಅಂತೂ ವಿಷಯಾಂತರ ಆಯ್ತು. ವೀರಶೈವರು ಲಿಂಗಾಯತರು ವಿಷಯಾಂತರ ಇಲ್ಲದೆ ಹೋದ್ರೆ ಅದನ್ನೇ ಇವತ್ತು ವೀರಶೈವ ಮಹಾಸಭಾದ ಸಭೆ ಇವತ್ತಿತ್ತು. ಅವ್ರೇನೋ ಒಂದು ನಿರ್ಣಯ ಮಾಡಿದ್ದಾರೆ, ಅದಕ್ಕೆ ಪರ ವಿರುದ್ಧಾಗಿ ಮತ್ತೊಂದು ರೌಂಡ್ ನಮ್ಮನ್ನೇ ಎಲ್ಲ ಅದಕ್ಕೆ ಕರಿತಾ ಇದ್ರಿ. ಅಷ್ಟ್ರ ಮಟ್ಟಿಗೆ ವಿಷಯಾಂತರ ಆಯ್ತು. ಇದನ್ನ ವಿಷಯಾಂತರ ಮಾಡಕ್ಕೆ ಇದನ್ನ ಯಾಕೆ ಮಾಡಿರಬಾರ್ದು ಇವರು? ಇಷ್ಟು ಭಾವನಾತ್ಮಕ ನಾನ್ ಫಿಕ್ಷನ್ ಹೆಣಿಬಹುದು ನೀವು ಅಂತ ನಾನು ಲೆಕ್ಕ ಹಾಕ್ಲಿಲ್ಲ ನಾನು. ಐ ಡಿಡ್ ನಾಟ್ ಥಿಂಕ್ ಸೊ. ಯು ಆರ್ ಟೆಲಿಂಗ್ ಮೀ ನಾವು, ಈಗ ತಾವ್ ಹೇಳ್ತಾ ಇದ್ದೀರಿ ಅಮಿತ್ ಶಾ, ನರೇಂದ್ರ ಮೋದಿ ಡೆಲ್ಲಿನಲ್ಲಿ ಕೂತ್ಕೊಂಡು IT ಆಫೀಸರ್ಸ್ನೆಲ್ಲ ಕರೆಸಿ ವೀರಶೈವ ಲಿಂಗಾಯತರ ಇಶ್ಯೂನ ವಿಷಯಾಂತರ ಮಾಡಲಿಕ್ಕೆ ಹೇಗೆ ಟೈಮಿಂಗ್? ಆಲ್ ರೈಟ್, ಇದು ಶಿವಕುಮಾರ್ ಟಚ್ ಮಾಡಿ ಗುಜರಾತ್ ಬಂದ್ರೆ ಅದು ಹೋಗ್ಬಿಡುತ್ತೆ ಅಂತ ಲೆಕ್ಕ ಹಾಕಿದ್ದಾರೆ ಅಂತ. ಇಲ್ಲ ಈಗ ನೋಡಿ, ಇಡೀ ಏನಾಯ್ತು ಇವತ್ತು ನೀವು ಬಿಟ್ಟೇ ಬಿಟ್ರಲ್ಲ.
ಒಂದ್ಸತಿ ಒಂದು ತುಣುಕು ಅದು ತೆನಾಲಿ ರಾಮನ್ ಕತೆ. ಒಂದು ಕೋಲನ್ನ ಮುರಿಬಾರದು, ಸುಡಬಾರದು, ಅದನ್ನ ಸಣ್ಣದ್ ಮಾಡೋದು ಹೇಗೆ ಅಂತ ಕೇಳಿದಾಗ ಕೃಷ್ಣದೇವರಾಯ ತೆನಾಲಿ ರಾಮ ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ಕೋಲ್ ತಂದಿಡ್ತಾನೆ. ಆಗ ಸಣ್ಣ ಕೋಲು ಅಲ್ಲಿ ತನಕ ಇದ್ದ ಕೋಲು ಸಣ್ಣದಾಗ್ಬಿಡ್ತು ಅಷ್ಟೇ. ಹಾಗಾಗಿ ಇವತ್ತು ನಾಳೆ ಈ ವಿಷಯ ಕಮ್ಮಿ ಆಗಿ ಮತ್ತೆ ಇನ್ನೊಂದ್ಸಲ ಏನಾದ್ರು ವೀರಶೈವ ಲಿಂಗಾಯತ ಅದು ಮತ್ತೆ ಅದೇ ದೊಡ್ಡದಿರುತ್ತೆ. ಇದನ್ನ ಏನು 2 ದಿವಸ 3 ದಿವಸಕ್ಕಿಂತ ಜಾಸ್ತಿ ಜಗಕ್ಕಾಗೋದಿಲ್ಲ. ನೋಡಿ, ಇದು ಈ IT ರೈಡ್ 2-3 ದಿವಸ ಅದು ನೀವು ಹೇಳ್ತಿದ್ರಲ್ಲ ಆಯುಷ್ ಪರ್ಮನೆಂಟ್ ಕರ್ನಾಟಕ ಪರ್ಮನೆಂಟ್ ಕರ್ನಾಟಕ 800 ವರ್ಷದಿದೆ. ಹಾಗಾಗಿ ಅದು ಇರ್ತದೆ. ಆದರೆ ಲೆಟ್ಸ್ ನಾಟ್ ಗೋ ಬಿಯಾಂಡ್ ದಟ್. ಒಂದು ವಿರಾಮಕ್ಕೆ ಹೋಗ್ತಾ ಇದ್ದೀನಿ. ಹೋಗಕ್ಕೆ ಮೊದಲು ಒಂದು ಪ್ರಶ್ನೆಯನ್ನು ನಾನು ಕೇಳ್ತೀನಿ. ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕದಲ್ಲಿ ಇರಬಹುದಾದ ವಾಟ್ ಎವರ್ ದಿ ಪ್ರಾಬ್ಲಮ್ಸ್ ನಿಮ್ಮ ಪಕ್ಷದ ಒಳಗಡೆ ಅಥವಾ ನಿಮ್ಮ ಪಕ್ಷದ ಒಳಗಡೆ ಇರಬಹುದಾದ ಪ್ರಾಬ್ಲಮ್ ಅಥವಾ ಇಲ್ಲದೆ ಇರಬಹುದಾದ ಪ್ರಾಬ್ಲಮ್ ಮುಗಿಸೇ ಬಿಡೋಣ, ಕಾಂಗ್ರೆಸ್ ಮುಕ್ತ ಭಾರತ ಮಾಡೋಣ ಅಂತ BJP ಅವರು ಹೊರಟಿದ್ದಾಗ ಗುಜರಾತ್ ಶಾಸಕರನ್ನ ಇಲ್ಲಿ ಕರ್ಕೊಂಬಂದು ಪೊಲಿಟಿಕಲಿನೇ ಆಗಿದ್ದರೆ ಇದನ್ನು ಮೈ ಮೇಲೆ ಎಳ್ಕೊಳ್ಳೋದು ನಿಮಗೆ ಬೇಕಿತ್ತ? ಪೊಲಿಟಿಕಲಿನೇ ಆಗಿದ್ದಾರೆ. ನಿಮಗಿರೋ ಪ್ರಾಬ್ಲಮ್ಗಳನ್ನು ಲೆಕ್ಕ ನೋಡೋದಾದರೆ ನಿಮ್ಮ ಪಕ್ಷವನ್ನು ಬಂದೋಬಸ್ತ್ ಮಾಡ್ಕೊಳ್ಳೋ ಬದಲು ಈ ರೀತಿಯ ರಾಜಕಾರಣದ ಕೀಳು ಮಟ್ಟದ ರಾಜಕಾರಣಕ್ಕೆ ಇಳಿದರೂ ಎಂಬ ಆರೋಪಕ್ಕೆ ಗುರಿಯಾಗಕ್ಕೆ ಮೈ ಮೇಲೆ ಹೇಳ್ಕೊಳ್ಳೋಕೆ ನಿಮಗೆ ಬೇಕಾಗಿತ್ತು. ಆಪರೇಷನ್ DKC ಬೆಳಗ್ಗೆಯಿಂದ ನಡೆದಿದೆ. ಬೇರೆ ಸುದ್ದಿಗಳಿಗೆ ಹೋಗಬೇಕು. ಈಗಾಗಲೇ ನಮ್ಮನ್ನು ಎಚ್ಚರಿಕೆಯ ಅಂಚಿನಲ್ಲಿ ತಂದು ನಿಲ್ಲಿಸಿದ್ದಾರೆ ಶ್ರೀ BL ಶಂಕರ್ ಅವರು. ವೀರಶೈವರನ್ನ ಕೈ ಬಿಟ್ಬಿಟ್ರಲ್ಲ ಅಂತ ನಾವು ಬಿಡ್ತೀವಾ? ಬಿಟ್ಟಿಲ್ಲ, ನೆಕ್ಸ್ಟ್ ಇದೆ ಅದು. ಆಲ್ ರೈಟ್. ಅದಕ್ಕೆ ಮೊದಲು ಇವತ್ತು ರಾಜ್ಯ ಮತ್ತು ಹಲವಾರು ಸಂಬಂಧವಿಲ್ಲದಂತೆ ಬಹಳ ಜನ ನಾಯಕರುಗಳು BJPಯವರು ಸೇರಿದಂತೆ ಒಂದಷ್ಟು ತಮ್ಮ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ. ಕ್ವಿಕ್ಕಾಗಿ ನೋಡೋಣ. ಆಲ್ ರೈಟ್. DK ಶಿವಕುಮಾರ್ ಅವರ ಪುತ್ರಿ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳ ವಾಹನದಲ್ಲಿ ಈಗ ತೆರಳುತ್ತಾ ಇದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ದಿಸ್ ಇಸ್ ನೇರ ದೃಶ್ಯಾವಳಿಗಳನ್ನು ನೀವು ಅವರ ನಿವಾಸದ ಬಳಿಯಿಂದ ನೋಡ್ತಾ ಇದ್ದೀರಿ. ಐ ಡೋಂಟ್ ನೋ ಹೌ ಇವ್ರನ್ನೆಲ್ಲ ಇನ್ವಾಲ್ವ್ ಆಗ್ತದೆ ಅಂತ. ಪ್ರಾಬಬಲಿ ಬಿಸ್ನೆಸ್ ವ್ಯವಹಾರಗಳಲ್ಲಿ ಅವರು ನಿರ್ದೇಶಕರು ಅಂತ ನಮೂದಾಗಿರೋದು ಅಥವಾ ಅವರ ಹೆಸರುಗಳಲ್ಲಿ ಬಂಡವಾಳಗಳನ್ನು ಹೂಡಿಕೆ ಮಾಡಿರುವಂಥದ್ದು, ಹಾಗಾಗಿ ಅವರುಗಳನ್ನು ಇನ್ವಾಲ್ವ್ ಮಾಡ್ತಿದ್ದಾರೆ ಅಂತ ಕಾಣುತ್ತೆ ಮೇಲ್ನೋಟಕ್ಕೆ. ಐ ಡೋಂಟ್ ನೋ. ಈಗ ನಮ್ಮ ಸಹೋದ್ಯೋಗಿಗಳು ಹೇಳ್ತಿರೋ ಪ್ರಕಾರ ಇದು ನೇರ ದೃಶ್ಯಾವಳಿಗಳು ಸರ್. ಇದು ಸದಾಶಿವನಗರದ ಶಿವಕುಮಾರ್ ಅವರ ನಿವಾಸದಿಂದ ಬರ್ತಾ ಇದೆ ಈ ದೃಶ್ಯಾವಳಿಗಳು ನಿಮಗೆ. ಇದರಲ್ಲಿ ಶಿವಕುಮಾರ್ ಅವರ ಪುತ್ರಿ ಅವರ IT ಅಧಿಕಾರಿಗಳ ಆದಾಯ ತೆರಿಗೆ ಅಧಿಕಾರಿಗಳ ವಾಹನದಲ್ಲಿ ಪ್ರಯಾಣವನ್ನು ಮಾಡಲಿಕ್ಕೆ ಸಜ್ಜಾಗಿದ್ದಾರೆ ಅಥವಾ ಹೊರಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದು ಒಂದು ರೀತಿಯಲ್ಲಿ ರಾಜಕೀಯದ ದ್ವೇಷದಿಂದ ಮಾಡ್ತಾರೆ ಅಂತದೆಲ್ಲ ಅಂತ ಹೇಳಿ ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ಈ ಸಂದರ್ಭದಲ್ಲಿ ಗುಜರಾತ್ನಿಂದ ಕಾಂಗ್ರೆಸ್ ಪಕ್ಷದ ಶಾಸಕರು ಬಂದಿದ್ದಾರೆ. ಅವರು ಅದಕ್ಕಾಗಿ ಇವರು ಈ ರೀತಿ ಎಲ್ಲ ಕೇಂದ್ರ ಸರ್ಕಾರದವರು ಮಾಡ್ತಕ್ಕಂಥದ್ದು ಸರಿ ಕಾಣಿಸೋದು. ಈ IT ಇಲಾಖೆ ದೇಶದ ಪ್ರಧಾನಮಂತ್ರಿ ಆದಂತ ಮೋದಿ ಅವರು ಮತ್ತು ಅಮಿತ್ ಶಾ ಅವರ ಕೈಗೊಂಬೆಗಳಾಗಿ ಕೆಲಸ ಮಾಡ್ತಾ ಇದೆ ಅಂತ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಏಕಾಏಕಿ ಇವತ್ತು ಯಾರಿಗೂ ಮಾಹಿತಿ ಕೊಡದೇನೆ IT ರೇಡ್ ಅನ್ನು ಮಾಡಿಸಿದ್ದಾರೆ. ಅಂದ್ರೆ ದೊಡ್ಡ ಒಂದು ಪೊಲಿಟಿಕಲ್ ಕಾನ್ಸ್ಪಿರಸಿ ಇವತ್ತು ಈ ದೇಶದಲ್ಲಿ ನಮ್ಮ ಸರ್ಕಾರದ ವಿರುದ್ಧ ಮಾಡ್ತಾ ಇರತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಆಲ್ ರೈಟ್. ಈ ಎಲ್ಲರ ಮಧ್ಯ DKC ದಾಳಿ ಕುರಿತಂತೆ JDS ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಇತರರು ಒಂದೆರಡು ಮಾತುಗಳನ್ನು ಆಡಿದ್ದಾರೆ. ಲೆಟ್ಸ್ ಸಿ ಏನು ಹೇಳ್ತಾರೆ. ನಾನು ಯಾರ ಬಗ್ಗೆನೂ ಏನು ಹೇಳಲ್ಲ. ಎಲ್ಲ ರೈಟ್ಸ್ಗಳು ಆಗುತ್ತೆ. ನಮ್ಮ ಫ್ಯಾಮಿಲಿ ನನ್ನ ಮಗನ ಮೇಲೆ ಆಗ್ಲಿವೇನ್ರಿ, ಇವ್ರ ಮೇಲೆ ಅವರ ಆಪಾದನೆ ಮಾಡೋದು, ಅವ್ರ ಮೇಲೆ ಇವರ ಆಪಾದನೆ ಮಾಡೋದು ಸಹಜ. ಗುಜರಾತಿಂದ 40 ಜನ 30 ಜನ ಎಷ್ಟೋ ಶಾಸಕರು ತಂದಿದ್ದಾರೆ. ನಮ್ಮಿಂದನೇ ಎಷ್ಟು ಶಾಸಕರು ಕರ್ಕೊಂಡು ಡೆಲ್ಲಿಗೆ ಹೋದರು. ಅವತ್ತು ನಮ್ಮ ಫರೂಕ್ ಸೋಲ್ಸೋದಕ್ಕೆ ಇದೆಲ್ಲ ಆಟಗಳು ನೋಡಿದ್ದೇನೆ. ನಾನು ಯಾರ ಬಗ್ಗೆನೂ ರಿಯಾಕ್ಟ್ ಮಾಡಲ್ಲ. ಇವತ್ತು ಗುಜರಾತದ ಏನು MLA ತಂದಿಲ್ಲಿ ಇಟ್ಟಾರಲ್ಲ, ಆ ಹಿನ್ನೆಲೆಯಲ್ಲಿ ಇದು ರಾಜಕೀಯ ಪ್ರೇರಿತ ಇದೆ. ಟಿಪಿಕಲ್ ಆಫ್ ದೇವೇಗೌಡರು ನಮ್ಮವ್ರನ್ನ ಕರ್ಕೊಂಡು ಹೋಗಿದ್ದು ನೋಡಿ ಇಲ್ವೇ ಶಂಕರ್, ಅದು ನಿಮ್ಮ ಮಾತು ನಿಮಗದು. ಆಲ್ ರೈಟ್. ಅದೇ ಸರ್, ಇದೀಗ BJP ಪಾಲ್ಗೆ ನಾವು ಇದನ್ನ ಮಾಡಿಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳೋ ಕಾಲ ಬಂದ್ಬಿಡ್ತಾ ಅಂತ ಆ ತರದ ಅನಿವಾರ್ಯ ಅವ್ರಿಗಿದೆಯಾ ಅಂತ? ಯಾಕಂದ್ರೆ ಎಲ್ಲರೂ ಆರೋಪ ಮಾಡ್ತಿದ್ದಾರೆ ಇದು ರಾಜಕೀಯವಾಗಿ ಷಡ್ಯಂತ್ರ, ಇದನ್ನ ಬಳಸ್ಕೊಂಡಿದ್ದಾರೆ ದಾಳವಾಗಿ ಅಂತ. ಹೇಳಕ್ಕೇನಿಲ್ಲ, ನಾವು ಆ ಪ್ರಶ್ನೆ ಆಗ್ಲಿಂದಾನು ಹೇಳ್ತಾ ಇದ್ದೀವಿ. ರಾಜಕಾರಣಿಗಳ ಮೇಲೆ ಯಾವಾಗ ಏನಾದ್ರೂ ಅದು ಪಿತೂರಿನೇ, ಅದ ಪಿತೂರಿನೇ. ಟೋಲ್ನಲ್ಲಿ ಕಾಸು ಕೇಳಿದಾಗ ಗಲಾಟೆ ಆಯಿತು ಅಂದಾಗ ಅವನೇ ಯಾರಿಗಾರು ಬಾರಿಸಿದ್ದು ನಾವು ಹಾಕಿದ್ರುವೆ ಪಿತೂರಿ. ಇಲ್ಲ, ನನಗೆ ವಿಚಾರವಾಗಿ ಒಂದೇ ಒಂದು ಮಾತು ಹೇಳಬೇಕಾಗಿದೆ. ಬೆಳಿಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ, BJP ಅವರು ಯಾರಾದರೂ ಸಮರ್ಥವಾಗಿ
ಡಿ ಕೆ ಶಿವಕುಮಾರ್ ಅವರ ಮೇಲೆ ಇಷ್ಟೆಲ್ಲ ಆರೋಪಗಳಿದಾವೆ, ಇಷ್ಟೆಲ್ಲ ಇದಿದಾವೆ. ಅವರು ಏನು 10-15 ವರ್ಷಗಳ ಹಿಂದೆನೆ ವಾಣಿಜ್ಯ ತೆರಿಗೆ ಕಟ್ಟಿಲ್ಲ, ಯಾವುದೋ ಒಂದು ಫಾರಿನ್ ಇದ್ರದ್ದು ಕಟ್ಟಿಲ್ಲ, ಅವ್ರ ಮೇಲೆ ಇಷ್ಟೆಲ್ಲ ಆರೋಪಗಳಿದಾವೆ, ಎಕನಾಮಿಕ್ ಅಫೆನ್ಸ್ ಮಾಡಿದ್ದಾರೆ, ಹಾಗಾಗಿ ಅವ್ರ ಮೇಲೆ ದಾಳಿ ಆಗಿದ್ದು ಸರಿ ಅಂತ ಪ್ರಬಲವಾಗಿ ವಾದ ಮಂಡಿಸಿದ್ದು ಅಥವಾ ಇನ್ನೊಂದು ಡಿ ಕೆ ಆಗಿರೋದು ಸರಿ, ಏನ್ ತಪ್ಪು ಅಂತ ಕೇಳಿದಂತಹ ಜನರೇ ಕಮ್ಮಿ. ಯಾಕೆ? ಆಮೇಲೆ ಡಿಮಾನಿಟೈಸೇಷನ್ ವಿಚಾರದಲ್ಲಿ ಇಡೀ ದೇಶದ ಜನರಲ್ಲಿ ಬಹುಶಃ ಕಾಂಗ್ರೆಸ್ ನಲ್ಲಿ ಪ್ರಥಮವಾಗಿ ಡಿಮಾನಿಟೈಸೇಷನ್ ವಿರೋಧಿಸಿದವರು ಡಿ ಕೆ ಶಿವಕುಮಾರ್. ಯಾಕೆ ವಿರೋಧಿಸಿದ್ರು? ಅವತ್ತು ಕರ್ನಾಟಕದಲ್ಲೇ ಸಿದ್ದರಾಮಯ್ಯ ಅವರು ಸಹ ಸುಮ್ಮನೆ ಇದ್ದಾಗ ಮೊದಲ ದಿವಸವೇ ಮೊದಲ ಗಂಟೆಗಳಲ್ಲೇ ವಿರೋಧಿಸಿದವರು ಡಿ ಕೆ ಶಿವಕುಮಾರ್. ಯಾಕೆ ಹಾಗೆ ವಿರೋಧ? ಸ್ವಹಿತಾಸಕ್ತಿ ಇಲ್ಲ ಅಂದ್ರೆ ಯಾಕೆ ವಿರೋಧಿಸಿದ್ರು? ಇಂಥ ಪ್ರಶ್ನೆಗಳು ಯಾಕೆ ಬಿಜೆಪಿ ಕೇಳ್ತಾ ಇಲ್ಲ? ಯಡಿಯೂರಪ್ಪನವ್ರ ಉತ್ತರ ಏನು ಇವತ್ತು? ಯಡಿಯೂರಪ್ಪನವ್ರಿಗೂ ಡಿ ಕೆ ಶಿವಕುಮಾರ್ ಇರುವಂತ ಸಂಬಂಧ ಏನು? ಯಾಕೆ ಕರ್ನಾಟಕದಲ್ಲಿ ಬಿಜೆಪಿ ಅವರು ಪೂರ್ತಿಯಾಗಿ ಡಿ ಕೆ ಶಿ ಸಮರ್ಥಕರ ತರ ಕಾಣಿಸ್ತಾ ಇದ್ದಾರೆ? ಮಲಗಿದ್ದಾರೆ. ಆಯ್ತು, ಕೇಳಬಿಡೋಣ. ಮಕಾಡೆ ಯಾಕೆ ಮಲಗಿದ್ದೀರಿ? ಬಿಡ್ತೀವ? ನಿಮ್ಗೆ ಕುಂಬಳಕಾಯಿ ಕಳ್ಳಾರ ಎಗ್ಲುಬಿಟ್ಟು ನೀವು ಡಿ ಕೆ ಶಿವಕುಮಾರ್ ರೈಡ್ ಮಾಡಿರೋದ್ರ ಬಗ್ಗೆ ನೀವೆಷ್ಟು ಅಥೆಂಟಿಕ್ ಆಗಿ ಮಾತಾಡಿದ್ರು. ಪಾರ್ಟಿನಲ್ಲಿ ನಾವೆಲ್ಲ ಬೆಳಿಗ್ಗೆಯಿಂದ ನಾವು ಪ್ರತಿಯೊಂದು ಚಾನಲ್ಗೂ ರಿಯಾಕ್ಷನ್ ಕೊಟ್ಟಿದೀವಿ. ನೀವು ನೋಡ್ಲಿಲ್ಲ ಅಂದೇಟ್ಗೆ ನಾವು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಅಲ್ಲ. ನಾವೆಲ್ಲರೂ ನಾವು ಮಾತಾಡಿದ್ವಿ. ನಾವೆಲ್ಲರೂ ಮಾತಾಡಿದ್ವಿ. ಕೆಲಸ ಮಾಡಿ, ಕನ್ಫ್ಯೂಷನ್ ಬೇಡ. ಬೆಳಗ್ಗೆಯಿಂದ ಏನ್ ಹೇಳಿದ್ರಿ ಅದ್ರ ಸಂಕ್ಷಿಪ್ತವಾಗಿ ಒಂದು 30 ಸೆಕೆಂಡ್ ರಾಜ್ಯವನ್ನು ಉದ್ದೇಶಿಸಿ ಭಾಷಣ ಮಾಡಿ. ಬೆಳಿಗ್ಗೆಯಿಂದ ನನಗೆ ಸುವರ್ಣ ಚಾನಲ್ ಮಾತಾಡಿದ್ರು. ಇದೇ ತರ ಈ ರಾಜ್ಯ ಐಟಿ ರೈಡ್ ಬಗ್ಗೆ ಕ್ಲಿಯರ್ ಆಗಿ ಮಾನ್ಯ ಅಶ್ವಥ್ ನಾರಾಯಣ್ ಅವರು ಮುಂದಿನ 30 ಸೆಕೆಂಡ್ಗಳ ಕಾಲ ಈ ದಾಳಿಯನ್ನ ತುಂಡವಾಗಿ ಖಂಡಿಸಿ 30 ನಿಮಿಷಗಳ ಕಾಲ ರಾಜ್ಯವನ್ನು ಉದ್ದೇಶಿಸಿ ಈಗ ಮಾತನಾಡ್ತಾರೆ. ಈಗಾಗಲೇ ಈಗ ಏನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಕಾಂಗ್ರೆಸ್ಸಿನ ಡಿ ಕೆ ಶಿವಕುಮಾರ್ ಮಾಡಿರ್ತಕ್ಕಂಥ ರೈಡ್ ಬಗ್ಗೆ ನಾನು 4-6 ಚಾನಲ್ ಮಾತಾಡಿದ್ದೀನಿ. ಮತ್ತೆ ಇದು ಯಾವುದೇ ರಾಜಕೀಯ ದುರುದ್ದೇಶದಿಂದ ಕೂಡಿರ್ತಕ್ಕಂಥ ರೈಡ್ ಅಲ್ಲ. ಪ್ರತಿ ಹಂತದಲ್ಲೂ ಸಹ ಈ ತರದ್ದು ಎನ್ಫೋರ್ಸ್ ಡಿಪಾರ್ಟ್ಮೆಂಟ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ರೈಡ್ ಮಾಡಿರ್ತಕ್ಕಂಥ ನಿದರ್ಶನ ಇದೆ. ಕರ್ನಾಟಕದಲ್ಲಿ ನಮ್ಮದೇ ಸಚಿವರು ಸಿದ್ದೇಶ್ ಅವ್ರ ಮನೆ ಮೇಲೆ ರೈಡ್ ಮಾಡಿದರೆ, ತಮಿಳುನಾಡಲ್ಲಿ ಬಿಜೆಪಿ ನಾಯಕರ ಮನೆ ಮೇಲೆ ರೈಡ್ ಮಾಡಿದ್ದಾರೆ. ಇವೆಲ್ಲವೂ ಇರ್ತಕ್ಕಂಥ ಮಾಹಿತಿ. ಅಂತವರಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಮನೆ ಮೇಲೆ ರೈಡ್ ಆಗಿದ್ದಾರೆ. ಮಾತಾಡಿದ್ದೀನಿ. ಎಣ್ಣೆ ಹಾಕೊಳ್ಳೋದಾದ್ರೆ ಕಂಪ್ಲೀಟ್ ಹೇಳ್ತಾ ಇಲ್ಲ. ಈಗಲೂ ಎಲ್ಲ ಹೇಳಿದ್ರಿ ನೀವು. ಶಿವಕುಮಾರ್ ಒಬ್ರು ಭ್ರಷ್ಟ ಸಚಿವರು, ಅವರ ಮೇಲೆ ಆರೋಪಗಳಿದಾವೆ. ಅವರೊಂದಷ್ಟು ಮೈಸೂರು ಮಿನರಲ್ಸ್ ಇಂದ ಹಿಡ್ಕೊಂಡು ಗ್ರಾನೈಟ್ ಇಂದ ಹಿಡ್ಕೊಂಡು ಬಯಸ್ತಾ ಇರೋದು ಒಂದೇ ಸರ್. ನಾನು ಪ್ರಾರಂಭದಲ್ಲೇ ಹೇಳಿದೆ, ಅರುಣ್ ಜೈಟ್ಲಿ ಅವರ ನೇತೃತ್ವದ ಆರ್ಥಿಕ ಇಲಾಖೆ, ಐಟಿ ಇಲಾಖೆ ಅರುಣ್ ಜೈಟ್ಲಿ ಅವರ ಮನೆ ಆಸ್ತಿ ಅಲ್ಲ, ಸ್ವಾಯತ್ತ ಸಂಸ್ಥೆ ಅದು. ಡಿ ಕೆ ಶಿವಕುಮಾರ್ ಅವರು ಮಾಡಿರಬಹುದಾದ ಭ್ರಷ್ಟ ಕೆಲಸಗಳನ್ನು ಮಾಡೋದಕ್ಕೆ ಅದು ಯೋಗ್ಯವಾಗಿದೆ, ಸಾಧುವಾಗಿದೆ. ಇದು ಬಿಜೆಪಿ ನಿಲುವು. ಹೇಳಿ ಅಷ್ಟೇ. ತಪ್ಪೇನೆ, ನಾನು ಹೇಳಿದ್ದೀನಿ. ಡಿಪಾರ್ಟ್ಮೆಂಟ್ ಮಾಡಿರ್ತಕ್ಕಂಥ ರೈಡ್ ಸಮರ್ಥನೆ ಮಾಡ್ಕೊಳ್ತೀವಿ. ಅದ್ರಲ್ಲಿ ಬೇರೆ ಪ್ರಶ್ನೆ ಇಲ್ಲ. ಅದರಲ್ಲಿ ನಾವು ಅದನ್ನ ಮಾಡಿರೋ ತಪ್ಪು ಅಂತ ಏನ್ ಹೇಳ್ತೇವಲ್ಲ, ಮಾಡಿರೋದು ಸರಿ ಇದೆ. ಮತ್ತೆ 2-3 ತಿಂಗಳಿಂದ ಇರೋದು ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿದ್ದಾರೆ ಹೊರತು ಇಲ್ಲಿ ಯಾರೋ ಗುಜರಾತ್ ಶಾಸಕರು ಬಂದಿದ್ದಾರೆ ಅಂತ ಹೇಳಿ ಹೇಳೋ ರೀತಿಯಲ್ಲಿ ಅಂತ ಮಾಡಿದಾರ ಮಾಡಿಸಿದ್ದೀರಾ ಅಲ್ಲ, ಮಾಡಿರೋದು ಸರಿ. ಅದು ಅನ್ನೋ ತರ ಕೇಳ್ತಾ ಇದ್ದಾರೆ ಹೊರತು ಇವತ್ತು ಡಿ ಕೆ ರವಿಕೃಷ್ಣ ರೆಡ್ಡಿ ನಿನ್ನ ತುತ್ತೂರಿನ ನಾನು ಹೇಳಕ್ಕಾಗಲ್ಲ ರೀ. ನನಗೆ ನನ್ನ ಪಾರ್ಟಿ ನಿಲುವೇನಿದೆ ನಾವ್ ಹೇಳ್ತೀವಿ. ರವಿಕೃಷ್ಣ ರೆಡ್ಡಿ ತುತ್ತೂರಿ ಹೇಳಿಕ್ಕಾಗಲ್ಲ. ಇವರು ಡಿ ಕೆ ಶಿವಕುಮಾರ್ ಮೇಲೆ ಮಾಡಿರ್ತಕ್ಕಂಥ ರೈಡ್ನ ನಾವೇನ ಡಿಫೈಂಡ್ ಮಾಡ್ಕೊಂಡಿದೀವ, ಮಾಡಿರೋ ಸರಿ ಅಂತಾರೆ. ಬೆಳಿಗ್ಗೆಯಿಂದ ನಾವು ಮಾತಾಡಿರೋದು ಯಾಕೆ ಸರಿ? ಎಸ್ ಬೆಳಿಗ್ಗೆಯಿಂದ ನಾವು ಬೇಕಾದ್ರೆ ಕಾಂಗ್ರೆಸ್ನವರು ಘಂಟಾಘೋಷವಾಗಿ ಇದು ಅಮಿತ್ ಶಾ, ನರೇಂದ್ರ ಮೋದಿ ಅವರ ಪಿತೂರಿ ಅಂತ ಹೇಳೋ ಆವೇಶ ಮತ್ತು ಆವೇಗ ನಿಮ್ಮಲ್ಲಿ ಇಲ್ಲವೇ ಅಂತ ಅವ್ರು ಕೇಳಿದ್ದು. ಸರ್ ಬೆಳಿಗ್ಗೆಯಿಂದ ನಾವು ಮಾತಾಡಿದ್ವಿ. ಮಾತಾಡೋ ರವಿಕೃಷ್ಣ ರೆಡ್ಡಿ ಕರ್ಕೊಂಡು ಕುಂಡಿಸ್ಕೊಂಡು ನಾನು ಹೇಳಿಕ್ಕಾಗಲ್ಲ ಯಾವ ಚಾನಲ್ ನಲ್ಲಿ ಏನೇನು ಮಾತಾಡಿದ್ವಿ. ಸರ್ ಈಗ ಮಾಡಿರ್ತಕ್ಕಂಥದ್ದು 100% ಕರೆಕ್ಟ್ ಇದೆ. ಅದ್ರ ನಾನು ಪ್ರಾರಂಭದಲ್ಲೇ ಹೇಳಿದೆ ಅದನ್ನ. ಓಕೆ, ಯಾಕೆ ಪ್ರಶ್ನೆ ಬಂತು? Why did he raise this question? You got excited. Fair enough. Why did he raise this question? ರಾಜಕಾರಣದಲ್ಲಿ ಮಿತ್ರರು ಇರಬಾರದು ಅನ್ನೋದಲ್ಲ. ಕೆಲವು ಸರಿ ಮಿತ್ರತ್ವಗಳು ಕೆಲವು ಕೆಲಸ ಕಾರ್ಯಗಳಿಗೆ ಅಡ್ಡಿ ಮಾಡಿಬಿಡುತ್ತವೆ. ಹಾಗಾಗಿರಬಹುದೇನೋ ಎಂಬ ಅನುಮಾನಗಳು ಮೂಡಬಾರದೇನೋ ನಿಮ್ಮ ಪಕ್ಷದ ಬಗ್ಗೆ ಅಂತ ಒಳ್ಳೆ ಮನಸ್ಸಿನಿಂದ ಅವ್ರು ಕೇಳಿದ್ಪ. ನಮ್ಗೆ ಯಾವುದೇ ರೀತಿ ಆಬ್ಲಿಗೇಷನ್ ಇಲ್ಲ. ನಮ್ಗೆ ಯಾರ ಜೊತೆ ಸರ್ ಹಂಗಿದ್ದೀರ ನನಗೆ ಬರ್ತಾನೆ ಇರಲ್ಲ. ಅಶ್ವಥ್ ನಾರಾಯಣ್, ವಿ ಆರ್ ನಾಟ್ ಚಾರ್ಜಿಂಗ್ ಯು. ಪರ್ಸನಲ್ ಆಗಿ ತಗೊಳ್ತಿದ್ದಾರೆ ಅವರು, ನಿಮಗಲ್ಲ. ಪಕ್ಷದ ಬಗ್ಗೆ ಕೇಳ್ತಾ ಇದ್ದಾರೆ. ಪಕ್ಷದ ನಾಯಕರುಗಳು ಮಾತಾಡಿದ್ರೆ ಎಲ್ಲ ಡೆಲ್ಲಿ ಪಾರ್ಲಿಮೆಂಟ್ ಸೆಷನ್ಸ್ ರಿಯಾಕ್ಷನ್. ಸರ್ ನೀವು ಹೋಗಿ ಕೇಳಿ ಸರ್, ರಿಯಾಕ್ಷನ್ ಕೊಟ್ಟೆ ಕೊಡ್ತಾರೆ ಖಂಡಿತ. ಆಯ್ತು, ನಾವು ತಗೋತೀವಿ. ನಾವು ತಗೊಳ್ಳಲ್ಲ ಅಂತಲ್ಲ, ಎಲ್ಲಾರ ಕೈಲೂ ತಗೋತೀವಿ, ಯಾರ ಕೈಲೂ ತಗೊಳ್ಳದೇ ಇರುವಂತದ್ದಲ್ಲ. ನಾನು ಹೋಗುವುದಕ್ಕೆ ಮೊದಲು ಕೇಳಿದ್ದಂತಹ
ಬ್ರೇಕ್ಗೆ ಹೋಗೋದಕ್ಕೆ ಮೊದಲು ಕೇಳಿದ್ದಂಥ ಪ್ರಶ್ನೆ, ಕರ್ನಾಟಕದ ಕಾಂಗ್ರೆಸ್ಸಿನ ರಾಜಕಾರಣದ ಮೇಲೆ ಜಾತಿ ಅಥವಾ ಜನರಲ್ ರಾಜಕಾರಣದ ಮೇಲೆ ಇದು ಪರಿಣಾಮವನ್ನು ಬೀರುತ್ತೋ? ಯಾಕಂದ್ರೆ ಅಷ್ಟು ಗಂಭೀರದಲ್ಲಿ ತೆಗೆದುಕೊಂಡ್ಬಿಟ್ಟಿದ್ದೀರಿ ರಾಷ್ಟ್ರೀಯ ಇಶ್ಯೂ ಆಗಿ ನೀವು. ಕರ್ನಾಟಕ ಮಂಗಳೂರಿನಲ್ಲಿ ಪ್ರತಿಭಟನೆ, ಕಲ್ಲಲ್ಲಿ ಹೊಡೆಯು, ಗ್ಲಾಸ್ ಹೊಡೆಯು, ಒಂದು ಕೂಕು, ಚಿತ್ರದುರ್ಗದಲ್ಲಿದು ಟೈರುಗ ಬೆಂಕಿ. ಐ ಹ್ಯಾವ್ ನಾಟ್ ಸೀನ್ ಎನ್ ಇನ್ಕಮ್ ಟ್ಯಾಕ್ಸ್ ರೈಡ್ ಬೀಯಿಂಗ್ ಪ್ರೊಟೆಸ್ಟೆಡ್ ಆನ್ ಸ್ಟ್ರೀಟ್ ಲೈಕ್ ದಿಸ್. ವಾಟ್ ಸಾರ್ಟ್ ಆಫ್ ಎ ಪಾಲಿಟಿಕ್ಸ್ ಯು ಆರ್ ಪ್ಲೇಯಿಂಗ್? ಇಲ್ಲ ನೋಡಿ, ಅದಕ್ಕೆ ನಾನು ಆಗಲೇ ಹೇಳಿದಾಗೆ ಇದು ಯಾವ ಸಮಯದಲ್ಲಿ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಇದು ಈ ಥರ ಪ್ರತಿಭಟನೆ ಆಗ್ತಾ ಇದೆ ಹೊರತಾಗಿ ಅದರ್ವೈಸ್ ನನ್ನ ಸ್ವಂತ ಅಭಿಪ್ರಾಯನೂ ಅಷ್ಟೇ, ಇದರಲ್ಲಿ ರಾಜಕಾರಣದಲ್ಲಿ ಪ್ರಾಮಾಣಿಕರು ಕಡಿಮೆ ಇದ್ದಾರೆ ಅನ್ನೋದು ಸತ್ಯವಾದಂಥ ಮಾತು. ಅದರಲ್ಲೇನು ಅದಕ್ಕೇನು ದೊಡ್ಡ ಯಾವುದೇ ಪ್ರೂಫ್ ಬೇಕಾಗಿಲ್ಲ. ಸಿಗಾಕಳದೇ ಇರ್ಬೋದು ಭಾಳಷ್ಟು ಜನ, ಆದರೆ ಅಪ್ರಾಮಾಣಿಕರೇ ಜಾಸ್ತಿ ಇರೋದು ರಾಜಕಾರಣದಲ್ಲಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ನೀವು ಎಲ್ಲ ಅಪ್ರಾಮಾಣಿಕ ರಾಜಕಾರಣಿಗಳ ವಿರುದ್ಧನೂ ಕೂಡ ಇದೇ ರೀತಿಯ ಒಂದು ಕ್ರಮ ಕೈಗೊಳ್ಳೋದಾದರೆ ಕರ್ನಾಟಕದಲ್ಲಿ ದೊಡ್ಡ ಪಟ್ಟಿನೇ ಇದೆ. ನಿಮ್ಮ ಪಕ್ಷದಲ್ಲೂ ಸಿಗ್ತಾರೆ, ನಮ್ಮ ಪಕ್ಷದಲ್ಲೂ ಸಿಗ್ತಾರೆ, ಮೂರನೇ ಮತ್ತೊಂದು ಪಾರ್ಟಿನಲ್ಲೂ ಕೂಡ ಸಿಗ್ತಾರೆ. ಹಾಗೆ ಆಗ್ತಾ ಇಲ್ವಲ್ಲ, ಇದು ಸೆಲೆಕ್ಟಿವ್ ಆಗಿ ಕೆಲವು ಮಾತ್ರ ಆಗ್ತಾ ಇದೆಯಲ್ಲ ಅಂತಕ್ಕಂಥ ಈಗಿರ್ತಕ್ಕಂಥ ಪ್ರಶ್ನೆ. ಸೆಲೆಕ್ಟಿವ್ ಶಂಕರ್ ಅವರು ಈಸ್ ಕೋಟಿಂಗ್ ಸಿದ್ದೇಶನ, ಒಬ್ಬ ಯೂನಿಯನ್ ಮಿನಿಸ್ಟರ್ ಸರ್ ಕೇಳಿ ಸರ್, ಸಿದ್ದೇಶ್ವರ್ ಅವ್ರ ಬಗ್ಗೆ ನಿಮ್ಗೆ ಗೊತ್ತು, ಅವರು ಕೂಡ ದೊಡ್ಡ ಉದ್ಯಮಿನೇ, ಮೊದಲು ಉದ್ಯಮಿ. ಸಿದ್ದೇಶ್ವರ್ ಮೇಲೆ ದಾಳಿ ನಡೆಸಿದ್ದಕ್ಕೆ ಕಾಂಗ್ರೆಸ್ ಹೇಳಿತ್ತು ಇದು ಸುಮ್ಮನೆ ಕಾಟಾಚಾರಕ್ಕೆ ಮಾಡಿದಾರೆ ನೆಪಕ್ಕೆ, ಅವರು ಮೊದಲು ಉದ್ಯಮಿ ಮತ್ತೆ ರಾಜಕಾರಣಿ. ಬಹಳಷ್ಟು ಜನ ಮೊದಲು ರಾಜಕಾರಣಿಗಳು ನಂತರ ಉದ್ಯಮಿಗಳಾಗಿದ್ದಾರೆ. ಶಂಕರ್, ಕ್ಯಾನ್ ಯು ಪರ್ಮಿಟ್ ಮಿ, ಅಲೋ ಮಿ. ಒಂದು ಎಕ್ಸ್ ಏರಿಯಾ ಇರುತ್ತೆ, ಪದೇ ಪದೇ ಬಂದು ಪೊಲೀಸ್ನವರು ಇಲ್ಲಿ ರೈಡ್ ಮಾಡ್ತಿದ್ದಾರೆ, ಆ ಪಕ್ಕದ ಏರಿಯಾ ಯಾಕೆ ರೈಡ್ ಮಾಡ್ತಿಲ್ಲ ಅಂತ ಕೇಳಿದ್ರೆ ನ್ಯಾಯ ಏನದು? ತಪ್ಪು ಎಲ್ಲಿದೆಯೋ ಅಲ್ಲಿ ರೈಡ್ ಆಗತ್ತೆ. ಬರೀ ನಮ್ಮವ್ರದೇ ಮಾಡ್ತಿದ್ದಾರೆ ಅಂದ್ರೆ ಅವ್ರವ್ರದ್ದು ಯಾರದ್ದಾರು ಆಗಬೇಕಾಗಿದ್ರೆ, ಫಾರ್ ಎಕ್ಸಾಂಪಲ್ ಹಿಂದೆ ಕಾಂಗ್ರೆಸ್ನವ್ರ ಅಧಿಕಾರದಲ್ಲಿದ್ದಾಗ ಸೇಮ್ ಕೇಳಿಸ್ಕೋತಿದ್ವಿ ನಾವು. ಆರ್ ಯು ನಾಟ್ ಇದು ನೀವೇ ಇಲ್ವಾ ಅದಕ್ಕೆ ವಿಟ್ನೆಸ್ ಆಗಿ? ಕಾಂಗ್ರೆಸ್ನವ್ರು ನೀವಿಲ್ವಾ ನಾಡ್ಕೊಟ್ರೆ ಹೇಳಿ. ಹಿಂದೆ ಕಾಂಗ್ರೆಸ್ನವ್ರು ಇದ್ದಾಗ ಬಹಳ ಚೆನ್ನಾಗಿ ಗೊತ್ತು. ಟೈಮಿಂಗ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಯಾವುದೇ ಒಂದು ವಿಚಾರ, ಇಂಥ ವಿಚಾರ ಬಂದಾಗ ಟೈಮಿಂಗ್ ಯಾಕೆ ಆಯ್ತು ಅಂತ, ಆಗ್ಬಾರ್ದಿತ್ತು ಅಂತಲೂ ಯಾರು ಹೇಳಿಲ್ಲ, ಆಗ್ಬಾರ್ದಿತ್ತು ಅಂತಲೇ ಯಾರು. ಯಾಕಂದ್ರೆ ಇದು ಕಂಟಿನ್ಯೂ, ಇದೇನು ಹೊಸದಾಗಿ ಆಗ್ಬಾರ್ದಿತ್ತು. ಕೊಡ್ತಾ ಇದಾರೆ, ಅಲ್ಲಿ ಎಲೆಕ್ಷನ್ ಇದೆ, ಅಲ್ಲಿ MLA ಇಲ್ಲಿ ಬಂದಾರೆ, ಇಲ್ಲಿ ರೇಡ್ ಆಗತ್ತೆ. ಈಗ ಕಾಂಗ್ರೆಸ್ಸಿನ ಮಂತ್ರಿಗಳ ರಾಜಕಾರಣಕ್ಕೆ ಅನುಕೂಲಂಗೆ IT ಇಲಾಖೆ ಕೆಲಸ ಮಾಡಬೇಕು ಅಂದ್ರೆ ಇದೇನ್ ನ್ಯಾಯ ಇದು? ಅದು ಹಂಗ್ ಮಾಡಿರ್ಲಿಲ್ಲ ಅಂದ್ರೆ ವಿಲ್ ಡೆಫಿನೆಟ್ಲಿ ಕಾಂಪ್ಲಿಮೆಂಟ್ ದೆಮ್. If it is not, ಈಗ ನೋಡಿ ಅವ್ರು ಹೇಳಿದ್ರಲ್ಲ, ಮಾಡಿರ್ತಾರೆ. ಅರ್ಥ ಸಚಿವರು ಹೇಳಿದ್ರು, ನಾವು ಯಾವುದೇ ಅಲ್ಲಿರ್ತಕ್ಕಂಥ ಶಾಸಕರನ್ನ ಪ್ರಶ್ನೆ ಮಾಡಿಲ್ಲ, ನೀವು ತೋರಿಸ್ತಾ ಇದ್ದೀರಿ ದೃಶ್ಯಾವಳಿಗಳು. ಇರ್ಬೋದು, ಇಲ್ಲದೆ ಇರ್ಬೋದು. ನಾನು ಐ ಕೆನಾಟ್ ಅಥೆಂಟಿಕೇಟ್ ಅಲ್ಲಿರೋ ಫಿಗರ್ಗಳೆಲ್ಲ MLA ಯಾರು ನಮ್ಮವ್ರು ಆಗಿದ್ದಿದ್ರೆ ನಮಗೆ ಕಾಣಿಸ್ತಿಲ್ವ ಅವರೇನೆ ಅಂತ ಅನ್ಬೋದಾಗಿತ್ತು. ಐ ಡೋಂಟ್ ನೋ. ಸೊ ಐ ಹೋಲ್ಡ್ ಮೈ ಥಾಟ್ಸ್ ಆ ವಿಚಾರದಲ್ಲಿ. ಇರ್ಲಿ ಬಿಡಿ. ಕರ್ನಾಟಕ ಕಾಂಗ್ರೆಸ್ನ ಮಹಿಳಾ ಅಧ್ಯಕ್ಷೆ, ಕರ್ನಾಟಕದ ಪ್ರಭಾವಿ ಸಚಿವರು ಈ ತರ ಆರ್ಥಿಕ ಅಪರಾಧಗಳಿಗಾಗಿ ಬಹುತೇಕವಾಗಿ ರೈಡ್ ಆಗುವಂತಹ ಪ್ರಸಂಗಗಳನ್ನ ಇಟ್ಕೊಂಡಿರುವಂತದ್ದು ಕಾಂಗ್ರೆಸ್ಗೂ ಅಂತ ಅಲ್ಲ, ಕಾಂಗ್ರೆಸ್ಗೆ ಇನ್ನೂ ವೀಕ್ ಆಗ್ತಿರುವಂತ ಕಾಂಗ್ರೆಸ್ಗೆ ಇನ್ನಷ್ಟು. ನೀವು ಅಣ್ಣ ಆಚಾರ ಎಲ್ಲ ಒಟ್ಟಿಗಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ, ನೀವೆಲ್ಲ ಬೇರೆ ಬೇರೆ. ಆಪರೇಷನ್ DKC ಆಗಿ ನಡೀತಿರುವಂತಹ ಇವತ್ತಿನ ಮೆಗಾ ಬಿಗ್ ಬುಲೆಟಿನ್ ನಲ್ಲಿ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಈಗಷ್ಟೇ ಬರುತ್ತಿರುವಂತಹ ಮಾಹಿತಿಯೊಂದಿಗೆ ಇನ್ನೊಂದು ಲಾಕರ್ ನ ಓಪನ್ ಮಾಡಿದ್ದಾರೆ IT ಅಧಿಕಾರಿಗಳು. ಒಂದ್ ರೀತಿ ಮಿನಿಟ್ ಬಾಲ್ ಟು ಬಾಲ್ ಎಕ್ಸ್ಪ್ಲನೇಷನ್ ಬರ್ತಾ ಇದೆಯಪ್ಪ ನನಗಂತೂ ಇವತ್ತು ಬೆಳಗ್ಗೆಯಿಂದ. ಇದು ಅನ್ಬಿಲೀವಬಲ್ ಆಗಿ ಬರ್ತಾ ಇದೆ. ಆಮೇಲೆ ಏನು ಎಲ್ಲ ಡೈರೆಕ್ಷನ್ ಇಂದಾನು ಬರ್ತಾ ಇದೆ, ಮಿನಿಟ್ ಟು ಮಿನಿಟ್ ಲೈವ್ ಕಾಮೆಂಟರಿಗಳು. ಒಳಗಡೆ ಇರೋರೆ ಹೊರಗೆ ಬಂದು ಮಾತಾಡ್ತಿದ್ದಾರೋ, ಹೊರಗಡೆ ಒಳಗಡೆ ನಿಂತಿದ್ದಾರೋ, ಏನು ಅಯೋಮಯ ಆಗೋಗಿದೆ ನನಗೆ ಈ ಡಾಲಿಗಳು. ಆಲ್ ರೈಟ್, DKC ಅವರ ಮನೆಗೆ ಪ್ರಿಂಟರ್ ಮತ್ತು ಕಾರ್ಟ್ರಿಜ್ ತೆಗೆದುಕೊಂಡು ಬಂದಿದ್ದಾರೆ ಅಧಿಕಾರಿಗಳು. ಕಾರ್ಟ್ರಿಜು ಬಂದಿದೆ. ಆಲ್ ರೈಟ್, ದಟ್ ಇಸ್ ಫ್ಯಾಂಟಾಸ್ಟಿಕ್. ಒಟ್ಟು 5 ಲಾಕರ್ಗಳ ಪೈಕಿ 2 ಲಾಕರ್ಗಳಿಗೆ ಓಪನ್ ಆಯಿತು, ಇನ್ನು 3 ಲಾಕರ್ ಇದೆಯಂತೆ. ಅಂದರೆ ಇವತ್ತು ಮಧ್ಯರಾತ್ರಿಯವರೆಗೆ ಇದು ಯಾವುದು ನಿಲ್ಲುವಂತಹ ಲಕ್ಷಣಗಳು ನನಗೆ ಕಾಣಿಸ್ತಾ ಇಲ್ಲ. ಇದು ಈ ಒಂದು ವೇಳೆ ಇವತ್ತು ರಾತ್ರಿ ನಿಂತರೂ ಎಲ್ಲವನ್ನೂ ಸೀಸ್ ಮಾಡಿ ನಾಳೆ, ನಾಳಿದ್ದು, ಅದರಾಚೆ ನಾಳೆ ಮುಂದುವರಿಯುವ ಸರ್ವಸಾಧ್ಯತೆಗಳು ಕಾಣಿಸ್ತಾ ಇವೆ. ಮತ್ತು ನಾಳೆ ಇನ್ನು ಹೊಸದಾಗಿ ಮುಂಜಾನೆ ಸೂರ್ಯ ಬೆಳಗಿದ ಕೂಡಲೇ ಇನ್ಯಾವ ಹೊಸ ಜಾಗಗಳು ಕಾಣಿಸತ್ವೋ ದಾಳಿ ಪ್ರಕರಣಗಳಲ್ಲಿ ನಮಗೆ ಗೊತ್ತಿಲ್ಲ. ವಿ ಡೋಂಟ್ ನೋ ಯಾವ್ಯಾವ ಜಾಗ. ಈಗ ಅಲ್ಲಿ ಪತ್ರ ತೆಗೀತಾರೆ, ಆ ದಾಖಲೆಯಲ್ಲಿ ಯಾವುದೊಂದು ಹೆಸರು ಬರುತ್ತೆ, ಪುಟ್ನಂಜಯ್ಯ ಅಂತ ಬರುತ್ತೆ. ಯಾರೋ ಪುಟ್ನಂಜಯ್ಯ ಅವ್ರ ಫ್ರೆಂಡ್ ಇದ್ರೆ ಗಾಬರಿ ಆಗ್ಬೇಡಿ ಅಷ್ಟೇ, ಆ ಪುಟ್ನಂಜಯ್ಯ ಅಂತ ಬರುತ್ತೆ. ಆ ಮನೆಗೆಲ್ಲ ಹುಡ್ಕೊಂಡು ಹೊರಟುಬಿಡ್ತಾರೆ. ಇನ್ನೇನೇನಾಗುತ್ತೋ ನೋಡೋಣ, ಕಾಯೋಣ. ಫೇರ್ ಎನಫ್. ಇದು ಈಗಷ್ಟೇ ಬರುತ್ತಿರುವಂಥ ಮಾಹಿತಿ.
ಲೆಟ್ ಮಿ ಟೇಕ್ ಒನ್ ಕ್ವಿಕ್ ರೆಸ್ಪಾನ್ಸ್ ಬಿಕಾಸ್ ಒಂದು ವಿರಾಮ ನಂದು ಬಾಕಿ ಉಳ್ಕೊಂಬಿಟ್ಟಿದೆ ಈ ಎಲ್ಲ ಗಲಾಟೆಗಳ ಮಧ್ಯೆ. ಒನ್ ಕ್ವಿಕ್ ರೆಸ್ಪಾನ್ಸ್ ಫ್ರಮ್ ಶ್ರೀ ನಾಡಗೌಡರು ಮತ್ತು ಶ್ರೀ ರವಿಕೃಷ್ಣ ರೆಡ್ಡಿಯಿಂದ. ಲೆಟ್ ಮಿ ಸ್ಟಾರ್ಟ್ ವಿತ್ ಶ್ರೀ ನಾಡಗೌಡರಿಂದ. ಏನನ್ನು ತೋರಿಸುತ್ತೆ ಇದು ವೆಂಡೇಟಾ ಅನ್ನೋದಾದರೆ ಏನನ್ನು ತೋರಿಸುತ್ತೆ? ಒಂದು ರಾಜಕೀಯ ಪಕ್ಷ ಹೀಗೆ ನಡ್ಕೊಳ್ಳೋದ್ರಿಂದ ರಾಜಕೀಯ ಲಾಭಗಳನ್ನ ಪಡ್ಕೋಬಹುದು ಅಥವಾ ಯೋಗ್ಯರು ಮತ್ತು ಅಯೋಗ್ಯರ ನಡುವೆ ಗೆರೆ ಎಳಿಬೇಕಾದ್ರೆ ಈ ಕೆಲಸ ಆಗಬೇಕು ಅನ್ಸುತ್ತೋ? ನೋಡಿ, IT ರೇಟ್ ಬಗ್ಗೆ ನಾವು ಏನೂ ಮಾತಾಡ್ತಾ ಇಲ್ಲ. ಎಲ್ಲಾಗಿದೆ ಆಗಲಿ. ನಮ್ಗೆ ಒಂದೇ ಪ್ರಶ್ನೆ ಅಂದರೆ ಡಿಮಾನಿಟೈಸೇಷನ್ ಆದಮೇಲೆ ಒಂದು ಪ್ರೂವ್ ಆಗ್ತಾ ಇದೆ ದೇಶದಲ್ಲಿ ಅತಿ ಭ್ರಷ್ಟ ಜನ ಕಡಿಮೆ ಆಗಿದ್ದಾರೆ ಅಂತ. ಯಾಕಂದರೆ ಡಿಮಾನಿಟೈಸೇಷನ್ದಲ್ಲಿ ನೋಡಿದರೆ ಭಾಳ ಜನ ಕಳ್ತನ ಇದೆ, 6% ಜನ ಹಣ ಇದೆ, ಎಲ್ಲ ಇದೆ ಅಂತ. ಈ ಹಣದಲ್ಲಿ ನಾನು ಐಡೆಂಟಿಫೈ ಮಾಡಿದೆ ದೇರ್ ಇಸ್ ವೈಟ್ ಮನಿ, ಅಂದರೆ ಅಗ್ರಿಕಲ್ಚರ್ ಇನ್ಕಮ್ಮು ಇವೆಲ್ಲ ವೈಟ್ ಮನಿನೇ, ಅದ್ರ ಮೇಲೆ ಏನು ಟ್ಯಾಕ್ಸ್ ಇಲ್ಲ. ನಾನ್ ಡಿಕ್ಲೇರ್ಡ್ ವೈಟ್ ಮನಿ ಇರ್ಬೋದು. ಇನ್ನೊಂದು ಬ್ಲ್ಯಾಕ್ ಮನಿ. ಬ್ಲ್ಯಾಕ್ ಮನಿ ಅಂದರೆ ಟ್ಯಾಕ್ಸ್ ಕಟ್ಟಿಲ್ಲ, ಈ ಟ್ಯಾಕ್ಸ್ ಕಟ್ಟಿ ಅದನ್ನು ಲೀಗಲೈಸ್ ಮಾಡ್ಕೊತಾನೆ. ಥರ್ಡ್ ಇಸ್ ಎ ಕ್ರಿಮಿನಲ್ ಮನಿ. ಕ್ರಿಮಿನಲ್ ಮನಿ ಅಂದರೆ ಯಾವುದೋ ಭ್ರಷ್ಟಾಚಾರ ಮಾಡಿ ಅದೊಂದು ಮಾಡಿದ್ರು ಆ ದುಡ್ಡು ಅವ್ರು ಯಾರು ಜೈಲಿಗೆ ಹೋಗ್ಬೇಕಲ್ಲ, ಅವ್ರನ್ನ ಯಾರು ಜೈಲಿಗೆ ಹೋಗಿದ್ದಾರೆ? ಡಿಮಾನಿಟೈಸೇಷನ್ ಆಗಿ ಈಗ ಅಲ್ಲಿ ಆಲ್ಮೋಸ್ಟ್ ಕಮ್ ಟು 8-9 months ಆಯಿತು. ಯಾರು ಒಬ್ಬರ ಜೈಲಿಗೆ ಹೋಗಿದಾರ? ಭಾರತದಲ್ಲಿ ಯಾವ್ದಾದ್ರು ಒಂದು ಪ್ರಕರಣದಲ್ಲಿ 8-9 ತಿಂಗಳಿಗೆ ಯಾರು ಜೈಲು ಹೋಗಿದಾರ? ನರೇಂದ್ರ ಮೋದಿ ಅವರು ಹೇಳಿದ್ರು 6 ತಿಂಗಳು ಸ್ಪೆಷಲ್ ಕೋರ್ಟ್ ಮಾಡ್ತೀವಿ ಎಲ್ಲ MP ಗಳ ವಿರುದ್ಧವಾಗಿ ಏನಾದ್ರು. ಇಲ್ಲಿವರೆಗೂ ಎಲ್ಲರೂ ನೋಟ್ಗಳನ್ನು ಚೇಂಜು ಆಯ್ತು, ಹೊರಗೆ ಹೋಯ್ತು. ಇದನ್ನ ಕ್ವೆಶ್ಚನ್ ಹೊರಗಡೆ ಡಿಮಾನಿಟೈಸೇಷನ್. ಇಟ್ ವಾಸ್ ನೆಸೆಸರಿ, ಬಟ್ ಫರ್ದರ್ ಆಕ್ಷನ್ ಇಲ್ಲ. ಕೊನೆ ಹಂತದಲ್ಲಿ 4 ಅತಿಥಿಗಳ ಒಪಿನಿಯನ್ ಅನ್ನ ಕಾಮೆಂಟ್ ಅನ್ನ ಪಡ್ಕೊಂಡ್ಬಿಡೋಣ. ಲೆಟ್ ಮಿ ಸ್ಟಾರ್ಟ್ ವಿತ್ ನಾಡಗೌಡರು. ರಾಜಕೀಯ ಪಕ್ಷಗಳಿಗೆ ಇವತ್ತಿನ ಈ ದಾಳಿಯಿಂದ ಏನಾದ್ರು ಸಂದೇಶ ಇದೆಯಾ ಇಲ್ವಾ, ಅಥವಾ ಬರೀ ಮಾಧ್ಯಮಗಳ ಆರ್ಭಟ, ಒಂದಷ್ಟು ಜನರಿಗೆ ಪ್ರಚಾರ, ಒಂದಷ್ಟು ಮಾತು ಅಷ್ಟೇ? ಇವು IT ರೇಟ್ ಬೇಕಾದಷ್ಟಾಗಿದೆ. ಇದು ಭಾಳ ಇಂಪಾರ್ಟೆಂಟ್ ತಗೋತಾ ಇದೆ ಬಿಕಾಸ್ ಆಫ್ ಪೊಲಿಟಿಕಲ್ ಸಿಚುವೇಶನ್ ಆ್ಯಂಡ್ ಬಿಗ್ ಪರ್ಸನ್ ಇಸ್ ಇನ್ವಾಲ್ವ್ಡ್. ಇದನ್ನ ಮ್ಯಾಗ ತೊಗೊಂಡಿದೆ. ಬಟ್ ಇದು ಆಗಬೇಕು. ಯಾಕೆ ಎಲ್ಲಿದ್ದು ಭ್ರಷ್ಟಾಚಾರ ಇದೆ ಅದು ಹೋಗ್ಬೇಕಾದ್ರೆ ಇಟ್ ಶುಡ್ ಬಿ ಇನ್ನೂ ವೈಡ್ ಸ್ಪ್ರೆಡ್ ಆಗಿ ಆಗಬೇಕು. ಎಲ್ಲಿ ಹಣ ಇದೆ ಹೊರಗೆ ಬರಬೇಕು. ಕಾಂಗ್ರೆಸ್ ಆದ್ರೆ ಏನಾಗುತ್ತೆ ಅಂದ್ರೆ ಸಿಲೆಕ್ಟೆಡ್ ಆದ್ರ ಗೊತ್ತೇ ಕಾಣ್ತಾ ಇದೆ. ಆಲ್ ರೈಟ್. ಕಾಂಗ್ರೆಸ್ ಅಥವಾ ಭಾರತೀಯ ಜನತಾ ಪಕ್ಷಕ್ಕೆ ಇಂಪೆಂಡಿಂಗ್ ಎಲೆಕ್ಷನ್ಸ್ ನೆಕ್ಸ್ಟ್ ಏಪ್ರಿಲ್ ಮೇ ವಾಟ್ ಎವರ್ ದ ಮಂತ್ ನಾವು ಹೋಗ್ತಾ ಇರ್ತೀವಿ. ಅದು ಗುಜರಾತ್ ಜೊತೆ ತಗಲು ಹಾಕ್ಕೊಂಡು ನಮಗೆ ಬಂದಿರೋದು ಇದು. ಮೋರ್ ದ್ಯಾನ್ ಶಿವಕುಮಾರ್ ಕುರಿತು ಇಷ್ಟೆಲ್ಲ ಚರ್ಚೆ ರಾಷ್ಟ್ರೀಯ ಮಾಧ್ಯಮಗಳಿಂದ ಹಿಡಿದು ರಾಹುಲ್ ಗಾಂಧಿವರೆಗೂ ಪ್ರೊಟೆಸ್ಟ್ ಮಾಡಿ ಬಿಡಬೇಡಿ ಎಂದಿದ್ದು ಗುಜರಾತಿಂದ. ಬರೀ ಗುಜರಾತ್ MLAಗಳಲ್ಲಿ ಇಲ್ಲದೆ ಶಿವಕುಮಾರ್ ಅವ್ರನ್ನ ಕರೆದುಕೊಂಡು ಹೋಗಿ ದಾಳಿ ಮಾಡಿದಂತೆ ಹಿಂಗಾಗ್ತಿರ್ಲಿಲ್ವೇನೋ, ಪ್ರಶ್ನೆ ಬೇರೆ. ಹಾಗಿರಬೇಕಾದ್ರೆ ಯು ಥಿಂಕ್ ಇಟ್ ವಿಲ್ ಸೆಟ್ ದ ಟೋನ್ ಫಾರ್ ಕರ್ನಾಟಕ ಆಲ್ಸೋ? ಇಲ್ಲ, ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಆ ಥರಕ್ಕೆ ಇದು ಏನು ಚುನಾವಣಾ ವಿಷಯ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಇಸ್ ಒಂಥರ ಶಾರ್ಟ್ ಟರ್ಮ್ ಸೆಟ್ ಬ್ಯಾಕ್ ಆ ಗುಜರಾತ್ MP ಎಲೆಕ್ಷನ್ ಇರೋದ್ರಿಂದ ಕರ್ನಾಟಕದ ಕಾಂಗ್ರೆಸ್ಗೆ. ಮತ್ತೆ ಇದನ್ನ BJPಯನ್ನು ಬಳಸ್ಕೊಂಡು ಭ್ರಷ್ಟಾಚಾರದ ವಿಚಾರವಾಗಿ ಬಳಸ್ಕೊಂಡು BJP ಹೇಳೋದಕ್ಕೆ ಅವ್ರ ತಟ್ಟೆಲ್ಲೂ ಹೆಗಣ ಬಿದ್ದಿದೆ. ಕಾಂಗ್ರೆಸ್ ಅವ್ರಿಗೂ ಇದು ಆಗಲೇ ಆಗ್ತಾ ಇತ್ತು ಅನ್ನುವಂಥ ಮೊದಲೇ ಇದ್ದಿದ್ರಿಂದ, ಕ್ಲೂ ಇದ್ದಿದ್ರಿಂದ, ಮತ್ತು ಈಗ ಬೇರೆ ಬೇರೆ ವಿಚಾರಗಳಿಗಾಗಿ ಚುನಾವಣಾ ವಿಚಾರಗಳು ಬರ್ತಾ ಇರೋದ್ರಿಂದ ಇದು ಕರ್ನಾಟಕದ ಕಾಂಗ್ರೆಸ್ಸು ಇದನ್ನೇನು ಬಳಸ್ಕೊಳ್ಳುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಆದರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮದೇ ಚಾನಲ್ನಲ್ಲಿ DK ಶಿವಕುಮಾರ್ ಯಾವ ಟೈಮೇ ಬಿಸ್ನೆಸ್ ಮ್ಯಾನ್ ಅಂದ್ರು ಅವತ್ತಿಂದ ನನಗೊಂದು ಅವ್ರ ಬಗ್ಗೆ ಒಂದು ಪ್ರಬಲವಾದ ಒಂದು ಆಕ್ಷೇಪಣೆ ಇದೆ. ನೀವು ಬಿಸ್ನೆಸ್ಸೇ ಮಾಡ್ತೀರಂದ್ರೆ, ದಂಧೆನೇ ಮಾಡ್ತೀರಂದ್ರೆ ದಂಧೆನೇ ಮಾಡಿ, ದಯವಿಟ್ಟು ರಾಜಕಾರಣ ದಂಧೆ ಎರಡೂ ಮಿಕ್ಸ್ ಮಾಡಬೇಡಿ ಅಂತ ಇವತ್ತು ನಾನು ಕಾಂಗ್ರೆಸ್ನವ್ರಿಗೆ ಕೇಳ್ತಾ ಇರೋದು ಏನು ಅಂದ್ರೆ, ಇಲ್ಲ DK ಶಿವಕುಮಾರ್ ಅವ್ರಿಗೆ ರಾಜೀನಾಮೆ ಕೊಡಿಸಿ ಪೂರ್ತಿಯಾಗಿ ಅವ್ರನ್ನ ಏನೋ ಒಂದು ನಿಮಿಷ ಸರ್, ಪೂರ್ತಿಯಾಗಿ ಅವ್ರ ಬಿಸ್ನೆಸ್ ದೊಡ್ಡ ಎಂಪೈರ್ ಇದೆ, ಒಂದು 10,000-20,000 ಕೋಟಿಯಷ್ಟು ಎಂಪೈರ್ ಇರಬಹುದು, ಆ ಎಂಪೈರ್ನ ಅವ್ರು ಕಟ್ಕೊಳ್ಳಿ, ಬಿಸ್ನೆಸ್ ಮಾಡಲಿ. ಆದ್ರೆ ಬಿಸ್ನೆಸ್ಸೇ ಮಾಡೋ ಹಾಗಿದ್ರೆ DK ಶಿವಕುಮಾರ್ ಮತ್ತೆ DK ಸುರೇಶ್ ಇಬ್ರು ಅವರ ಬಿಸ್ನೆಸ್ ರಾಜಕಾರಣ ಮಾಡಬೇಕು ಅನ್ನೋದ್ರೆ ಪೂರ್ತಿ ಬಿಸ್ನೆಸ್ ಇಂದ ಆಚೆ ಬಂದ್ಬಿಟ್ಟು ರಾಜಕಾರಣ ಮಾಡಬೇಕು. ಸೈನ್ಯ ಇರಬೇಕು. ರಾಜರ ಕಾಲದಲ್ಲಿ ರಾಜಕೀಯ ಕಾರ್ಯಕರ್ತರು ಹೇಗೆ ಬಿಜೆಪಿಗೆ ಕೇಡರ್ ಇದೆಯೋ ಅದೇ ತರಕ್ಕೆ ಒಂದು ಕೇಡರ್ನ ಕಟ್ಕೋಬೇಕಾಗಿತ್ತು ಕಾಂಗ್ರೆಸ್. ಅದನ್ನ ಕಟ್ಕೊಳ್ಳದಿರ ಬರೀ ಹಣದ ರಾಜಕೀಯದಲ್ಲಿ, ಜಾತಿ ರಾಜಕಾರಣದಲ್ಲಿ ಮಾಡ್ಕೊಳ್ತಾ ಬರ್ತಾ ಇದೆ ಕಾಂಗ್ರೆಸ್. ಹಾಗಾಗಿ ಇದನ್ನೊಂದು ಪಾಠವಾಗಿ ತಗೊಂಡು ಕಾಂಗ್ರೆಸ್ ಚುನಾವಣಾ ರಾಜಕಾರಣ ಹೇಗೆ ಮಾಡಬೇಕು, ನೈತಿಕವಾಗಿ ಮಾಡಬೇಕು. ರಾಜ್ಯ ದೇಶದಲ್ಲಿ ಎಲ್ಲ ಪಾಲಿಟಿಷಿಯನ್ಸ್ ಬಿಸ್ನೆಸ್ ಮೆನ್ ಆಗಿದ್ದಾರೆ. ಎಲ್ಲ ಬಿಸ್ನೆಸ್ ಆಗಿಲ್ಲ, ಎಲ್ಲರೂ ಆಗಿಲ್ಲ ಸರ್.
ನೀವು ದಯವಿಟ್ಟು ಹಾಗನ್ಬೇಡಿ. 90% ಆಗಿದ್ದಾರೆ ಸರ್ ಎಲ್ಲಾ ಬಿಸ್ನೆಸ್ ಮೆನ್. ಶಂಕರ್ನ ನೀವು ಅಗ್ರಿಕಲ್ಚರ್ ಈಗ ನಿಮ್ಮದೇ ನಾಯಕರು ಬಿಸ್ನೆಸ್ ಮೆನ್ ಆಗಿಲ್ಲ, ನಿಮ್ಮದೇ ಮುಖ್ಯಮಂತ್ರಿಗಳ ಬಿಸ್ನೆಸ್ ಮೆನ್ ಆಗಿಲ್ಲ, ನೀವು ಯಾಕೆ ನಿತೀಶ್ ಕುಮಾರ್ ಅವ್ರನ್ನ ಬಿಸ್ನೆಸ್ ಮೆನ್ ಅಂತ ಹೇಳ್ತಾ ಇದ್ದೀರಾ? ಇಲ್ಲ ಇಂಥವೇನ್ರ ಪ್ರಸಂಗ ಬಂದ್ಕೊಂಡು ಒಂದ್ ಹೆಸರು ತಗೊಂಡು ಎಕ್ಸೆಪ್ಷನ್ಸ್ ಬಹಳಷ್ಟಿದಾವೆ. ಇವತ್ತು ಯಾವ ಕಮ್ಯುನಿಸ್ಟ್ ನಾಯಕನು ಬಿಸ್ನೆಸ್ ಮೆನ್ ಆಗಿಲ್ಲ, ಅನೇಕ ಕಡೆಗಳಲ್ಲಿ ಆಗಿಲ್ಲ. ಉದ್ಯಮಿಗಳು ಇರ್ಲಾರ್ದಂತ ರಾಜಕಾರಣಿಗಳು ತುಂಬಾ ಅಪರೂಪ. ಎಲ್ಲರೂ ಉದ್ಯಮಕ್ಕೆ ಹೋಗಿದ್ದಾರೆ, ಬೆರಳಿಡಿಕೆಯಲ್ಲಿ ಎಣಿಸಿದಾಗ ಮಾತ್ರ ಸಿಗ್ತಾರೆ. ಮೊದಲೇನಿತ್ತು ರಾಜಕಾರಣಕ್ಕೆ ಬಂದು ಉದ್ಯಮಿಗಳಾಗಿದ್ದಾರೆ ಬಹುತೇಕ ಜನ, ಅದನ್ನ ಹೇಳಿ ನೀವು. ರಾಜಕಾರಣಿ ಆಗಿದ್ದಾರೆ, ರಾಜಕಾರಣಕ್ಕೆ ಬಂದು ಉದ್ಯಮಿಗಳಾಗ್ಬಿಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ವಾಸ್ ನಾಟ್ ಎ ಬಿಸ್ನೆಸ್ ಮ್ಯಾನ್. ಅವರು ರಾಜಕಾರಣವನ್ನು ವಿಶೇಷವಾಗಿ ಎಸ್ ಎಂ ಕೃಷ್ಣ ಅವರ ಸರ್ಕಾರದಲ್ಲಿ ಅಧಿಕಾರ ದುರುಪಯೋಗ ಪಡ್ಕೊಂಡು ಇಷ್ಟು ಅಧಿಕಾರ ದುರುಪಯೋಗ ಮಾಡ್ಕೊಂಡು ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿರೋದು, ಮತ್ತೆ ಅದು ಯಡಿಯೂರಪ್ಪನವರ ಕಾಲದಲ್ಲೂ ಮುಂದುವರಿಯಿತು. ಅದಕ್ಕೆ ದಾಖಲೆಗಳಿದಾವೆ. ಅವ್ರು ಮೈಸೂರು ಮಿನರಲ್ಸ್ ಇರಬಹುದು. ಆವತ್ತಿನ ಸಂದರ್ಭದಲ್ಲಿ ಪ್ರಸಾದ್ ರೆಡ್ಡಿ ಅನ್ನುವಂತ ಒಬ್ಬ ವ್ಯಕ್ತಿ 2008ರಲ್ಲಿ ಕರ್ನಾಟಕದ ಯಾವುದೇ MLA ಕ್ಯಾಂಡಿಡೇಟ್ಗಳಲ್ಲಿ ಅತಿ ಹೆಚ್ಚು ದುಡ್ಡು ಘೋಷಣೆ ಮಾಡಿಕೊಂಡಂತಹ ವ್ಯಕ್ತಿ. ಸುಮಾರು 170 ಸೈಟ್ಗಳು ಅವರ ಹೆಸರಲ್ಲಿತ್ತು. ಯಾವುದು ಶಾಂತಿನಗರ್ ಕೋಆಪರೇಟಿವ್ ಸೊಸೈಟಿ. ಅದರ ಪೂರ್ತಿ ಕಿಂಗ್ ಪಿನ್ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್. ಇವತ್ತು ಯಾವ ಡಿ.ಕೆ. ಶಿವಕುಮಾರ್ ಅವರ ಸಹೋದರಿ ಅಂತ ಹೇಳ್ತಿದಾರೋ ಅವ್ರ ಹೆಸರಿಗೆ ಅನೇಕ ಸೈಟ್ಗಳು ಅದರಲ್ಲಿ ರಿಜಿಸ್ಟರ್ ಆಗಿತ್ತು. ಅವರು ಕೋಆಪರೇಟಿವ್ ಸೊಸೈಟಿ ಮಿನಿಸ್ಟರ್ ಆಗಿದ್ದಾಗ ಡಿ.ಕೆ. ಶಿವಕುಮಾರ್ ಅವರು ಶಂಕರ್ ಅವ್ರು ಹೇಳಬೇಕು, ಆವತ್ತಿನ ಸಂದರ್ಭದಲ್ಲಿ ಗೃಹ ನಿರ್ಮಾಣ ಸಹಕಾರ ಸಂಘಗಳು ಕರ್ನಾಟಕದಲ್ಲಿ ಮಾಡದಷ್ಟು ಅಕ್ರಮಗಳನ್ನ CA ಸೈಟ್ಗಳನ್ನ A.T. ರಾಮಸ್ವಾಮಿ ರಿಪೋರ್ಟ್ ಅಲ್ಲಿದೆ ಇವೆಲ್ಲವೂ. ಹಾಗಾಗಿ ಆವತ್ತಿನ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಡಿ.ಕೆ. ಶಿವಕುಮಾರ್ ಅವರು ಬ್ಲೂ ಐಡ್ ಬಾಯ್ ಯಾರಿಗೆ ಎಸ್ ಎಂ ಕೃಷ್ಣ ಅವರಿಗೆ ಆವತ್ತಿನ ಸಂದರ್ಭದಲ್ಲಿ ಎಂಪೈರ್ ಬಿಲ್ಡ್ ಮಾಡಿದ್ದು. ಅವರೇನು ನಿಮ್ಮ ಹಾಗೆ ಒಂದು ಚಾನಲ್ ಕಟ್ಟಿ ಪ್ರಾಮಾಣಿಕವಾಗಿ ದುಡಿದು ರಾತ್ರಿಗಳು ಕಷ್ಟಪಟ್ಟು ಅಧಿಕಾರ ದುರುಪಯೋಗ ಮಾಡದೆ ಮಾಡಿದಂತವ್ರಲ್ಲ. ಅಲ್ಲಿಗೆ ನಿಲ್ಲಿಸಿ. ಚಾನಲ್ ಕಟ್ಟಿರೋದೊಂದು, ರಾತ್ರಿ ಹಗಲು ದುಡಿದಿರೋದ್ರಿಂದ ಆ ಪ್ರಮಾಣದ ಆಸ್ತಿ ಮಾಡಿಲ್ಲ. ಅದನ್ನ ನಾನು ಹೇಳ್ತಿರೋದು. ಅವ್ರು ಆತರ ಮಾಡಿಲ್ಲ. ಆತರಕ್ಕೆ ಯಾವ್ದು ಎಲ್ಲಿ ಕಾಣಿಸಿದೆ ನಮ್ಗೆ? ರಾಜಕಾರಣನೂ ಮಾಡ್ತಾರೆ, ಮಿನಿಸ್ಟ್ರು ಆಗ್ತಾರೆ, 10-20 ಸಾವಿರ ಕೋಟಿ ರೂಪಾಯಿಗಳ ವ್ಯವಹಾರ ಮಾಡ್ತಾರೆ ಅಂದ್ರೆ ಅಲ್ಲಿ ಐ ಅಕ್ಸೆಪ್ಟ್ ಯು. ಓಕೆ, ಡನ್. ಶಂಕರ್, ಡಸ್ ದಿಸ್ ಹ್ಯಾವ್ ಎ ಲೆಸನ್ ಕರ್ನಾಟಕದಲ್ಲಿ? ಪೊಲಿಟಿಕ್ಸ್ ಅಂಡ್ ಬಿಸ್ನೆಸ್ ಎರಡು ಹೋಗುತ್ತೆ, ಮಲ್ಟಿ ಸ್ಕಿಲ್ಲಿಂಗ್ ಟಾಲರೇಟೆಡ್ ಅಂತ ಅನ್ಕೊಂಡು ಮಾಡ್ತಾರೇನೋ ಕೆಲವರು, ನನಗೆ ಗೊತ್ತಿಲ್ಲ. ಬಟ್ ಓವರ್ಟ್ಲಿ ಆಗಿ ತುಂಬ ಓವರ್ ಅಂಬಿಷಿಯಸ್ ಆಗಿ ಆದಾಗ ಈ ರೀತಿ ಆಗೋದ್ರಲ್ಲಿ ನಾವು ತಗಲಾಕೊಂಡಿದ್ದೀವಿ ಹೊರತು ನಡೆದಿರೋ ದಾಳಿಗೂ ನಮ್ಮ ಪಕ್ಷದ ರಾಜಕಾರಣಕ್ಕೂ ಸಂಬಂಧ ಅಲ್ಲ. ದಿಸ್ ಇಸ್ ಎನ್ ಇಶ್ಯೂ ಆಫ್ ಎನ್ ಇಂಡಿವಿಜುವಲ್ ಬಟ್ ನಾಟ್ ಎ ಪಾರ್ಟಿ ಅನ್ನೋ ನಿಲುವನ್ನು ತಳೆದಿದ್ದರೆ ಕಾಂಗ್ರೆಸ್ಗೆ ಇನ್ನಷ್ಟು ಶೋಭೆ ಬರ್ತಿತ್ತು ಅನ್ಸತ್ತಾ? ನೋಡಿ, ನಾನು ಆಗಲೇ ಹೇಳಿದೆ, ಇದು ಮೊದಲನೇ IT ರೇಡ್ ಅವ್ರ ಮೇಲೆ ಆಗಿರೋಂಥದ್ದು. ಮೊದಲೇ 2-3 ಸರ್ತಿ ಆಗಿರಬೇಕು. ಬಹುತೇಕ ರಾಜಕಾರಣಿಗಳ ಮೇಲೆ ಆಗಿದೆ ಈ ಥರ ಬಿಸ್ನೆಸ್ಸಲ್ಲಿರೋರಿಗೆ. ಯಾವತ್ತೂ ಕೂಡ ಕೆಲವ್ರಿಗೆ ಆಗದೆ ಬರಲ್ಲ. ಇಲ್ಲ, ಯಾವತ್ತೂ ಕೂಡ ಪಾರ್ಟಿ ನಿಲುವನ್ನು ತೆಗೆದುಕೊಂಡಿರಲಿಲ್ಲ. ಪಾರ್ಟಿ ಅವ್ರ ಪರವಾಗೂ ಹೋಗಿರಲಿಲ್ಲ, ಅಥವಾ ಅದೇನು ಪ್ರತಿಕ್ರಿಯೆನೂ ಕೊಟ್ಟಿರಲಿಲ್ಲ. ಅದು ಅವರು ಉಂಟು, ಅವರ IT ಉಂಟು, ಅವ್ರ ಬಿಸ್ನೆಸ್ ಉಂಟು ಅಂತ ಹೇಳಿತ್ತು. ಇವತ್ತು ಯಾಕೆ ಬಂದಿದೆ ಅಂದರೆ ಗುಜರಾತ್ನೊಟ್ಟಿಗೆ ತಳಕು ಹಾಕೊಂಡಿರೋದಕ್ಕೋಸ್ಕರ ಇದು ಬಂದಿರತಕ್ಕಂಥ ಬಿಟ್ಟರೆ ಬೇರೆ ಏನಿಲ್ಲ. ರವಿಕೃಷ್ಣಾರೆಡ್ಡಿ ಅವರು ಹೇಳಿದಾಗೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇವತ್ತು ಭಾರತ ರಾಜಕಾರಣದಲ್ಲಿ ತುಂಬ ಇದೆ. ಒಂದು ಪಾರ್ಟಿ ಸೀಮಿತ. ಕಮ್ಯುನಿಸ್ಟರನ್ನು ಹೊರಗಿಟ್ಟು ಮಾತಾಡಿ. ಕಮ್ಯುನಿಸ್ಟರು ಇವತ್ತೂ ಕೂಡ ನಾನು ಅವ್ರನ್ನ ಅನೇಕ ಸಂದರ್ಭಗಳಲ್ಲಿ ಬಹಿರಂಗವಾಗಿ ಹೇಳಿದ್ದೇನೆ, ಇದ್ದಿದ್ರಲ್ಲಿ ದೇಶದ ರಾಜಕಾರಣದಲ್ಲಿ ಪ್ರಾಮಾಣಿಕರಿರ್ತಕ್ಕಂಥದ್ದು ಇನ್ನೂ ಕಮ್ಯುನಿಸ್ಟ್ ಪಾರ್ಟಿನಲ್ಲಿ ಅಂತ ಹೇಳಿದ್ದೇನೆ. ಆಮೇಲೆ 90% ರಾಜಕೀಯದ ಸೋಂಕಿಲ್ಲದೆ ಇರಬಹುದಾದ RSS ಕಾರ್ಯಕರ್ತರು. ಅದ್ರ ಬಗ್ಗೆ ನನ್ನ ಕಮೆಂಟ್ ಇಲ್ಲ. ಯಾಕೆಂದರೆ ಅದರ ಅನುಭವ ಉದ್ದ ಇನ್ನೂ ಟೈಮ್ ಕೊಟ್ರೆ ಹೇಳ್ತೀನಿ. RSS ಮುಖಾಂತರ ಬಂದು ರಾಜಕಾರಣಕ್ಕೆ ಬರದೇ ನಾವು ಬರೇ ರಾಜಕಾರಣಿಗಳನ್ನ ಮಾತಾಡ್ತಾ ಇರೋದು. RSS ಅಲ್ಲಿ ಅತ್ಯುತ್ತಮವಾದಂತ ತರಬೇತಿ ಪಡೆದು ITC OTCಗಳನ್ನೆಲ್ಲ ಮಾಡಿಕೊಂಡು ಪ್ರಚಾರಕರಾಗಿದ್ದುಕೊಂಡು ರಾಜಕಾರಣಕ್ಕೆ ಬಂದವರು ಕೂಡ ಎಲ್ಲಿ ತಲುಪಿದ್ರು ಸಚಿವರಾದ ನಿಮಗೂ ಗೊತ್ತು, ನನಗೂ ಗೊತ್ತು. ಹಾಗಾಗಿ ಕಮ್ಯುನಿಸ್ಟ್ ಮಾತ್ರ ಯಾಕಂದ್ರೆ ಕೇಳಿ, ಪ್ರಧಾನಮಂತ್ರಿ ಹುದ್ದೆ ಬೇಡ ಅಂತ ಹೇಳೋರು, ಅಥವಾ ಪಾರ್ಟಿ ಹೇಳೋದು, ರಾಷ್ಟ್ರಪತಿ ಹುದ್ದೆ ಬೇಡ ಅಂತ ಹೇಳೋದು, 3ನೇ ಟರ್ಮ್ ರಾಜ್ಯಸಭಾ ಬೇಡ ಅಂತ ಹೇಳೋದು, ಇದು ಕಮ್ಯುನಿಸ್ಟ್ ಪಾರ್ಟಿನಲ್ಲಿ ಮಾತ್ರ ಸಾಧ್ಯ ಇವತ್ತಿಗೆ. ಹಾಗಾಗಿ ನಾವು ಅವ್ರನ್ನ ಕಾಂಪ್ಲಿಮೆಂಟ್ ಮಾಡಲೇಬೇಕು. ನಮಗೆ ಇಷ್ಟ ಇರಲಿ ಕಾಂಪ್ಲಿಮೆಂಟ್ ಮಾಡಲಿ. ಅಥವಾ ನೃಪೇನ್ ಚಕ್ರವರ್ತಿ ಅಂತ, ಅಥವಾ ಮಾಣಿಕ್ ಸರ್ಕಾರ, ಅಚ್ಯುತಾನಂದ್ ಅಂತ, ನಯನಾರ್ ಅಂತ ಮಂತ್ರಿಗಳು, ಮುಖ್ಯಮಂತ್ರಿಗಳು ಸಿಗೋದಿಲ್ಲ. ಯಾಕೆ ಗುಣಕ್ಕೆ ಯಾಕೆ ಮತ್ಸರ ಇರಬೇಕು? ಆ ತರದ ಒಂದು ಆದರ್ಶವನ್ನ ನೀವು ಬೇರೆ ರಾಜಕೀಯ ಪಕ್ಷಗಳಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ, ಇವತ್ತು ಬಹುತೇಕ ರಾಜಕೀಯ ಪಕ್ಷಗಳನ್ನು ನಿಯಂತ್ರಣ ಮಾಡ್ತಾ ಇರತಕ್ಕಂಥ ಕಾರ್ಪೊರೇಟ್ ಶಕ್ತಿಗಳು ಪರೋಕ್ಷವಾಗಿ ಮಾಡ್ತಾ ಇದ್ದವರು ಇವತ್ತು ಪ್ರತ್ಯಕ್ಷವಾಗಿ ಪಕ್ಷಗಳ ಮಧ್ಯೆ ಬಂದುಬಿಟ್ಟಿದ್ದಾರೆ.
ಶಾಸಕರಾಗಿದ್ದಾರೆ, ಸಂಸದರಾಗಿದ್ದಾರೆ, ಸಚಿವರಾಗಿದ್ದಾರೆ. ಇದು ಇದು ಈ ರಾಷ್ಟ್ರದ ರಾಜಕಾರಣದ ದುರಂತದ ಹಂತದಲ್ಲಿ ನಾವಿರ್ತಕ್ಕಂಥದ್ದು. ಬಹಳಷ್ಟು ಜನ ಇದ್ದಾರೆ. ಬಹಳಷ್ಟು ಜನ ನೀವು ಪಕ್ಷಗಳನ್ನ ನಿಯಂತ್ರಣ ಮಾಡುವಂತ ಸ್ಥಿತಿಗಳಿಗೆ ಬಂದ್ಬಿಟ್ಟಿದ್ದಾರೆ. ಇವತ್ತು ನೀತಿ ನಿರೂಪಣೆ ನಿಯಂತ್ರಣ ಮಾಡೋ ಸ್ಥಿತಿಗೆ ಬಂದ್ಬಿಟ್ಟೆ. ಹಾಗಾಗಿ ನೀವು ಹೇಳಿದ್ದಕ್ಕೆ ನಾನು ಪೂರಕವಾಗಿ ಹೇಳೋದಾದ್ರೆ ಡಿಮಾನಿಟೈಸೇಷನ್ ಇರ್ಬೋದು, ಅಥವಾ ಇವತ್ತು ಇವ್ರು ಮಾಡ್ತಾ ಇರ್ತಕ್ಕಂಥ ಅನೇಕ ಒಂದೇ ನಿಮಿಷ ನಾನು ಮುಗಿಸ್ಬಿಡ್ತೀನಿ ಬಡಿಗೆ ಒಂದೇ ನಿಮಿಷ ರೀ, ಮಧ್ಯ ಬರಬೇಡಿ ನೀವು. ಬೇನಾಮಿ ಆಸ್ತಿ ವಿಚಾರದಲ್ಲಿ ಇವರು ಯೂನಿವರ್ಸಲ್ ಆಗಿ ಎಲ್ಲರ ವಿಚಾರದಲ್ಲೂ ಇದೇ ತರ ಮಾಡ್ತಾರೆ ಅಂದ್ರೆ ಖಂಡಿತವಾಗಿ ಮಾಡಬೇಕು ಅಂತ ನಾನು ಸ್ವಾಗತ ಮಾಡ್ತೇನೆ. ಎಲ್ಲಾ ಪಕ್ಷದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಏನು ಬೇನಾಮಿ ಆಸ್ತಿ ಮಾಡಿದಾರೋ ಅವರನ್ನ ಹೊರಗೆ ತರಿಬೇಕು, ಎಳಿಬೇಕು, ಮಾಡಬೇಕು. ಆದ್ರೆ ಸೆಲೆಕ್ಟಿವ್ ಆಗಿ ಮಾಡ್ತಕ್ಕಂಥ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಇಂಥ ಆರೋಪಗಳಿಗೆ ಅವಾಗಿಂದ ಕೇಳ್ತಾ ಇದ್ದೀನಿ ಸರ್, ಯಾರು ಉತ್ತರ ಕೊಡ್ತಾ ಇಲ್ಲ. ರಾಜಕೀಯವಾಗಿ ಇದನ್ನ ಲಾಭಕ್ಕೋಸ್ಕರ ಬಳಸ್ಕೊಳ್ಳೋಕ್ಕೋಸ್ಕರ ಕಾಂಗ್ರೆಸ್ ಗುಜರಾತ್ ಜೊತೆ ತಳಕಾಕಿ ಮಂಗಳೂರಿಂದ ಹಿಡಿದು ಮಳವಳ್ಳಿವರೆಗೆ ಪ್ರತಿಭಟನೆ ಕೇಳಿ, ಇದರಿಂದ ಕೇಳಿ ರಾಜಕೀಯ ಪರಿಣಾಮ ಕೂಡ ವಾಪಸ್ ಹೋಗಿ ಐಟಿ ಅಧಿಕಾರಿಗಳು ಅಂತ ಹೇಳಿ ಕನಕಪುರದಲ್ಲಿ ಆಯ್ತು ಬಿಡಿ, ಅಲ್ಲಿ ಮಧ್ಯಾಹ್ನ ಡೆಡ್ಲೈನ್ ಕೇಳಿ. ಇದರಿಂದಾಗಿ ರಾಜಕೀಯವಾಗಿ ದೊಡ್ಡ ವಿಪ್ಲವ ಕರ್ನಾಟಕದಲ್ಲಿ ಆಗ್ತದೆ ಅಂತ ನಾನಂತೂ ಭಾವಿಸೋದಿಲ್ಲ. ಈ ರಾಜಕಾರಣದಲ್ಲಿ ಯಾವ ವ್ಯತ್ಯಾಸಗಳು ಕೂಡ ಆಗೋದಿಲ್ಲ. ಡಿ.ಕೆ. ಶಿವಕುಮಾರ್ ಅವರ ವೈಯಕ್ತಿಕ ರಾಜಕಾರಣಕ್ಕೂ ಇದರಿಂದ ಏನಾಗೋದಿಲ್ಲ. ಮತ್ ಗೆಲ್ತಾರೆ, ಮತ್ ಸರ್ಕಾರ ಬಂದ ಸಚಿವರಾಗ್ತಾರೆ, ಅದರಲ್ಲಿ ಏನಾಗೋದಿಲ್ಲ. ಆಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೂ ಏನಾಗೋದಿಲ್ಲ. ಬಹಳ ಅಂದ್ರೆ ಗುಜರಾತ್ ನಲ್ಲಿ ಅಹಮದ್ ಪಟೇಲ್ರ ಭವಿಷ್ಯದ ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಆಗಬಹುದೇನೋ, ಅದವರ ಉದ್ದೇಶ, ಬೇರೆ ಏನಾಗೋದಿಲ್ಲ. ಸರ್, ಬಹಳ ಸುಲಭವಾಗಿ ಕಾಂಗ್ರೆಸ್ MLAಗಳನ್ನ ಎದುರಿಸೋ ಶಕ್ತಿ ಇರಬಹುದಾದವರು ಇಲ್ಲಿವರೆಗೂ ಈ ಗುಜರಾತ್ನಲ್ಲಿರೋರಾಗಿ ಬಂದು ತಟ್ಟಿ ಮೈ ಮೇಲೆ ಹುಳ ಯಾಕೆ ಬಿಟ್ಕೊಂಡ್ರಿ ನೀವು? ಇಲ್ಲ, ನಾವೇನ್ ಮೈ ಮೇಲೆ ಹುಳ ಬಿಟ್ಕೊಂಡಿದ್ದಿಲ್ಲ. 2-3 ತಿಂಗಳಿಂದ ಪ್ಲಾನ್ ಮಾಡಿದ್ರು ಅವ್ರು ಇನ್ಕಮ್ ಟ್ಯಾಕ್ಸ್. ಅಲ್ಲ, ಈ 4 ದಿನದಲ್ಲಿ ಇಲ್ಲ, ಅದು ಕಾಕತಾಳೀಯ. ಒಂದು ವಾರ ಮಾಡಿದ್ರೆ ಇಲ್ಲ ಸರ್, ಇವರು ಒಂದು ಪ್ಲಾನ್ ಮಾಡ್ಕೊಂಡಿದ್ರು ಡಿಪಾರ್ಟ್ಮೆಂಟ್. ನಾಳೆ ವಿಷಯ ಲೀಕ್ ಔಟ್ ಆದಾಗ ಬೇರೆ ತರದಾಗ್ತದೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಲೀಕ್ ಆಗೋಗಿದೆಯಂತಲ್ಲ ಸರ್. ಆದ್ರೂ ಇಷ್ಟೆಲ್ಲ ಸಿಕ್ಕಿದ್ಯಲ್ಲ. ಒಂದೇನಂತ ಹೇಳಿದ್ರೆ, ಈ ಘಟನೆಗಳಾದ್ಮೇಲೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗ್ತದೆ, ರಾಜ್ಯಸಭೆಯಲ್ಲಿ ಚರ್ಚೆ ಆಗ್ತದೆ. ಕಾಂಗ್ರೆಸ್ನ ಉಪಾಧ್ಯಕ್ಷ ಒಂದು ಕರೆ ಕೊಡ್ತಾರೆ, ನೀವು ಇದನ್ನು ಎದುರಿಸಿ, ವಿರುದ್ಧ ಹೋರಾಟ ಮಾಡಿ ಅಂತ ಹೇಳ್ತಾರೆ. ನೈತಿಕತೆ ಇದ್ರೆ ಅವರು ತಕ್ಷಣನೇ ಮುಖ್ಯಮಂತ್ರಿಗೆ ಫೋನ್ ಮಾಡಿ ನೀವು ಡಿ.ಕೆ. ಶಿವಕುಮಾರ್ ರಾಜೀನಾಮೆ ತೆಗೆದುಕೊಳ್ಳಿ ಅನ್ನೋ ಮಾತನ್ನ ಹೇಳ್ಬೇಕಾಯ್ತು ರಾಹುಲ್ ಗಾಂಧಿ. ಸರ್, ಇವತ್ತು ಇಷ್ಟೆಲ್ಲ ಆಗ್ತಾ ಇರ್ಬೇಕಾದ್ರೆ ಅದು ಬಿಟ್ಬಿಟ್ಟು ನೀವು ಗಲಾಟೆ ಮಾಡಿ ಟೈರಿ ಬೆಂಕಿ ಅಂತ ಕರೆ ಕೊಡ್ತಾರೆ ಅಂತ ಹೇಳಿದ್ರೆ ಇದು ಯಾರು ಒಪ್ಪೋ ಅಂತದಲ್ಲ. ನೋಡಿ, ಅವ್ರು ಕೊಟ್ಟಿದ್ದಾರೆ ಅಂತಕ್ಕಂಥದಕ್ಕೆ ಎಲ್ಲೂ ಕೂಡ ಅವ್ರು ನೇರವಾಗಿ ಎಲ್ಲೂ ಕೂಡ ಮಾತಾಡಿಲ್ಲ. ಈ ತರ ರಾಜಕೀಯ ಉದ್ದೇಶದಿಂದ ಆಗ್ತಾ ಇದ್ರೆ ಪ್ರತಿಭಟನೆ ಮಾಡಿ ಅಂತ ಹೇಳ್ತಕ್ಕಂಥ ಅಧಿಕಾರ ಅವರಿಗೆ ಮಾಧ್ಯಮದಲ್ಲಿ ಬರ್ತವೆ ಸರ್. ಮಾಧ್ಯಮದಲ್ಲಿ ಕೆಲವು ನೇರವಾಗಿ ಬರ್ತವೆ, ಕೆಲವು ತಿಳಿದು ಬಂದಿದೆ ಅಂತ ಬರ್ತವೆ. ಹಾಗಿಲ್ಲ, ಆ ಕಾಲ ಇತ್ತು. ಆಲ್ ರೈಟ್. ಮಾನ್ಯ ಶ್ರೀ ಕಾಂಗ್ರೆಸ್ನಿಂದ ಶ್ರೀ BL ಶಂಕರ್, JDU-ಇಂದ ಶ್ರೀ ನಾಡಗೌಡರು ಸರ್, ನಮಸ್ಕಾರ, ಥ್ಯಾಂಕ್ ಯು ಸರ್. ಇನ್ನು ಶ್ರೀ ರವಿಕೃಷ್ಣ ರೆಡ್ಡಿ ಹಾಗೂ ಶ್ರೀ ಅಶ್ವಥ್ ನಾರಾಯಣ್, ಭಾರತೀಯ ಜನತಾ ಪಕ್ಷದಿಂದ. ರವಿಕೃಷ್ಣ ರೆಡ್ಡಿ, BJP-ಯಿಂದ ಶ್ರೀ ಅಶ್ವಥ್ ನಾರಾಯಣ್. ಆಲ್ ರೈಟ್, ಎಲ್ಲರಿಗೂ ಥ್ಯಾಂಕ್ಸ್. ಬಿಕಾಸ್ ಲೆಟ್ ಮಿ ಬಿ ಕ್ಲಿಯರ್ ಅಂತ. ಥ್ಯಾಂಕ್ ಯು ಎಲ್ಲರಿಗೂ. ಲಂಚ ಮುಕ್ತ ಕರ್ನಾಟಕದಿಂದ ರವಿಕೃಷ್ಣ. ಇನ್ನೊಂದು ವಿರಾಮ ಇದೆ. ಈ ವಿರಾಮದ ನಂತರ ವಾಪಸ್ ಬರಬೇಕಾದ್ರೆ ಹೋಗುವುದಕ್ಕೆ ಮೊದಲು ಡಿ.ಕೆ. ಶಿವಕುಮಾರ್ ಅವರ ಮೇಲಿನ ದಾಳಿ ಖಂಡಿಸಿ ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಪ್ರತಿಭಟನೆ ಮಾಡಿದ್ದಾರೆ. ASUI, NSUI ಕಾಂಗ್ರೆಸ್ನವರೆಲ್ಲ ಮಾಡಿದ್ದಾರೆ. ವಿಚಿತ್ರ ಅಂದರೆ ಬೆಂಗಳೂರಿನ IT ಕಚೇರಿಗೆ ನುಗ್ಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ರಾಮನಗರ, ಶಿವಮೊಗ್ಗ, ಬಳ್ಳಾರಿ, ಕಲಬುರಗಿ ಸೇರಿದಂತೆ ಹಲವೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ. ಒಂದು ಆದಾಯ ತೆರಿಗೆ ಇಲಾಖೆಯ ದಾಳಿಗೆ ಈ ಪ್ರಮಾಣದಲ್ಲಿ ರಾಜ್ಯವ್ಯಾಪಿ ಟೈರ್ ಹಾಕ್ಕೊಂಡು ಪ್ರೊಟೆಸ್ಟ್ ಮಾಡೋದು ನಾನು ಎಲ್ಲೂ ನೋಡಿರಲಿಲ್ಲ. ಫಸ್ಟ್ ಟೈಮ್ ಇರಬೇಕು. ಓಕೆ, ಆಲ್ ರೈಟ್. ಇದರ ಜೊತೆಗೆ ಅನುಮಾನ ಇದೆ ಅಂತ ಸಂತೋಷ್ ಹೆಗ್ಡೆ ಅವರೊಂದು ಮಾತನಾಡಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿಗಳು, ಭ್ರಷ್ಟರಲ್ಲಿ DKಶಿ ಅವರಿಗೆ ಮೊದಲನೇ ಸ್ಥಾನ ಅಂತ ಸಾಮಾಜಿಕ ಕಾರ್ಯಕರ್ತ ಹಿರೇಮಠಿಗೆ ಹೇಳಿದರೆ ದಾಳಿ ಅಗತ್ಯ ಇತ್ತು, ಸಂದರ್ಭ ಸ್ವಲ್ಪ ಅನುಮಾನವನ್ನು ಮೂಡಿಸತ್ತೆ ಅಂತ ಸಂತೋಷ್ ಹೆಗ್ಡೆ ಹೇಳಿದ್ದಾರೆ. ಮಾಹಿತಿ ಇದ್ರೆ ಕಾನೂನು ಪ್ರಕಾರ ಮಾಡೋದಿದ್ರೆ ಸರಿ, ಆದ್ರೆ ಟೈಮಿಂಗ್ ನೋಡಿದ್ರೆ ಸ್ವಲ್ಪ ಯಾವುದೋ ಒಂದು ಉದ್ದೇಶ ಚೆನ್ನಾಗಿಲ್ಲ ಅಂತ ಕಾಣಿಸ್ತದೆ. ಮೊದಲೇ ಮಾಡಬಹುದಿತ್ತು, ಈ ಶಾಸಕರು ಬರುವ ಮೊದಲೇ ಮಾಡಬಹುದಿತ್ತು. ಇವಾಗ ಒಂದು ಚರ್ಚೆಗೆ ಎಡೆ ಮಾಡಿ ಕೊಟ್ಟಿದ್ದಾರೆ. ಆದ್ರೆ ಕಾನೂನಿನಲ್ಲಿ ಮಾಹಿತಿ ಇದ್ದು ಅವ್ರು ತಪ್ಪು ಮಾಡಿದ್ದಾರೆ ಅಂದ್ರೆ ದಾಳಿ ಮಾಡಿದ್ರಲ್ಲಿ ಏನು ತಪ್ಪಿಲ್ಲ. ಆಲ್ ರೈಟ್, ಈಗಷ್ಟೇ ಒಂದು ಫುಲ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ.
ಡಿ.ಕೆ. ಶಿವಕುಮಾರ್ ಅವರ ತಂಗಿಯ ನಿವಾಸದ ಜೊತೆಗೆ ಅವರ ನಾದಿನಿಯ ಮನೆಯ ಮೇಲೂ ಕೂಡ ಅಪಾರ ಪ್ರಮಾಣದ ಚಿನ್ನ ಮತ್ತು ಹಣ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಐಟಿ ರೇಡ್ ನಡೆದಿದೆ. 10 ಕೋಟಿಗೂ ಹೆಚ್ಚು ಗರಿ ನೋಟು, 8 ಕೋಟಿಗೂ ಹೆಚ್ಚು ದುಡ್ಡು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಡಿಕೆಶಿ ಮನೆಯಲ್ಲಿ 100 ಕೋಟಿ ಬೇನಾಮಿ ಆಸ್ತಿ ಪತ್ರಗಳನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಬೆಂಗಳೂರಿನ ಬಸವೇಶ್ವರ ನಗರದ ಬಳಿ ಇರುವಂತಹ ಡಿಕೆಶಿ ಸಹೋದರಿ ಪದ್ಮಾ ಅವರ ನಿವಾಸದ ಮೇಲೆ ರೇಡ್ ಮಾಡಿದ್ದರ ಜೊತೆಗೆ ಅವರ ನಾದಿನಿ ಏನು ಶಂಕರ ಮಠದಲ್ಲಿರುವಂತಹ ಅವರ ನಾದಿನಿಯ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ಸರ್, ಈ ದಾಳಿ ಮಾಡಿದಾಗ ಅಷ್ಟು ಸಿಕ್ತು ಅಂತಾರಲ್ಲ ಸರ್, ಇದೆಲ್ಲ ಡಿಕೆಶಿ ಅವ್ರದೇ ಇರುತ್ತಾ ಸರ್? ಹಂಗಿಲ್ಲ ಅದೇ ಗಾಬರಿ ಆಗ್ಬಿಡುತ್ತದು. ಎಲ್ಲ ಡಿಕೆಶಿದು ಅಂತಲ್ಲ, ಅದು ಅವ್ರವ್ರ ದುಡ್ಡು ಇರ್ಬೋದು. ಬಟ್ ಈ ಡಿಕೆಶಿ ಅವರ ಮೇಲೆ ನಡೆದಿರುವ ದಾಳಿಯೇ ಯಾವುದೋ ಒಂದು ಪತ್ರ ಅಥವಾ ಅನುಮಾನದ ಮೇಲೆ ಅದು ನಡೆದಿರುತ್ತೆ. ಅವ್ರ ತಂಗಿನೋ ನಾಲ್ಕನಿನೋ ಹೇಳ್ಬೋದು, ರೇ ನಾನು ಅವ್ರ ತಂಗಿ ಆಗಿದ್ದ ಮಾತ್ರಕ್ಕೆ ನನಗೆ ಬಿಸ್ನೆಸ್ ಇರಬಾರ್ದು, ದುಡ್ಡು ಇರಬಾರ್ದು ಅಂತಿದ್ಯಾ, ನಾನು ಲೆಕ್ಕ ಕೊಡ್ತೀನಿ ತಗೊಳ್ಳಿ ನನ್ನ ದುಡ್ಡನ್ನೆಲ್ಲ ಅಂತ ಅನ್ಬೋದು. ಬೇಕಾರೆ ಇರಲೂಬಹುದು. ಬಟ್ ಇಷ್ಟೊಂದೆಲ್ಲ ಅವರ ನಾದ್ನಿ ಅಂತೆ, ಮಾವ ಅಂತೆ, ಅತ್ತೆ, ನನಗೆ ಇಲ್ಲಿ ಅಲ್ಲ ಎಲ್ಲಾರ್ದು ಯಾಕೆ ಮಾಡಿ ಲಿಂಕ್ ಮಾಡಿರ್ತಾರೆ. ಮಾಡಿದ ತಕ್ಷಣ ಮಾಡಿಸ್ಕೊಂಡು ಅವ್ರ ಮನೇಲಿರೋ ದುಡ್ಡೆಲ್ಲ ಡಿಕೆಶಿ ಇದೆ ಅಂತ ಹೇಳಂಗಿಲ್ಲ. ಇರಲೂಬಹುದು, ಇಲ್ಲದೇನೂ ಇರಬಹುದು. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಬಟ್ ಜನರಲಿ ಲಿಂಕ್ ಆಗಿ ರೈಡ್ ಆಗತ್ತೆ ಇವೆಲ್ಲ. ಅಂದರೆ ಇಲ್ಲಿಂದ ಅಲ್ಲಿಗೆ ಹೋಗಿರ್ಬೋದು, ಅಲ್ಲಿಂದ ಇಲ್ಲಿಗೆ ಹೋಗಿರ್ಬೋದು, ಅಥವಾ ಅವ್ರು ಇಲ್ಲಿಗೆ ಯಾವುದಕ್ಕೋ ಡೈರೆಕ್ಟರ್ ಆಗಿದ್ದಾರೆ, ಇವರಿಂದ ಯಾವುದೋ ಇಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದಾರಲ್ಲ ಅಂತ ಹಿಂಗಾಗಿರುತ್ತೆ. ಬಟ್ ಅದಾದ ತಕ್ಷಣ ಈ ದುಡ್ಡೆಲ್ಲ ಅವ್ರದ್ದೇ, ಆ ದುಡ್ಡೆಲ್ಲ ಇವ್ರದ್ದೇ ಅಂತ ಆಗಲ್ಲ. ಬಟ್ ಅವ್ರು ಪ್ರೂವ್ ಮಾಡಬೇಕಾಗುತ್ತೆ, ಇದು ನಮ್ಮ ಸ್ವತ್ತು, ಮಾಡಲೇಬೇಕು, ಬೇರೆ ದಾರಿ ಇಲ್ಲ, ಬೇರೆ ದಾರಿನೇ ಇಲ್ಲ. ಕೊನೆಯ ಒಂದು ಬಾರಿ ನಾವು ನಮ್ಮ ವರದಿಯನ್ನು ಪಡ್ಕೊಂಡ್ಬಿಡೋಣ. ಶ್ರೀ ಡಿ.ಕೆ. ಶಿವಕುಮಾರ್ ಅವರ ನಿವಾಸದ ಬಳಿಯಿಂದ ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ, IT ಅಧಿಕಾರಿಗಳ ಬದಲಾದ್ರೋ ಇಲ್ವೋ, ನಮ್ಮ ಕೊಲೆಗಳು ಶಿಫ್ಟ್ ಚೇಂಜ್ ಮಾಡ್ಕೊತಾ ಇದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ ಸ್ಪಾಟಿಂದ. ಆಲ್ ರೈಟ್, ಈಗ ನರಸಿಂಹಮೂರ್ತಿ ಅವರು ಹಾಜರಾಗಿದ್ದಾರೆ. ನಮಸ್ಕಾರ ನರಸಿಂಹಮೂರ್ತಿ ಅವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಅಬ್ಬಾ, ಸೋ ನೈಸ್ ಆಫ್ ಯು, ವೆರಿ ಗುಡ್. ಹಾಗಾದ್ರೆ ಅಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಡಿ ಸರ್. ಸರ್, ಬೆಳಗ್ಗೆಯಿಂದ ಸ್ಟಾರ್ಟ್ ಆದಂತಹ IT ಅಧಿಕಾರಿಗಳ ದಾಳಿ ಇನ್ನೂ ನಡೆದಿರ್ತಕ್ಕಂತಹದ್ದು. ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಹೊರಗಿನ ಬಂದೋಬಸ್ತ್ ಏನಿದೆ ಅದನ್ನ ಮಾಡ್ಕೊಳ್ಳಿ ಅಂತೇಳಿ. ಹೀಗಾಗಿ ಪೊಲೀಸರು ಸಹ ಒಂದು ಬಂದೋಬಸ್ತನ್ನ ಮಾಡ್ಕೊಂಡಿದ್ದಾರೆ. ರಾತ್ರಿ ಪಾಳಿಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಪೊಲೀಸರನ್ನ ಇಲ್ಲಿ ಕರೆಸ್ಕೊಂಡಿದ್ದಾರೆ. ಈಗ ಬಂದಿರತಕ್ಕಂತಹ ಮಾಹಿತಿ ಪ್ರಕಾರ ಇದು ತಡರಾತ್ರಿ ಆದ್ರೂ ಆಗಬಹುದು ಅಥವಾ ನಾಳೆ ಕೂಡ ಮುಂದುವರಿಯಬಹುದು ಅನ್ನೋ ಮಾಹಿತಿಗಳು ಸಿಗ್ತಿರ್ತಕ್ಕಂತಹದ್ದು. ಈಗಾಗಲೇ ಹೊರಗಿನಿಂದ ಒಂದು ಪ್ರಿಂಟರ್ ಮತ್ತೆ ಕಾಟ್ರೇಜ್ ಅನ್ನ ಅಧಿಕಾರಿಗಳು ಒಳಗೆ ತೆಗೆದುಕೊಂಡು ಹೋಗಿರ್ತಕ್ಕಂತಹದ್ದು. ಅಂದ್ರೆ ಮನೆಯ ಒಳಗೆ ಸಿಕ್ಕಿರ್ತಕ್ಕಂತಹ ದಾಖಲೆ ಪತ್ರಗಳೇನಿದ್ದಾವೆ, ಆ ದಾಖಲೆ ಪತ್ರಗಳು ಮತ್ತೆ ದಾಖಲೆ ಪತ್ರಗಳ ಜೊತೆಗೆ ಸಿಕ್ಕಿರ್ತಕ್ಕಂತಹ ಹಣ ಏನಿದೆ ಅದೆಲ್ಲವನ್ನ ನಮೂದಿಸಿ ಅವ್ರಿಗೆ ಒಂದು ಪ್ರಿಂಟ್ ನಕಲಿಯನ್ನ ಪ್ರತಿಯನ್ನ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೊಡ್ತಕ್ಕಂತಹದ್ದು ಮತ್ತೆ ಅವರಿಂದ ಸಹಿ ಪಡಿತಕ್ಕಂತ ಕಾರ್ಯ ನಡೀತಿದೆ. ಅದಲ್ಲದೆ ಅವ್ರ ಮನೆಯಲ್ಲಿ ಇರ್ತಕ್ಕಂತಹ ಲಾಕರ್ಗಳೇನಿದ್ದಾವೆ ಆ ಲಾಕರ್ಗಳಲ್ಲಿ 2 ಲಾಕರ್ಗಳನ್ನ ಓಪನ್ ಮಾಡಲಾಗಿದೆ. ಸುಮಾರು 5 ಲಾಕರ್ಗಳಿದ್ದಾವೆ. ಇನ್ನು 3 ಲಾಕರ್ಗಳನ್ನ ತೆಗೆಯಲು ಆಗಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿರ್ತಕ್ಕಂತಹದ್ದು ಸರ್. ಆಲ್ ರೈಟ್, ಅಂದ್ರೆ ಲೆಕ್ಕಾಚಾರ ಇನ್ನು ನಾಳೆ ಬೇರೆ ಬೇರೆ ಕಡೆ ದಾಳಿ ನಡೆಯುವ ಮಾಹಿತಿಗಳೇನಾದ್ರು ಇದೆಯಾ? ಸಂಜೆ ವೇಳೆಗೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರ ಆಪ್ತರೊಬ್ಬರು ಬಸವೇಶ್ವರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಮನೆಯ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ. ಅದಲ್ಲದೆ ಡಿ.ಕೆ. ಶಿವಕುಮಾರ್ ಅವರ ನಾದ್ನಿ ಮನೆ ಏನಿದೆ ಅದನ್ನು ಸಹ ಸಂಜೆಯ ವೇಳೆಗೆ ರೈಡ್ ಮಾಡಿರ್ತಕ್ಕಂತಹದ್ದು. ಇದೆಲ್ಲವನ್ನ ನೋಡ್ತಿದ್ರೆ ಅವರ ಹತ್ತಿರದವರು ಆಪ್ತರು ಈಗಾಗಲೇ ಟೋಟಲ್ ಒಟ್ಟಾರೆ ಸುಮಾರು 41 ಕಡೆ ಈಗಾಗಲೇ ಬೆಳಗಿನಿಂದ ದಾಳಿ ನಡೀತಿರ್ತಕ್ಕಂತಹದ್ದು. ಈ ದಾಳಿ ನಾಳೆಗೆ ಹೆಚ್ಚಾದ್ರೂ ಸಹ ಆಗಬಹುದು ಅನ್ನೋ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಇದೀಗ ಕೆಲ IT ಅಧಿಕಾರಿಗಳು ಅವರ ನಿವಾಸದಿಂದ ಹೊರಡ್ತಕ್ಕಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಅವರ ಕೆಲಸ ಏನಿದೆ ಅದು ಮುಗಿದಿದೆ ಅಂತ ಹೇಳೋದಕ್ಕಾಗೋದಿಲ್ಲ. ಅವರ ಏನೊಂದು ಊಟಕ್ಕೋ ಅಥವಾ ಬೇರೆ ಯಾವುದಾದ್ರೂ ಒಂದು ಕೆಲಸಕ್ಕೆ ಅವರು ಹೋಗ್ತಿರಬಹುದು ಅನ್ನೋ ಮಾಹಿತಿಗಳು ಲಭ್ಯವಾಗಿರ್ತಕ್ಕಂಥದ್ದು. ಆದರೆ ಈಗ ಅಧಿಕಾರಿಗಳು ಏನೊಂದು ಕಾರ್ಯಾಚರಣೆಯನ್ನು ಏನು ನಡೆಸ್ತಿದ್ದಾರೆ ಅದು ಮುಂದುವರಿತಕ್ಕಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಿರ್ತಕ್ಕಂತಹದ್ದು ಸರ್. ಆಲ್ ರೈಟ್, ಥ್ಯಾಂಕ್ ಯು ನರಸಿಂಹಮೂರ್ತಿ. ನಿಮ್ಮ ಎಲ್ಲ ಮಾಹಿತಿಗೆ ನನ್ನ ಸಹೋದ್ಯೋಗಿ ಡಿ.ಕೆ. ಶಿವಕುಮಾರ್ ಅವರ ನಿವಾಸದ ಬಳಿಯಿಂದ ಕೊಡ್ತಾ ಇದ್ದಿದ್ದಂಥದ್ದು.
ಇಲ್ಲಿಂದ ಇದು ಒಂದು ಸುದ್ದಿಯನ್ನು ಮಾತ್ರ ನಿಮ್ಮ ಮುಂದೆ ಇವತ್ತು ಹಾಜರುಪಡಿಸ್ತಾ ಇದ್ದೀವಿ. ವೀರಶೈವ ಹಾಗೂ ಲಿಂಗಾಯತರು ಬೇರೆ ಬೇರೆ ಅಲ್ಲ, ಒಂದೇ ಎಂಬ ನಿರ್ಣಯವನ್ನು ಅಖಿಲ ಭಾರತ ವೀರಶೈವ ಮಹಾಸಭಾ ಲಿಂಗಾಯತ ಮಹಾಸಭಾ ತೆಗೆದುಕೊಂಡಿದೆ. ಇದನ್ನು ಒಂದೇ ಧರ್ಮಕ್ಕೆ ನಾವು ರೆಕಮೆಂಡ್ ಮಾಡೋಣ ಅಂತ ಇವತ್ತು ತಮ್ಮ ಮಹಾಸಭೆಯ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ. ಒಂದಲ್ಲಷ್ಟು ಮಾತಿನ ಚಕಮಕಿನೂ ನಡೆಯುತ್ತಂತೆ ಶಾಮನೂರು ಶಿವಶಂಕರಪ್ಪ ಮತ್ತು ಇತರರ ಮಧ್ಯೆ. ಕೊನೆಗೆ ಎಲ್ಲರೂ ಒಂದೇ ನಿರ್ಣಯಕ್ಕೆ ಬರೋಣ ಅಂತ ತೀರ್ಮಾನಕ್ಕೆ ಬಂದು ಪಂಚಪೀಠಗಳು ಎಲ್ಲರೂ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಮಾತೆ ಮಹಾದೇವಿ ಅವರಿಗೂ ಇದನ್ನು ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನು ಮಾಡೋಣ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರಂತೆ. ಇದೇ ವೇಳೆ ಶಾಮನೂರು ಶಿವಶಂಕರಪ್ಪನವರು ಎಂ ಬಿ ಪಾಟೀಲ್ ಅವ್ರ ಬಚ್ಚ ಅವ್ರಿಗೆ ಏನು ಗೊತ್ತಾಗಲ್ಲ ಸುಮ್ಮನಿರಿ ಅಂತಂದಿದ್ದಾರೆ. ಆಲ್ ರೈಟ್, ಯಾರು ಬಚ್ಚಾನೋ ಯಾರು ದೊಡ್ಡವರು ಬಡಾನೋ ನಮಗಂತೂ ಅರ್ಥವಾಗ್ತಿಲ್ಲ. ಒಟ್ಟಲ್ಲಿ ಇವತ್ತಿನ ಅತಿ ದೊಡ್ಡ ಬೆಳವಣಿಗೆಯಾಗಿ ರಾಜ್ಯದಲ್ಲಿ ಚರ್ಚೆಗೆ ಒಳಗಾಗಬಹುದಾಗಿದ್ದ ವಿಚಾರ ಇವರು ನಾನು ಯಾವ ತ್ಯಾಗಕ್ಕಾದ್ರೂ ರೆಡಿ, ಒಟ್ನಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತ ಎಂ ಬಿ ಪಾಟೀಲರು ಹೇಳಿದ್ದಾರೆ. ಇವತ್ತಿನ ಚಿನ್ನದ ರೇಟನ್ನು ಒಂದು ಕ್ವಿಕ್ ಆಗಿ ನೋಡ್ಬಿಡ್ತೀನಿ. ನಾನು 10 ಗ್ರಾಮ್ 24 ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆ 29,236 ರೂಪಾಯಿ ಇದ್ರೆ ಆಭರಣ ಚಿನ್ನದ ಬೆಲೆ 26,800 ರೂಪಾಯಿ. ಬೆಳ್ಳಿ ಕೆಜಿಗೆ 41,180 ರೂಪಾಯಿ. ಇದರ ಪ್ರಾಯೋಜಕರು ಶ್ರೀ ವಿನಾಯಕ ಜ್ಯುವೆಲರ್ಸ್, ಕಟ್ಟೆ ವಿನಾಯಕ ದೇವಸ್ಥಾನದ ಎದುರು KR ಪುರಂ, ಬೆಂಗಳೂರು. ಇಲ್ಲಿಗೆ ಇವತ್ತಿನ ನಮ್ಮ ಮೆಗಾ ಬಿಗ್ ಬುಲೆಟಿನ್ ಅನ್ನು ನಾವು ಮುಗಿಸ್ತಾ ಇದ್ದೀವಿ. ಮುಂದಕ್ಕೆ DK ಶಿಕಾರಿ ಪ್ರಾರಂಭ ಆಗುತ್ತೆ. ಅದಾದ್ಮೇಲೆ 11 ಗಂಟೆಗೆ ಬುಲೆಟಿನ್ ಇರುತ್ತೆ ನಮ್ಮದಲ್ಲಿ. ಅದರಲ್ಲಿ ಹೆಚ್ಚಿನ ಮಾಹಿತಿಗಳು, ಹೊಸ ರೈಡು, ಮಧ್ಯರಾತ್ರಿಯ ರೈಡ್ಗಳೇನಾರು ಆದರೆ, ಮುಂಜಾನೆ ರೈಡ್ ಆಯಿತು, ಈಗ ಮಧ್ಯರಾತ್ರಿಯ ರೈಡ್ಗಳಾದರೆ ಗೊತ್ತಿಲ್ಲ ಅದು ಏನಾಗಿರುತ್ತೆ ಅಂತ ಅದನ್ನೆಲ್ಲ ನನ್ನ ಸಹೋದ್ಯೋಗಿಗಳು ಕೊಡ್ತಾರೆ. ನಾವಿಬ್ಬರು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭ.